ಬೇಸ್ಲೈನ್ ಕಿಂಗ್ ಅಂತೇಳಿ ಒಂದು ಟ್ಯಾಗ್ ಬಂದ. ನನ್ನ ಇಂಟೆನ್ಷನ್ ಇಷ್ಟೇ ಇತ್ತು ಸರ್, ನನ್ ಕರ್ನಾಟಕ ಪಬ್ಲಿಕ್ ಫುಲ್ ಎಂಜಾಯ್ ಮಾಡಬೇಕು. ಗೌರ್ಮೆಂಟ್ಗೆ ಅಪೋಸ್ ಮಾಡ್ತೀವಿ ಅಂದ್ರೆ ಸರ್ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾವ. ಒಂದೇ ಸಿಟಿನಲ್ಲಿ 2 ಸ್ಟ್ಯಾನ್ಲಿ ಇರಬಾರ್ದು ಸರ್. ಸರ್ ಚಲೋ ಸನ್ಬರ್ನ್ ಇವೆಂಟ್ಸ್ಗೆ, ಟುಮಾರೋ ಲ್ಯಾಂಡ್ಗೆ ಇವೆಂಟ್ಗೆ ಕನ್ಸೋಲ್ ಯೂಸ್ ಮಾಡೋದು ನಾವು ರೋಡ್ ಶೋಗೆ ಹಾಕ್ತೀವಿ ಸರ್. ಹ್ಯಾಬಿಟ್ಸ್ ಮಾಡಬೇಡ ಸರ್ ಅಂತ ತಟ್ಕೊಂಡಿವಿ ಸರ್. ಬೇರೆಯವ್ರು ಇದ್ರೆ ಒಂದು ಸೂಸೈಡ್ ಅಟೆಂಪ್ಟ್. ವರ್ಷಕ್ಕೆ ಒಂದ್ಸಲ ಬರ್ತಾನೆ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ. ನಮಸ್ಕಾರ ರೀ. ಇವತ್ತೇನೈತಲ್ಲ ನಮ್ಮ ಕುಟಾಗೊಬ್ರ ಮಸ್ತ್ ಗೆಸ್ಟ್ ಕುಂತಾರ. ಅವ್ರ ಹೆಸರು ಕೇಳಿದ್ರೆ ಸಾಕ ನೀವು ಹಿಂಗೆ ಮಾಡಿ ಕುದ್ಗಿ ಅಳಗಾಡಿಸ್ತೀರಿ, ಕಾಳು ಅಳಗಾಡಿಸ್ತೀರಿ, ಕೈ ಅಳಗಾಡಿಸ್ತೀರಿ. ಜಸ್ಟ್ ಹೆಸರು ಕೇಳಿದ್ರೆ ಸಾಕ. ಅವರ ಜಾರ್ಜ್ ಸ್ಟ್ಯಾನ್ಲಿ ಸರ್. ನಮಸ್ತೆ, ವೆಲ್ಕಮ್ ಟು ಧೂಪ್ ಚಾವ್ ಶೋ. ನಮಸ್ಕಾರ ಸರ್. ವೆಲ್ಕಮ್ ಸರ್. ವೆಲ್ಕಮ್ ಸರ್. ನೀವು ಹಚ್ಚೋ DJ ಸಣ್ಣೋರಿಂದ ಹಿಡಿದ ದೊಡ್ಡೋರ್ ಮಟಾನು ಹೆಂಗ್ ಬೇಕು ಹುಚ್ಚರಂಗ್ ಕುಣಿತಾರ. ಸೊ ಮೇನ್ ರೀಸನ್ ಸರ್ ಸ್ಟ್ಯಾನ್ಲಿ, ಎಲ್ರ ಒಂದ್ ಹಬ್ಬದಾಗಲಿ ಎಲ್ರ DJ ಹಚ್ಚಬೇಕ ಏನ್ರ ಇತ್ತಂದ್ರ ಸೌಂಡ್ ಅಂದ್ ಬಂದಾಗ ಹೆಸರು ಒಂದ ಬರೋದ್ ಸರ್. ಅದ ನಿಮ್ ಹೆಸರು ಸ್ಟ್ಯಾನ್ಲಿ. DJ ಹಚ್ಬೇಕಂದ್ರ ಸ್ಟ್ಯಾನ್ಲಿ. ಸೊ ಹೆಂಗಾಗೈತಂದ್ರ ಸರ್ DJ ಸ್ಟ್ಯಾನ್ಲಿ, ಸ್ಟ್ಯಾನ್ಲಿ ಬಿಟ್ಟು DJ ಇರಲ್ಲ, DJ ಬಿಟ್ಟು ಸ್ಟ್ಯಾನ್ಲಿ ಇರಂಗಿಲ್ಲ. ಸೊ ಎರಡು ಕಾಡು ಬಾಳ್ ಮಿಂಗಲ್ ಅದಾವ ಸರ್. ಸೊ ಸರ್ ನೀವು ಈ ರೇಂಜಿಗೆ ಬರಾಕ, ಇವತ್ತಿನವರೆಗೂ ನೀವು ಇಲ್ಲಿಗೆ ಬರಾಕ, ಈ ಪೊಸಿಷನ್ದಾಗ ಬರಾಕ, ಸೊ ನಿಮ್ ಹಿಂದಿಂದ ಸ್ಟ್ರಗಲ್ ಏನೈತೆ ಸರ್? ಸೊ ಹೆಂಗ್ ಬಂದ್ರಿ? ಸೊ ಜಾರ್ಜ್ ಸ್ಟ್ಯಾನ್ಲಿ ಅಂತ ಹೆಂಗ್ ನೀವು ಚಾಲೂ ಮಾಡಿದ್ರಿ? ಸೊ ಬೇಸಿಕಲಿ ನೀವು ಇದ ಫೀಲ್ಡ್ದಾಗ ಬರ್ಬೇಕಂತ ಏನ್ ಉದ್ದೇಶ ಇತ್ತು? ಫಸ್ಟ್ ಆಫ್ ಆಲ್ ಸರ್, ನಮ್ಮ ತಂದೆ ತಾಯಿ ಆಶೀರ್ವಾದ ನನಗೆ ಇಂಡಸ್ಟ್ರಿನಲ್ಲಿ ಬಿಟ್ಟಿದ್ದೆ. ಮತ್ತೆ ನನ್ನ ಪ್ರೀತಿಸೋ ಜನರು ಅವ್ರ ಸಪೋರ್ಟ್ನಾಗ ನಾ ಇಲ್ಲಿ ಮಟ್ಟ ಬಂದೀನಿ ಸರ್. ಆ್ಯಕ್ಚುಲಿ ನಮ್ದು ಸ್ಟಾರ್ಟ್ ಆಗಿದ್ದು ಜರ್ನಿ ಸರ್, ನಮ್ಮ ಪಪ್ಪ 2000ನಲ್ಲಿ ರೈಲ್ವೆ ಜಾಬ್ ಹೋಲ್ಡರ್ ಸರ್. ನಮ್ಮ ಡ್ಯಾಡಿ ಚಾರ್ಜ್ ಮ್ಯಾನ್ ಆಗಿದ್ರು ಎಲೆಕ್ಟ್ರಿಕಲ್ನಲ್ಲಿ. ನಮ್ಮ ಪಪ್ಪ ಸರ್ವೆ ಮಾಡ್ತಾ 2000ನಲ್ಲಿ ಒಂದು 4 ನಂಬರ್ ಆಫ್ ಸ್ಪೀಕರ್ ಬಾಕ್ಸಸ್ ಅವ್ರು ಪರ್ಚೇಸ್ ಮಾಡ್ತಾರೆ. ಬ್ರ್ಯಾಂಡ್ ನೇಮ್ ಇಸ್ ಔಜಾ ಸ್ಪೀಕರ್ಸ್. 2000ನಲ್ಲಿ ಸರ್. ಸೊ ಥಿಂಕ್ ನಾನು ಆವಾಗ 5th ಸ್ಟ್ಯಾಂಡರ್ಡ್ ಇದ್ದೆ ಸರ್. ನಾನು 5th ಸ್ಟ್ಯಾಂಡರ್ಡ್ ಇದ್ದೆ ಸರ್ ನಾನು. ಸೊ ನಮ್ಮ ಪಪ್ಪ ಕೆಲಸ ಮಾಡ್ತಾ ರೈಲ್ವೆ ಜಾಬ್ ಮಾಡ್ತಾ ದಾಜವಾನ್ ಪೇಟ್ದು ಫಸ್ಟ್ ಅಲ್ಲಿ ಗೌಲಿಗೆಲ್ಲಿ ಅಂತ ಇದೆ, ಫಸ್ಟ್ ಇವೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಆ 4 ಸ್ಪೀಕರ್ ಟಾಟಾ ಸುಮೋ ಮೇಲೆ ನಮ್ಮ ಪಪ್ಪಾರು ಕಟ್ತಿದ್ರು. ಸೊ 2000ನಲ್ಲಿ ನಮ್ಮ ಪಪ್ಪಾರು ಹಂಗೆ ಸ್ಟಾರ್ಟ್ ಮಾಡಿದ್ರು. ಸೊ 2000ನಲ್ಲಿ ನಾನು ನಮ್ಮ ಪಪ್ಪಾರಿಗೆ ಕೇಳ್ತಿದ್ದೆ, ಡ್ಯಾಡಿ ಇದು ಇಷ್ಟು ಸಣ್ಣ ಸ್ಪೀಕರ್ ಇದೆ, ಇಷ್ಟು ಸೌಂಡ್ ಬರುತ್ತೆ, ಇದಕ್ಕಿಂತ ಹೆಚ್ಚಿಗೆ ಸೌಂಡ್ ಎಲ್ಲಿ ಬರುತ್ತೆ ಡ್ಯಾಡಿ, ಸ್ಪೀಕರ್ ಸಿಗುತ್ತಾ? ಹಾಂ ಸಿಗುತ್ತೆ ಮಗ ಅಂದರು ಸರ್. ಆಯಿತು, ಒಂದು 2 ಇಯರ್ಸ್ ಆಯ್ತು ಸರ್, 3 ಇಯರ್ಸ್ ಆಯಿತು. ನೀವು ಮಾಡ್ಕೊಂಡು ಬಂದ್ವಿ ಸರ್. ಸೊ 2004ನಲ್ಲಿ ಇಲ್ಲಿ ಕಲಾಲ್ ಮಂಡಲ್ ಅಂತ ಇದೆ ಸರ್, ನಮ್ಮ ಗಣೇಶ್ ಪೇಟದು, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು. ಅಲ್ಲಿನೂ ಟಾಟಾ ಸುಬೋ ಮೇಲೆ ಕಟ್ಟಿದ್ವಿ. ನಮ್ಮ ಪಪ್ಪಾಗೆ ನಾನು 2001ನಲ್ಲಿ ನಾನು ಒಂದು ಕ್ವಶನ್ ರೇಸ್ ಮಾಡಿದ್ದೆ, ಈ ಸ್ಪೀಕರ್ ಬಿಟ್ಟು ಇನ್ನೂ ಸ್ಪೀಕರ್ನಲ್ಲಿ ವಾಟೇಜ್ ಇದೆಯಾ ಡ್ಯಾಡಿ ಅಂದರೆ. ನಮ್ಮ ಪಪ್ಪ 2004ನಲ್ಲಿ ನಾನು ಕರ್ಕೊಂಡೋಗಿ ಒಂದು YP ಅಂತ ಒಂದು ಸ್ಪೀಕರ್ ಇದೆ ಸರ್, ಮೇಡ್ ಇನ್ ಇಂಗ್ಲೆಂಡ್ದು ಸ್ಪೀಕರ್, ಅದು YP ಅಂತ. ಸೊ ಆ ಸ್ಪೀಕರ್ ತೊಗೊಂಡು ಬಂದರು ಸರ್. ಅದು ದೊಡ್ಡದಿತ್ತು, 15 ಇಂಚಸ್. ಸೊ ಅಲ್ಲಿ ತಂದಮೇಲೆ ನಾವೇನಾದರೂ ಹಚ್ತಿದ್ವಲ್ಲ ಅದಕ್ಕಿಂತ ವಾಲ್ಯೂಮ್ ಜಾಸ್ತಿ ಬಂತು. ಸೊ ನನ್ನ ತಲೆ ಒಳಗೆ ಏನಿದೆ ಸರ್, ಡಾಕ್ಟರ್ ಮುಂದೆ ಇರೋರು ಅಷ್ಟೇ ಕುಣಿತಾರೆ. ನನ್ನ ಕಾನ್ಸೆಪ್ಟ್ ಏನಿತ್ತು, ಡಾಕ್ಟರ್ ಆಜು ಬಾಜು ಇರೋರು ಕುಣಿಬೇಕು. ಡಾಕ್ಟರ್ ಮುಂದೆ ಇರೋರಲ್ಲ, ಡಾಕ್ಟರ್ ಆಜು ಬಾಜು ಹಿಂದೆ ಇರೋರು ಯಾರು ನಿಂತಿರಬಾರ್ದು. ನಾವು ಸೌಂಡ್ ಹಚ್ಚಿದ್ರೆ ಎಲ್ಲರ ಕಾಲ್ ಬೀಟ್ ಆಗ್ತಾ ಇರ್ಬೇಕು. ಹಾಂ, ನಾವು ಕುಣಿನಾ, ನೆಕ್ಸ್ಟ್ ನಾವು ಕುಣಿನಾ ಅಂತ ಇರಬೇಕು. ನನ್ನ ತಲೆ ಒಳಗೆ ಅದೊಂದು ಇಂಟೆನ್ಷನ್ ಇತ್ತು ಸರ್. ಸೊ ಹೋಗ್ತಾ 2009ನಲ್ಲಿ ನಾನು ಇಂಟ್ರೊಡ್ಯೂಸ್ ಆದೆ ಸರ್. 2009ನಲ್ಲಿ ನಂದು ITI ಕಂಪ್ಲೀಟ್ ಆಯಿತು. ಪಪ್ಪಾರು ಕೇಳಿದರು, ಮಗ ರೈಲ್ವೆ ಜಾಬ್ ಆಪರ್ಚುನಿಟಿ ಇದೆ, ರೈಲ್ವೆ ಜಾಬ್ಗೆ ಹೋಗ್ತೀಯಾ ಬಿಸ್ನೆಸ್ ಮಾಡ್ತೀಯಾ ಅಂತ. ಸೊ ಇಲ್ಲ ಡ್ಯಾಡಿ, ನಾನು ಜಾಬ್ಗೆ ಹೋಗೋದಿಲ್ಲ,
ನಾನು ಬಿಸ್ನೆಸ್ಗೆ ಹೋಗ್ತೀನಿ ಅಂದೆ ಸರ್. ಸೊ 2009ನಲ್ಲಿ ಒಂದು ಮುಂಬೈಗೆ ಹೋದೆ ಸರ್ ನಾನು. ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಸರ್ ಇಬ್ಬರು, ಸಿದ್ದು ಅಂತ, ಆಮೇಲೆ ರಾಕೇಶ್ ಅಂತ, ಆಮೇಲೆ ಸುನೀಲ್ ಅಂತ. ಅವ್ರು ನನಗೆ ಕರ್ಕೊಂಡು ಹೋದ್ರು ಸರ್ ಮುಂಬೈಗೆ. ಸೊ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು 4 ನಂಬರ್ಸ್ ಆಫ್ ಬೇಸ್ ಸ್ಪೀಕರ್ ತೊಗೊಂಡೆ ಸರ್ ನಾನು. PD ಪ್ರೊಸೆಸ್ ಆ್ಯಂಡ್ ಡಿವೈಸ್, ಅದು ಇಂಗ್ಲೆಂಡ್ ಸ್ಪೀಕರ್ ಸರ್ ಅದು. ಸೊ ಅದು ಯಾರ ಹತ್ರ ಇರಲಿಲ್ಲ ಸರ್ ಆ ಟೈಮ್ನಲ್ಲಿ. ಸೊ ನಾನು ತೊಗೊಂಡು ಬಂದು ನಮ್ಮ ಗುಡ್ಶೆ ರೋಡ್ಗೆ ಹಾಕಿದೆ ಸರ್. ಸೊ ಅವಾಗ ಬೂಮಿಂಗ್ ಅನ್ನೋದು ತುಂಬ, ಈಗ ನಮಗೆ ಟ್ಯಾಗ್ಲೈನ್ ಏನಿದೆಯಲ್ಲ ಸರ್, ಬೇಸ್ ಕಿಂಗ್ ಆಫ್ ಬೇಸ್ ಲೈನ್ ಅಂತ ನಾವು. ಸೊ ಅದು ಬೂಮಿಂಗ್ ಯಾರು ಎಕ್ಸೆಪ್ಟ್ ಮಾಡಿಲ್ಲ, ಈ ಟೈಪ್ ಇರುತ್ತಾ ಅಂತ. ಸೊ ಅವಾಗ ನಾವು ಹಚ್ಚಿದಾಗ ಎಲ್ಲರೂ ಗೂಸ್ ಬಂಪ್ಸ್ ಬಂದ್ಬಿಡ್ತು ಸರ್. ಸೊ ಡ್ಯಾನ್ಸ್ ಮಾಡೋರ ಕಡೆ ನಿಂತು ನೋಡೋರು ಗೂಸ್ ಬಂಪ್ಸ್ ಬಂತು ಸರ್. ಲೇಡೀಸು, ನಮ್ಮ ಗುಡ್ಶೆನಲ್ಲಿ ಲೇಡೀಸು ಎಲ್ಲರೂ ಬಂದು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸ್ಟಾನ್ಲಿ ಎಂಥ ಸಿಸ್ಟಮ್ ತಂದೀಯಾ ಹಂಗೆ. ನನಗೆ ಇನ್ನೂ ರೀಚ್, ಇನ್ನೂ ಪವರ್ಫುಲ್ ಬೇಕು. 500 ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, 5,000 ಜನ ಡ್ಯಾನ್ಸ್ ಮಾಡಬೇಕು. 5,000 ಜನ ರೀಚ್ ಆದಮೇಲೆ ಸರ್ 50,000 ಜನ, 50,000 ಜನ ಆದಮೇಲೆ 5 ಲಕ್ಷ ಜನ, ಹಿಂಗೆ ಟಾರ್ಗೆಟ್ ನಾನು ಒಂದೊಂದು ರೀಚ್ ಮಾಡ್ಕೊಂತ ಹೋದೆ ಸರ್. ಸೊ ತುಂಬ ಸ್ಟ್ರಗಲ್ ಮಾಡಿದ್ವಿ ಸರ್ ನಾವು, ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ವಿ ಸರ್. ಒಂದು ವೀಕ್ ಮನೆಗೆ ಹೋಗ್ತಾ ಇದ್ದಿಲ್ಲ. ಕೆಲಸದ ಮೇಲೆ ಸ್ಟೇಜ್ ಶೋ, ನಾವು ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತೀವಿ ಸರ್, ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತೀವಿ, ಸ್ಟೇಜ್ ಫಂಕ್ಷನ್ಸ್ ಮಾಡ್ತೀವಿ, ಟೂರ್ ಮಾಡ್ತೀವಿ ಸರ್ ನಾವು. ಚಲೋ ಸಿಂಗರ್ಸ್ದು ಕೆಲಸ ಮಾಡಿದ್ವಿ. ಹಂಪಿ ಉತ್ಸವ ಮಾಡಿದ್ವಿ ಸರ್. PDs ಅಂತ KLನಲ್ಲಿ ದೊಡ್ಡ ಇವೆಂಟ್ ಸರ್ ಅದು. 2014-15ನಲ್ಲಿ ನಾವು ಮಾಡಿದ್ವಿ ಸರ್. ಸೊ ನಮ್ಮದು ಎಲ್ಲ ಥರದ ಇವೆಂಟ್ಸ್ ಮಾಡ್ತೀವಿ ಸರ್, ಎಲ್ಲ ಥರ. ಸೊ ನನಗೆ ಈಗ ಆ ಟೈಮ್ನಲ್ಲಿ ಸರ್ ಫೈನಾನ್ಷಿಯಲಿ ತುಂಬ ವೀಕ್ ಇತ್ತು ಸರ್ ನಮ್ಮದು ಫೈನಾನ್ಷಿಯಲಿ. ಸೊ ಪಪ್ಪದು ಜಾಬ್ಗೆ ಹೋಗಿ ಬರಬೇಕು, ಪಪ್ಪದು 1 lakh ಸ್ಯಾಲ್ರಿ ಇತ್ತು. ಅದರಲ್ಲಿ ಎಲ್ಲ ನೋಡಬೇಕು, ಆಮೇಲೆ ನಾವು ಬಿಸ್ನೆಸ್ಗೂ ಆಗಬೇಕು. ಆ ಟೈಮ್ನಲ್ಲಿ ಒಂದೊಂದು ಬೇಸ್ ಸ್ಪೀಕರು 70,000 80,000 ಹಿಂಗಿತ್ತು ಸರ್ ಆ ಟೈಮ್ನಲ್ಲಿ. ಸೊ ಮಾಡ್ತಾ ಸರ್ 24,000ಗೆ 4 ಸ್ಪೀಕರ್ಸ್ ತೊಗೊಂಡಿದ್ವಿ 2000ನಲ್ಲಿ. ಆ್ಯಸ್ 2025ನಲ್ಲಿ ಬೈ ಗಾಡ್ಸ್ ಗ್ರೇಸ್, ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ಇಡೀ ಕರ್ನಾಟಕ ಜನತೆ ಆಶೀರ್ವಾದ, ಒಂದು 7 ಕೋಟಿ ರೂಪಾಯಿ ಸಾಮಾನು ಮಟೀರಿಯಲ್ ಮಾಡಿದ್ವಿ ಸರ್ ನಾವು. ಸರ್ ನಾಟ್ ಓನ್ಲಿ ನೀವು 2025ದಾಗ 7 ಕೋಟಿ ರೂಪಾಯಿ ನೀವು ಅಸೆಟ್ ಇಲ್ಲ ನಿಮ್ಮ ಹತ್ರ ಸರ್. ಕರ್ನಾಟಕದ ಮತ್ತು ಕರ್ನಾಟಕ ಹೊರಗಿನವ್ರದ್ದು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸ ಐತಿ. ನೀವು ಅದಕ್ಕಿಂತ ಇದು 7 ಕೋಟಿ ರೂಪಾಯಿ ಏನಿಲ್ಲ ಸರ್. ಸೊ ಅದಕ್ಕಿಂತ ಜಾಸ್ತಿ ಗಳಿಸಿರಿ ನೀವು, ಭಾಳ ಗಳಿಸಿರಿ ಬೈ ಗಾಡ್ಸ್ ಗ್ರೇಸ್. ನೀವು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ನಿಮ್ಮ ಡ್ಯಾಡಿ ಸ್ಟಾರ್ಟ್ ಮಾಡಿದ್ರೆ ಹೇಗಂದ್ರೆ ನೀವು ಅವ್ರಿಗೆ ಹೆಂಗ್ ಬಂತ್ರಿ ಐಡಿಯಾ? ಭಾಳ ಟೈಮ್ನಿಂದ ನಮ್ಮ ಡ್ಯಾಡಿಗೆ ಇದು ಶೋಕ್ ಇತ್ತು ರೀ ಸರ್. ನಮ್ಮ ಡ್ಯಾಡಿ ಪ್ಯಾಷನ್ ಸಂಬಂಧ ಮಾಡ್ತಿದ್ದಾರೆ. ಮನೆ ಒಳಗೆ ಹೋಮ್ ಥಿಯೇಟರ್ ಫಿಕ್ಸ್ ಆ ಟೈಮ್ನಲ್ಲಿ. ನಮ್ಮ ಪಪ್ಪಾರದ ಡೇಟ್ ಆಫ್ ಬರ್ತ್ 1956. 1967ನಲ್ಲಿ ನಮ್ಮ ಪಪ್ಪಾರ ಅವ್ರ ತಲೆಯಲ್ಲಿ 2 ಸ್ಪೀಕರ್ ತೊಗೊಂಡು ಬಂದ ಮಟ್ಕಿನಲ್ಲಿ ಹಚ್ಚಿ ಸ್ಪೀಕರ್ ಹಚ್ತಿದ್ರಿ ಮನೆಯೊಳಗೆ. ನಮ್ಮ ಪಪ್ಪಾಗ ಹಂಗೆ ಕ್ರೇಜ್ ಚಾಲು ಆಯ್ತು ಸರ್ ಇದು. ಸೊ ನಮ್ಮ ಡ್ಯಾಡಿ ಹಂಗೆ ಕ್ರೇಜ್ ಚಾಲು ಆಗಿ ಸರ್ ಅದು ಔಜಾ ಕಡೆ ಬಂತು ಸರ್. ನಮ್ಮ ಡ್ಯಾಡಿ ಯಾವಾಗ ಹತ್ರ ರೈಲ್ವೆ ಜಾಯ್ನ್ ಆದ್ರೂ ಅದು ಬಿಸ್ನೆಸ್ ಬಿಟ್ಟಿಲ್ಲ ಸರ್. ನಮ್ಮ ಪಪ್ಪಾರ ಆಫೀಸ್ಗೆ ಹೋಗಿ ಬಂದಮೇಲೆ ಅವು ಸ್ಪೀಕರ್ ಆರ್ಡರ್ ಇದ್ರೆ ಆರ್ಡರ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಅವ್ರ ಮನೆ ಒಳಗೆ ಸೌಂಡ್ ಹಚ್ತಾರೆ ಸರ್. ಭಾಳ ಒಟ್ಟು ನಮ್ಮದು ಕಂಪಲ್ಸರಿ ಮ್ಯೂಸಿಕ್ ಇದ್ದೇ ಇರ್ತೈತೆ ಸರ್ ನಮ್ಮ ಮನೆ ಒಳಗೆ. ಅರ್ಲಿ ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತೀವಿ ಸರ್ ನಾರ್ಮಲ್ ಆಗಿ ಮ್ಯೂಸಿಕ್. ನೈಟ್ ಮಲಗೋ ಮಟ್ಟ ಮ್ಯೂಸಿಕ್. ಎಲ್ಲರೂ ಏನಂತಾರೆ, ಶಾಂತಿ ಇದ್ರ ನಿದ್ದೆ ಬರ್ತೈತಪ್ಪ. ನಮ್ಮ ಕ್ಯಾಟಗಿರಿ ಹಂಗಿಲ್ಲ ಸರ್. ನಮ್ಗೆ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ರೆ ನಿದ್ದೆ ಬರ್ತೈತೆ. ಮ್ಯೂಸಿಕ್ ಸ್ಟಾಪ್ ಆದ್ರೆ ಎದ್ ಬಿಡ್ತೀವಿ ಸರ್. ಆಸ್ ಒನ್ ಡೇಟ್ ನಾವು ನಮ್ಮ ಮನೆ ಇವಾಗ ಕೇಶಾಪುರ್ ನವೀನ್ ಪಾರ್ಕ್ಸ್ ಅಲ್ಲಿ ಸರ್, ನಾವು ಎಲ್ಲ ನಮ್ಮ ಗಾರ್ಡನ್ ಕಡೆ ಹಿಡಿದು ಪಾರ್ಕಿಂಗ್ನಲ್ಲಿ, ಬೆಡ್ರೂಮ್ನಲ್ಲಿ, ಕಿಚನ್ ರೂಮ್ನಲ್ಲಿ ಏನೇನು ರೂಮ್ಸ್ ಇದೆಯಲ್ಲ ಎಲ್ಲದರಲ್ಲಿ ಸ್ಪೀಕರ್ ಇದೆ ನಮ್ದು. ಎಲ್ಲ ಸ್ಪೀಕರ್ ಇದೆ. ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಹಾಲ್ ನಲ್ಲಿ ಏನ್ ಪ್ಲೇ ಆಗುತ್ತೆ, ಬೆಡ್ರೂಮ್ ನಲ್ಲಿ ಅದೇ ಪ್ಲೇ ಆಗುತ್ತೆ, ಕಿಚನ್ ರೂಮ್ ನಲ್ಲಿ ಅದೇ ಪ್ಲೇ ಆಗುತ್ತೆ. ಮ್ಯೂಸಿಕ್ ಭಾಳ ಲವರ್ ಸರ್. ನಮ್ಮ ಡ್ಯಾಡಿ ಪ್ಯಾಷನ್ ಸಂಬಂಧ ಮಾಡಿದ್ರು. ಆ ಪ್ಯಾಷನ್ ಇಂದ ನಾವು ಪ್ರೊಫೆಷನ್ ಗೆ ತಂದಿದ್ದೀನಿ ಸರ್. ಅದಕ್ಕೆ ನಮ್ ಟ್ಯಾಗ್ ಲೈನ್ ನೋಡಿ ಸರ್ ನೀವು, ಜಾರ್ಜ್ ಸ್ಟ್ಯಾನ್ಲಿ ಆಡಿಯೋ ಪ್ಯಾಷನ್ ಟು ಪ್ರೊಫೆಷನ್. ನಮ್ ಡ್ಯಾಡಿ ಪ್ಯಾಷನ್ ಸಂಬಂಧ ಮಾಡಿದ್ರೆ ನಾವು ಪ್ರೊಫೆಷನ್ ತಗೊಂಡು ಹೋದೆ. ಇಲ್ಲ ಕರೆಕ್ಟ್ ಸರ್. ಅಂದ್ರ ಹ್ಯಾಪಿ ಮೂಮೆಂಟ್ ಇರುತ್ತೆ ಸರ್ ನಿಮ್ ಡ್ಯಾಡಿ ಅವ್ರಿಗೂ ಮೇ ಬಿ. ಅದಕ್ಕಂತಂದ್ರ ನಾ ಪ್ಯಾಷನ್ ಸಂಬಂಧ ಚಾಲೂ ಮಾಡಿದ್ದೆ ಇದೆ. ಈಗ ನನ್ ಮಗ ಈಗ ಪ್ರೊಫೆಷನ್ ತಂದಾನ, ಸೊ ಈಗ ಒಂದ್ ದೊಡ್ಡ ರೇಂಜಿಗೆ ಬೆಳೆದಾನ ಅಂತಂದ್ರ ಅವ್ರಿಗೂ ಒಂದು ಹ್ಯಾಪಿ ಮೂಮೆಂಟ್. ಭಾಳ ಹ್ಯಾಪಿ ಮೂಮೆಂಟ್ ಸರ್. ಯಾವಾಗ ಒಂದು ಫ್ಯಾನ್ ಬಂದು ನನ್ಗೆ ಹಿಂಗ್ ಹಗ್ ಮಾಡ್ತಾನೆ ಸರ್,
ಅದೊಂದು ಪ್ರತಿಯೊಂದು ಮೂಮೆಂಟು ನಮ್ಮ ಡ್ಯಾಡಿಗೆ ಪ್ರೌಡ್ ಫೀಲ್ ಸರ್. ಎಸ್ ಸರ್. ನನ್ನ ಮಗ ಆದ್ರೆ ಆಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿಗೆ ಬಹಳ ಥ್ಯಾಂಕ್ಫುಲ್ ಹೇಳ್ಬೇಕು ಸರ್. ನನ್ಗೆ ಈ ಇಂಡಸ್ಟ್ರಿಗೆ ತೋರಿಸ್ಕೊಟ್ರ ಅವ್ರು, ನೀ ಇದೇ ಇಂಡಸ್ಟ್ರಿಗೆ ಲೈಕ್ ಇದಿ ಮಗ, ನೀ ಇದ್ರ ಸಂಬಂಧ ಹುಟ್ಟಿ ಅಂತ ನನ್ಗೆ ಇದಕ್ಕೆ ಬಿಟ್ಟಿದ್ದಾರೆ ಸರ್. ಕರೆಕ್ಟ್ ಸರ್. ಸೊ ಆ ರೀತಿ ನೀವು ಏನೈತಲ್ಲ ನಿಮ್ಮ ಮಮ್ಮಿ ಡ್ಯಾಡಿದ ಆಸೆ ಪೂರಾ ಮಾಡಿದ್ರಿ. ಸೊ ಅದನ್ನೆಲ್ಲೂ ಅದನ್ನ ಕೆಡ್ಸಕ್ ಹೋಗ್ಲಿಲ್ಲ. ಇಲ್ಲ ಸರ್, ಅಲ್ಲ ಕೆಡ್ಸೋದಿಲ್ಲ ಅಂದ್ರ ಸೊ ಒಂದ್ ಮಂದಿ ಏನ್ ಮಾಡ್ತಾರ ಸರ್ ಈಗಿನ ಈಗ ಜನರೇಷನ್ಗೆ, ಸೊ ಅವ್ರು ಹೇಳ್ತಾರ ಇಲ್ಲ ಅಂತಲ್ಲ, ಅವ್ರ ಏನ್ ಮಾಡ್ಬಿಡ್ತಾರ ಸರ್, ನಾ ಮಾಡ್ತೀನಿ ಬಿಡ್ತೀನಿ ಅಂತ ಅಂದ ಈ ಕಡೆ ಇರಂಗಿಲ್ಲ ಆ ಕಡೆ ಇರಂಗಿಲ್ಲ. ನೀವು ಅವ್ರು ಹೇಳ್ಕೊಟ್ಟಿದ್ದಾರೆ ನಡೆದ ಸೊ ಇವತ್ತೇನೈತಲ್ಲ ಸಕ್ಸಸ್ ಆಗಿರಿ ನೀವು. ಸೊ ಒಂದ್ ರೇಂಜ್ ಬೆಳೆದಿರಿ. ಸೊ ಮೇನ್ ರೀಸನ್ ಇದೆ. ಸೊ ಮಮ್ಮಿದೆ ಫಸ್ಟ್ ಏನ್ ಇದಿತ್ತು ಸರ್ ರಿವ್ಯೂ ನಿಮ್ದು ಅಂದ್ರ ನೀವ್ ಹಿಂಗ ಇದು ಬರ್ತೀರ ಅಂತ ಅಂದ್ಮ್ಯಾಗ ಅವ್ರು ಓಕೆ ಅಂತಂದ್ರ ಆಕ್ಚುಲಿ ಅವಾಗ ಮಮ್ಮಿ ಓಕೆ ಅಂದ್ರು ಸರ್. ಅಂದ್ರ ನಿಮ್ಗ ಗೌರ್ಮೆಂಟ್ ಜಾಬ್ ಆಗಂತಿತ್ತ? ಆಕ್ಚುಲಿ ಸ್ವಲ್ಪ ಟೈಮ್ ನಲ್ಲಿ ಒಂದು ಹಾಫ್ ಅನ್ ಅವರ್ ಮಮ್ಮಿ ಕನ್ವಿನ್ಸ್ ಮಾಡಿದ್ರು ಸರ್. ನಾನು ನೋಡ್ ಮಗ ಜಾಬ್ ಹೋಗ್ತೀಯಾ ಅಂದ್ರು. ಇಲ್ಲ ಮಮ್ಮಿ ಜಾಬ್ ಬೇಡ, ಬಿಸ್ನೆಸ್ ಹೋಗ್ತೀನಿ ಮಮ್ಮಿ, ನನ್ಗೆ ಚಲೋ ನಾಲೆಜ್ ಇದೆ. ಸೊ ನಾನು 2009 ನಲ್ಲಿ ಸರ್ ಇನ್ನ ಡಿಜೆ ಅಂತ ಔಟ್ ಕಂಟ್ರೀಸ್ ನಲ್ಲಿ ಅಷ್ಟೇ ಇಂಟ್ರೊಡ್ಯೂಸ್ ಇತ್ತು. ಡಿಜೆ ಅಂದ್ರೆ ಸರ್ ಆಕ್ಚುಲಿ ಡಿಜೆ ಫುಲ್ ಫಾರ್ಮ್ ಡಿಸ್ಕ್ ಜಾಕಿ ಸರ್. ನಾ ಆಕ್ಚುಲಿ ಇದಾದ್ಮೇಲೆ ನಾ ಕೇಳಾಮಿದ್ದೆ ಸರ್, ಲಿಟರಲಿ ನಂಗ ಡಿಜೆ ಅಂತ ಇಷ್ಟ ಗೊತ್ತ, ಎಷ್ಟೋ ಮಂದಿಗೆ ಡಿಜೆ ಅಂತ ಅಷ್ಟ ಗೊತ್ತ, ಬಟ್ ಡಿಜೆ ಮೀನಿಂಗ್ ಏನ್ ಅದು ಗೊತ್ತಿಲ್ಲ. ಡಿಸ್ಕೋ ಜಾಕಿ, ಡಿಸ್ಕ್ ಜಾಕಿ ಅಂತ ಸರ್. ಓಕೆ, MJ ಮೈಕ್ ಜಾಕಿ, RJ ರೇಡಿಯೋ ಜಾಕಿ, ಹಿಂಗೆಲ್ಲ ಇದೆ ಸರ್, ಅದ್ರ ಟೈಟಲ್ ಇದೆ. ಅವಾಗ ಮಮ್ಮಿ ಕನ್ವಿನ್ಸ್ ಮಾಡಿದ್ರು ಸರ್ ನಂಗೆ, ನೋಡ್ ಮಗ ಜಾಬ್ ಹೋಗ್ತೀಯಾ? ಇಲ್ಲ ಮಮ್ಮಿ. 2009 ನಲ್ಲಿ ಸರ್ ನಾನು ಆವಾಗ ಬೋನಿಯಂ ಅಂತ ಒಂದು ಆಲ್ಬಮ್ ಇತ್ತು ಸರ್, ಇಂಗ್ಲಿಷ್ ಆಲ್ಬಮ್. ಅದು ನಮ್ಮ ಪಪ್ಪ ತುಂಬಾ ಪ್ಲೇ ಮಾಡ್ತಿದ್ರು ಅದು. ಸೊ ನಾ ಏನ್ ಮಾಡಿದೆ ಸರ್, ಒಂದು ಟೇಪ್ ರೆಕಾರ್ಡ್ ನಲ್ಲಿ CD ಪ್ಲೇಯರ್ ನಲ್ಲಿ ಅದೊಂದು ಟ್ರ್ಯಾಕ್ ಹಾಕಿದೆ. ಮಿಕ್ಸರ್ ನಲ್ಲಿ ಸ್ಲೈಡಿಂಗ್ ಎತ್ತಿದೆ ಸರ್. ಮಿಕ್ಸರ್ ನಲ್ಲಿ 3 ಸ್ಲೈಡಿಂಗ್ ಇರುತ್ತೆ, ಇನ್ನ 2 ಸ್ಲೈಡಿಂಗ್ ಏನ್ ಮಾಡ್ಬೇಕಿದು, ಇದಕ್ಕೆ ಯೂಸ್ ಇದೆ, ಡೆಡ್ ಇದೆಯಲ್ಲ, ಏನಾರ ಮಾಡ್ಬೇಕಲ್ಲ ಇದಕ್ಕೆ ಅಂತ ನಾ ಏನ್ ಮಾಡಿದೆ ಸರ್, ಇನ್ನೊಂದು CD ಪ್ಲೇಯರ್ ಕನೆಕ್ಟ್ ಮಾಡಿದೆ ನನ್ನ ಓನ್ ತಲ್ಲಿನಿಂದ. 2 CD ಪ್ಲೇಯರ್, ಒಂದು ಕನ್ಸೋಲ್, ಒಂದು ಮಿಕ್ಸರ್ ನಲ್ಲಿ 3 ಚಾನೆಲ್ಸ್ ಇರ್ತವೆ, ಒಂದ್ ಚಾನೆಲ್ ಒಂದು CD ಪ್ಲೇಯರ್ ಕನೆಕ್ಟ್ ಮಾಡಿದೀನಿ. ಇನ್ನ 2 ಫೇಡರ್ಸ್ ಹಂಗೆ ಡೆಡ್ ಬಿದ್ದಿದೆ. ನಾ ಏನ್ ಮಾಡಿದೆ, ಬಡ ಹೋಗಿ ಇನ್ನೊಂದು CD ಪ್ಲೇಯರ್ ತಗೊಂಡ್ ಬಂದೆ ಸರ್. ತಗೊಂಡ್ ಪಕ್ಕದಲ್ಲಿ ಇಟ್ಟು ಅದಕ್ಕೆ ಕನ್ಸೋಲ್ ಮಾಡಿದೆ ಸರ್ ನಾನು. ಸೊ ಒಂದ್ ಮಿಕ್ಸರ್, 2 CD ಪ್ಲೇಯರ್, ಫಿಲಿಪ್ಸ್ CD ಪ್ಲೇಯರ್ ಸರ್. ಈ ಹಾಡು ಮುಗಿಯಕ್ ಬರೋಷ್ಟ್ ಒಳಗಡೆ ಇದು ಕಮ್ಮಿ ಮಾಡಿ ಇದು ಪ್ಲೇ ಮಾಡಿ ಇದು ಎತ್ತು ಬಿಡೋದು ಸರ್. ಈ ಸ್ಟ್ಯಾನ್ಲಿ ವಿತೌಟ್ ಸ್ಟಾಪ್ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು. ಮ್ಯೂಸಿಕ್ ಸ್ಟಾಪೇ ಆಗೋದಿಲ್ಲ ಅಂದ್ರೆ ಇದು ಟ್ರಿಕ್ ಸರ್. ಇದು ಕ್ಲೋಸ್ ಆಗಕ್ ಮುಂಚೆ ಇದು ಪಿಕಪ್ ಮಾಡೋದು ಸರ್. ಸೊ ಹಂಗಾಗಿ ಹಿಂಗ್ ಮಾಡ್ತಾ ಮಾಡ್ತಾ ಸರ್ 2002, 2012, 2011, 11, 12, 13, 14 ಹಿಂಗ್ ಟ್ರೆಂಡ್ ಸ್ಟಾರ್ಟ್ ಮಾಡಿದೆ ಸರ್. ಸೊ ಎವ್ರಿ ಇಯರ್ ಸರ್ ನಾನು ಬಾಕ್ಸಸ್ ಚೇಂಜ್ ಮಾಡ್ಕೊಂತ ಹೋದೆ ಸರ್. ಸೊ ಫಸ್ಟ್ ನಾನು ಕಾಲ್ ಇಟ್ಟಿದ್ದು WB ಅಂತ ಒಂದು ಮಟೀರಿಯಲ್ ಇದೆ ಸರ್, ಒಂದು ಪ್ರಾಡಕ್ಟ್ ಇದೆ, ಬೇಸ್ ಸರ್ ಅದು. ಎಸ್, WB ಅಂತ ಇದೆ ಸರ್. ಸೊ ಅದ್ರಲ್ಲಿ ಪವರ್ಫುಲ್ ಯಾವುದು, ನನ್ನ ಇಂಟೆನ್ಷನ್ ಇಷ್ಟೇ ಇತ್ತು ಸರ್, ನನ್ನ ಕರ್ನಾಟಕ ಪಬ್ಲಿಕ್ ಫುಲ್ ಎಂಜಾಯ್ ಮಾಡಬೇಕು. ಕರ್ನಾಟಕದಲ್ಲಿ ಯಾವ ಮೂಲೆನಲ್ಲಿನೂ ನಮ್ಮ ಹುಡುಗ ಮ್ಯೂಸಿಕ್ ಅಂದ್ರೆ ನಮ್ ಕರ್ನಾಟಕ ಎದಕ್ಕೂ ಕಮ್ಮಿ ಇಲ್ಪ ಅನ್ಬೇಕು, ಆ ಮಟ್ಟಿಗೆ ತಗೊಂಡ್ ಹೋಗ್ಬೇಕಂತ ನಮ್ದೊಂದು ಛಲ ಸರ್. ಸೊ ಆ WB ಆದ್ಮೇಲೆ ಈಗ WB ನೆಕ್ಸ್ಟ್ ಇಯರ್ ನಡೆಸೋದು ಹೆಂಗೆ ಬೇಡ, WB ಸೇಲ್ ಮಾಡಿಬಿಟ್ಟೆ ಸರ್. ನೆಕ್ಸ್ಟ್ ಸ್ಕೂಪ್ ಅಂತ ಬಂತು, ಸ್ಕೂಪ್ ಮಾಡಿದ್ವಿ ಸರ್. ಸ್ಕೂಪ್ ಆದ್ಮೇಲೆ ಅನಂತರ ಬೈಮಾ ಅಂತ ಬಂತು, ಬೈಮಾ ಮಾಡಿದ್ವಿ. ಬೈಮಾ ಆದ್ಮೇಲೆ LF7 ಅಂತ ಬಂತು, LF7 ಆದ್ಮೇಲೆ LF8 ಅಂತ ಬಂತು, LF8 ಆದ್ಮೇಲೆ LF9 ಅಂತ ಬಂತು, LF9 ಅಂದ್ಮೇಲೆ ಸೈಕ್ಲೋಬಿನ್ ಅಂತ ಬಂತು ಸರ್. ಸೊ ಹಿಂಗೆ ಟ್ರೆಂಡ್ ಸ್ಟಾರ್ಟ್ ಮಾಡಿ ನಂದು ರಿಸರ್ಚ್ ಸರ್, 6 months ನಾ ರಿಸರ್ಚ್ ನಲ್ಲೇ ಇರ್ತೀನಿ ಸರ್. ಯಾವ ಪ್ರಾಡಕ್ಟ್ ಹೆಂಗೆ ಏನು ಎಂತ ನಮ್ಮ ಜನತೆಗೆ ಯಾವುದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಹಿಂಗೆಲ್ಲ ಮಾಡಿ ಸರ್ ಆಸ್ ಒನ್ ಡೇಟ್ ನಾವು ಹುಬ್ಳಿದಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಹೋಗ್ಲಿ ಸರ್ ನಮ್ಗೆ ಗುರ್ತಿರ್ಸಲಾರ್ದು ಯಾರು ಇಲ್ಲ, 100% ಗುರ್ತಿರ್ತಾರೆ ಸರ್. ಅದು ಅವ್ರು ಮಾಡಿದ್ದು ನಮ್ಗೆ ಪ್ರೀತಿ, ಎಲ್ಲ ಪ್ರೀತಿ ಮಾಡಿದ್ದಾರೆ. ಮತ್ತೆ ವರ್ಷಕ್ಕೆ ಒಂದ್ಸಲ ಬರ್ತಾನೆ ಶ್ರೀ ಗಜಾನನ್ ಮಹಾರಾಜ್ ಒಂದೇ ಒಂದ್ಸಲ ಬರ್ತಾನೆ, ಪೂಲಾ ಧೂಲ್ ಹೋಗಿಸಿ ಹೋಗ್ಬಿಡ್ತಾನೆ, ಎಲ್ಲರಿಗೂ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಹೋಗ್ತಾನೆ. ಗಣೇಶ ಚತುರ್ಥಿ ಬಂದ್ರೆ ಮೇನ್ ಸ್ಟ್ಯಾನ್ಲಿ. ಎಸ್, ಓಣಿದಾಗ ಜಗಳ ಇತ್ತ, ನಿಮ್ ಕಡೆ ಯಾರು ಬರತಾನ ಡಿಜೆ, ಅವ ನಮ್ ಕಡೆ ಸ್ಟ್ಯಾನ್ಲಿ, ನಿಮ್ ಕಡೆ ಇವ ನಮ್ ಕಡೆ ಸ್ಟ್ಯಾನ್ಲಿ. ಇನ್ನೊಂದ್ಸರ ಈಗ ಹೆಂಗಾಗೈತೆ ಅಂತಂದ್ರ ಗಣಪತಿ ಫಸ್ಟ್
ಹಿಂಗ ಬುಕ್ ಹಿಂಗ ಪೆಂಡ ಗೊತ್ತಿಲ್ಲ ಅವಾಗಿನ ವಿಚಾರ ಮಾಡಕ್ ಚಾಲು ಮಾಡ್ಬಿಡ್ತಾರ. ಹಾ ಸರ್. ಏ ಡಿಜೆ ಯಾರಿಗ್ ತರ್ಸೋಣ ಯಾರಿಗ್ ಮಾಡೋಣ, ಅವ್ನಿಗೆ ಕೊರ ಬೇಡ ಅವ ಬೇಡ, ಇವ್ನಿಗೆ ಕೊರ ಇವ ಬೇಡ, ಇವ್ನಿಗೆ ಕೊರ ಇವ ಬೇಡ, ಇವ್ನಿಗೆ ಬುಕ್ ಮಾಡೋಣ, ಅವ್ರಿಗೆ ಆಲ್ರೆಡಿ ಬುಕ್ ಆಗ್ಬಿಟ್ಟಾರ. ಸೊ ಹಿಂಗೆಲ್ಲಾ ನಡಿತೈತಿ. ಸೊ ನಿಮ್ಗೇನತ್ತಲ್ಲ ಗಣಪತಿ ಹಬ್ಬದ ದಿನ ಸೊ ಎಷ್ಟು ಕೂಡ ನನ್ ಬುಕಿಂಗ್ ತಗೋರಿ ಅಂತ ಹೊಡೆದಾಡ್ತಿರ್ಬೇಕು ಸರ್ ನಿಮ್ಗೆ. ಸರ್ ಹಿಂಗಂದ್ರ ಆಲ್ಮೋಸ್ಟ್ ಆಲ್ ತುಂಬಾ ಮಂದಿ ಫೋನ್ ಮಾಡ್ತಾರೆ ಸರ್. ನಮ್ಗೇನ್ ಸರ್ ನಮ್ ತಾಕತ್ ಎಷ್ಟಿರುತ್ತೆ ನಾವು ಅಷ್ಟೇ ಬುಕಿಂಗ್ ತಗೋಬಹುದು. ಆಲ್ಮೋಸ್ಟ್ ಆಲ್ ನಾವು 180 ಆರ್ಡರ್ಸ್ ಪಾಸ್ ಮಾಡ್ಬಿಡ್ತೀನಿ ಸರ್, ಸ್ಕಿಪ್ ಮಾಡ್ತೀನಿ ಸರ್. ಹಾ ಸರ್, 180 ಆರ್ಡರ್ಸ್ ಸ್ಕಿಪ್ ಮಾಡ್ತೀನಿ ಸರ್. ಎಷ್ಟು ತಗೋತೀರಿ ಸರ್? 60 ಈವೆಂಟ್ಸ್ ತಗೊಂತೀವಿ ಸರ್ ಗಣಪತಿ. ಫಸ್ಟ್ ಡೇ ನಿಂದ 60 ಡೇ ಮಟ. ಸೊ ಡೇ 1 ಡೇ 2 ಹಿಂಗ ಕಂಟಿನ್ಯೂ ಇರುತ್ತೆ ಸರ್. ಸರ್ ಈಗ ನೀವಂದ್ರಲ್ಲ 60 ಇವೆಂಟ್ಸ್ ಡೇ 1 ಇಂದ ನೀವು ಪರ್ಟಿಕ್ಯುಲರ್ಲಿ ಒಂದ್ ಕಡೆ ಎಕ್ಸಾಂಪಲ್ ಈಗ ನೀವು ದಾಜಿಮಪೇಟೆಗೆ ಹಚ್ಚಿದ್ರಿ, ನೀವು ದಾಜಿಮಪೇಟೆಗೆ ಹಚ್ಚಿದಾಗ ನೀವು ಪರ್ಸನಲಿ ಇರ್ತಿರೋ ಅಲ್ಲಿ. ಸೊ ಅದ ದಿನ ನೀವು 2 ಆರ್ಡರ್ಸ್ ಮಾಡ್ತೀರಿ? ಇಲ್ಲ, ನಾ 2 ಮಾಡೋದಿಲ್ಲ ಸರ್. ನಾ ಮಾಡಿದ್ರೆ ಒಂದ ಮಾಡ್ತೀನಿ ಸರ್. ಒಂದ ಮಾಡ್ತೀನಿ. ಎದಕ್ ಒಂದ್ ಮಾಡ್ತೀನಿ ಅದು ಇದರಿಂದ ರೀಸನ್ ಐತಿ ಸರ್. ಸೊ ಒಂದೇ ಸಿಟಿನಲ್ಲಿ 2 ಸ್ಟ್ಯಾನ್ಲಿ ಇರಬಾರ್ದು ಸರ್. ಕರೆಕ್ಟ್. ಅದು ಸ್ಟ್ಯಾನ್ಲಿ ಸಿಸ್ಟಮ್ ಇರ್ಲಿ, ಸ್ಟ್ಯಾನ್ಲಿ ಅಂತ ಸೌಂಡ್ ಇರ್ಲಿ ಸರ್. ನನ್ನ ಪರ್ಸನಲ್ ಒಪಿನಿಯನ್ ಸರ್. ಯಾಕಂದ್ರೆ ಈಗ ನಾವು ಎಲ್ಲೋ ಹೋಗಿವಿ ಸರ್, ಒಂದು ದರ್ಶನಕ್ಕೆ ಹೋಗಿವಿ. ಈಗ ದಗಡುಶೇಡ್ ಗಣಪತಿಗೆ ಹೋಗಿವಿ ಸರ್. ಎಕ್ಸಾಂಪಲ್ ನಾವು ಟೆಂಪಲ್ ಇಡೋಣ ಸರ್. ಇಡೀ ಇಂಡಿಯಾನಲ್ಲಿ ದಗಡುಶೇಡ್ ಗಣಪತಿ ಒಂದೇ ಇದೆ ಸರ್. ಪೂನಾನಲ್ಲೇ ಇರಬೇಕು. ದಗಡುಶೇಡ್ ಗಣಪತಿ ಇದು ಇನ್ನ ಕಾಪಿ ಎಲ್ಲಿ ಬೇಡ ಸರ್, ಮಾಡಬಾರ್ದು. ಎಸ್, ಇದು ಎಕ್ಸಾಂಪಲ್ ಸರ್. ಸೊ ನಮ್ದೇನ್ ಸರ್, ಸ್ಟ್ಯಾನ್ಲಿ ಸೌಂಡ್ ಹುಬ್ಳಿನಲ್ಲಿ, ಗಾಜವಾನ್ ಪ್ಲೇಟ್ನಲ್ಲಿ, ಮಂಗಳೂರು ಪೇಟ್ನಲ್ಲಿ, ಗುಡ್ಶೆ ರೋಡ್ನಲ್ಲಿ, ಕೆಲವೊಂದು ಕಾಲನೀಸ್ನಲ್ಲಿ ಪ್ಲೇ ಆಗ್ತಾ ಇದೆ ಅಂದ್ರೆ ಒಂದೇ ಸಿಸ್ಟಮ್ ಇರ್ಬೇಕು ಸರ್. ಹಾ, ಈಗ ನನಗೆಲ್ಲ ಆಟೋ ಡ್ರೈವರ್ಸ್ ಹೇಳ್ತಾರೆ ಸರ್, ನಮ್ಮ ಆಟೋ ಡ್ರೈವರ್ಸು 6 o'clock to 10 o'clock ಮಟ ಆಟೋ ಡ್ರೈವರ್ಸ್ಗೆ ಪುರ್ಸತ್ ಇರೋದಿಲ್ಲ ಅಂತ ಸರ್. 9th ಡೇ 11th ಡೇ ಸ್ಟೇಷನ್ ಇಳಿತಾರಂತೆ, ಸ್ಟ್ಯಾನ್ಲಿ ಸೌಂಡ್ ಕಿದ್ರೆ ಉದರ್ ಮಾರು, ಸ್ಟ್ಯಾನ್ಲಿ ಸೌಂಡ್ ಎಲ್ಲಿದೆ ಅಲ್ಲಿ ಬಿಡ್ರಿ. ಆಟೋ ಡ್ರೈವರ್ಸ್ ಹೇಳ್ತಾರೆ. ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಹುಬ್ಳಿಗೆ ಬರ್ತಾರೆ ಸರ್. 5 ಲಕ್ಷ ಜನ ಕೂಡೋದಂದ್ರೆ ಸಣ್ಣ ಮಾತಲ್ಲ ಸರ್. ಸೊ ಎಲ್ಲಾ ಫೆಸ್ಟಿವಲ್ಗೂ ಹೈಯೆಸ್ಟ್ ಕೂಡೋದು ಪಬ್ಲಿಕ್ ನಮ್ ಗಣಪತಿಗೆ ಸರ್. ಎಸ್ ಸರ್, ಗಣಪತಿಗೆ ಎಸ್ ಸರ್. ಕ್ರೌಡ್ ಲೈಕ್ ಮಾಡ್ಬೇಕು ಸರ್ ನಮ್ಮ ಹುಬ್ಳಿ ಕ್ರೌಡ್ಗೆ. ಸೊ ಮೊದ್ಲೆಲ್ಲ ಬಾಳ ಇರ್ತಾರೆ, ಈಗ ಸ್ವಲ್ಪ ಮತ್ ಕಮ್ಮಿ ಆಗಿದೆ ಅಂದ್ರೆ ಸರ್. ಈಗ 10 o'clock ಸುಪ್ರೀಂ ಕೋರ್ಟ್ ಆದೇಶ ಸರ್. ನಮ್ಮ ಅದ್ರ ಬಗ್ಗೆ ವಿಚಾರ ಮಾಡೋದು ನಮ್ಗೆ ನಮ್ ತಲೆನಿಂದ ಹೊರಗಡೆ ಇದೆ ಸರ್. ಅದೇ ಸರ್, ಅದೇ 10 o'clock ಅಂತ ಮಾಡಿದ್ರೆ ಅದಕ್ಕೆ ಎಫೆಕ್ಟ್ ಆಗಿರ್ಬೋದು ಸರ್ ನಿಮ್ ಬಿಸ್ನೆಸ್. ಸೊ ಎಫೆಕ್ಟ್ ಅನ್ನಕ್ಕೆ ಏನು ಇಲ್ಲ ಸರ್. ಆಕ್ಚುಲಿ ಏನಿದೆ, 6 hours ಎಂಜಾಯ್ ಮಾಡೋರು 4 hours ಎಂಜಾಯ್ ಮಾಡ್ತಾ ಇದಾರೆ. ಈಗ ಆಫ್ಟರ್ 10 o'clock 11 o'clock ಎಂಜಾಯ್ಮೆಂಟ್ ಗೆ ಬರೋರು ಈವ್ನಿಂಗ್ 4 o'clock to 10 o'clock ಮಟ ಮಜಾ ಮಾಡೋಣ ಅಂತ ಬರ್ತಾ ಇದಾರೆ ಸರ್. ಸೊ ಎಂಜಾಯ್ ಮಾಡೋಣ ಅಂತ ಬರ್ತಾ ಇದಾರೆ ಸರ್. ಸೊ ನಮ್ಗಂತ ಎಫೆಕ್ಟಿವ್ ಏನು ಇಲ್ಲ ಸರ್. ಸೊ 10 o'clock ಮಟ 10 o'clock ಮೇಲ್ಗಡೆ ಎದಕ್ಕಿಲ್ಲ ಅಂದ್ರೆ ಸರ್, ಈಗ ಸುಪ್ರೀಂ ಕೋರ್ಟ್ ಆದೇಶ ಐತೆ ಸರ್. ಈಗ ಕೆಲವೊಂದು ಕಾಲನೀಸ್ ಸರ್, ಇಂಡಸ್ಟ್ರಿಯಲ್ ಪರ್ಪಸ್, ರೆಸಿಡೆನ್ಷಿಯಲ್ ಪರ್ಪಸ್, ಕಾಲನೀಸ್ ಪರ್ಪಸ್ ನಲ್ಲಿ ಇಷ್ಟಿಷ್ಟ ಡಿಸಿಬಲ್ಸ್ ಅಷ್ಟ ರನ್ ಆಗ್ಬೇಕಂತ ಐತೆ ಸರ್, ಆಸ್ ಪರ್ ಗೌರ್ಮೆಂಟ್ ರೂಲ್. ಸೊ ನಮ್ಗೆ ಆಕ್ಚುಲಿ ಸರ್, ಯಾವ್ದೇ ಬಿಸ್ನೆಸ್ ಆಗ್ಲಿ ಏನಾಗ್ಲಿ, ಗೌರ್ಮೆಂಟ್ ಒಳಗಡೆ ಕೆಲಸ ಮಾಡ್ಕೊಂತ ಹೋದ್ರೆ ಯಾವುದೇ ತರಹದ ತೊಂದರೆ ಇಲ್ಲ ಸರ್. ಗೌರ್ಮೆಂಟ್ಗೆ ಅಪೋಸ್ ಮಾಡ್ತೀವಿ ಅಂದ್ರೆ ಸರ್ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾವ. ಹಂಗೇನ ನಿಮ್ ಪ್ರಾಬ್ಲಮ್ ಆಗಿದೆ ಸರ್? ಲೈಕ್ ಬಹಳ ಡೆಡ್ಲಿ ಫೇಸ್ ಮಾಡಿದೀನಿ ಸರ್. ಲಾಸ್ ಆಗಿದ್ದ 2 ತುಂಬಾ ಡೆಡ್ಲಿ ಫೇಸ್ ಮಾಡಿದೀನಿ ಸರ್. ನನ್ನ ವಿಷಯ ಏನಂದ್ರೆ, ನನ್ಗಾಗಿದ್ದಂಗೆ ಆ ಮೂಮೆಂಟ್ ಯಾರಿಗೂ ಆಗ್ಬಾರ್ದು ಸರ್. ನಾವು ಅಂತ ತಟ್ಕೊಂಡಿವಿ ಸರ್. ಬೇರೆಯವ್ರು ಇದ್ರೆ ಒಂದು ಸೂಸೈಡ್ ಅಟೆಂಪ್ಟ್ ಇಲ್ಲ, ಈ ಪರಿಸ್ಥಿತಿನಿಂದ ನಾವು ಹೊರಗೆ ಬಂದಿದ್ದ ಡೇಸ್ನು ಇದಾವೆ ಸರ್. ಸರ್ ಆಕ್ಚುಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಇವೆಂಟ್ ಆಗ್ತದೆ ಸರ್, 21 ಡೇ ಗಣಪತಿ ಇದು ನಮ್ಮ ಬಂಕಾಪುರ್ನಲ್ಲಿ ಸರ್. ನಮ್ಮ ಬೊಮ್ಮಾಯಿ ಸಾಹೇಬ್ರ ಕ್ಷೇತ್ರ ಸರ್ ಅದು. ಸೊ ಅಲ್ಲಿ ಏನದು ಸರ್, ಇವೆಂಟ್ ಆಗೋ ಮಟ್ಟ ನ್ಯೂಟ್ರಲ್ ಮಾಡಿ ಸರ್. ಇವೆಂಟ್ ಆದಮೇಲೆ ನಮಗೆ ಸ್ವಲ್ಪ ಸ್ಟೇಷನ್ ಒಳಗೆ ತೊಗೊಂಡೋಗಿ ಗಾಡಿ ಹಚ್ಚಿದ್ರು ಸರ್. ಸೊ 45 days ನಮ್ಮ ಮಟೀರಿಯಲ್ ಎಲ್ಲ ಬಿಸಿಲಿಗೆ ಎಲ್ಲ ನಿಂತಿತ್ತು ಸರ್. ಸೊ ಟೋಟಲ್ ಮಟೀರಿಯಲ್ ಎಲ್ಲ ಡ್ಯಾಮೇಜ್ ಆಗಿಬಿಡ್ತು ಸರ್. ಸೊ ನಾವು ಮಟೀರಿಯಲ್ ತಂದು ಯಾರಿಗೂ ಮಾರ್ಲಾರ್ದಂಗೆ ಆಗಿತ್ತು ಸರ್. ಅಷ್ಟು ತಕ್ಕೊಂಡು ಸರ್, ಅನ್ಯೂಸ್ಡ್ ಏನಿದೆ ಸರ್ ಸ್ಕ್ರಾಪ್ ಮಾಡಿಬಿಟ್ಟು ಸರ್. ಸೊ ಅವಾಗ ನಾವು ಡಿಸೈಡ್ ಮಾಡಿದ್ವಿ ಸರ್,
ಯಾವತ್ತೂ ಕಾನೂನ ವಿರುದ್ಧ ಹೋಗ್ಬಾರ್ದು, ಕಾನೂನು ಏನು ಪಾಲನೆ ಮಾಡಂತತೆ ಅಷ್ಟರೊಳಗೇನೆ ಮಾಡಬೇಕು ಅಂತ ಸರ್. ಸೊ ಅವಾಗ್ನಿಂದ ನಾವು ಏನಿದೆ ಸರ್, ಕಾನೂನು ಏನು ಹೇಳ್ತೆ ಅಷ್ಟೇ ಗೈಡ್ಲೈನ್ಸ್ನಲ್ಲೇ ಕೆಲಸ ಮಾಡ್ತೀವಿ ಸರ್. ಅವರು ಮುಂದವರು ಏನನ್ನ ಹೇಳಿ ಸರ್, ನಮಗೆ ನಾವು ಅದಕ್ಕೆ ಅಗ್ರಿ ಆಗೋದಿಲ್ಲ. ಯಾಕಂದ್ರೆ ನಮಗೆ ಲಾಂಗ್ ಟೈಮ್ ಸರ್, ಲಾಂಗ್ ಟೈಮ್ ನಮ್ಮ ಜನರಿಗೆ ನಾವು ಕುಣಿಸ್ಬೇಕು ಸರ್. ನಮ್ದು ಒಂದೇ ಇಂಟೆನ್ಷನ್ ಸರ್, ಹುಬ್ಳಿನಲ್ಲಿ ಆಸ್ ಒನ್ ಡೇಟ್ ಸರ್, ನಾವು ಎಲ್ಲೇ ಹೋಗ್ಲಿ ಸರ್, ಒಂದು ಶಾಪಿಂಗ್ ಮಾಲ್ ಹೋಗ್ಲಿ, ಜ್ಯುವೆಲ್ಲರಿ ಶಾಪ್ ಹೋಗ್ಲಿ ಸರ್, ಆನಂತರ ಎಲ್ಲೇ ಹೋಟೆಲ್ಸ್ ಹೋಗ್ಲಿ ಸರ್, ರೆಸ್ಟೋರೆಂಟ್ ಹೋಗ್ಲಿ, ಎಲ್ಲೇ ಹೋಗ್ಲಿ ಸರ್, ಎಲ್ಲರೂ ಪ್ರೀತಿಯಾಗಿ ಬಂದು ಮಾತಾಡಿಸ್ತಾರೆ. ಎಲ್ಲರಿಗೂ ನಾವು ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ ಸರ್. ನಮಗೆ ನಮ್ಮ ಮಮ್ಮಿ ಕೇಳ್ತಾರೆ ಸರ್, ನಮ್ಮ ಮಮ್ಮಿಗೆ ನಾವು ಇಷ್ಟೇ ಸರ್ ಮಾಡಿದ್ದು, ನಾವು ಏನಂತ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ನಾವು ಯಾವಾಗ್ಲೂ ಚಿಕ್ಕ ಮಕ್ಳಂಗೆ ನೋಡ್ತಾರೆ. ನಾವು ನಾವು ಹೋದ್ರೆ ಕೆಲವೊಂದ್ ಮಂದಿ ನಮ್ಮ ಹತ್ರ ಫೋಟೋಸ್ ಗಿಟ ಸೆಲ್ಫೀಸ್ ತಗೊಂತಾರಲ್ಲ, ನಮ್ಮ ಮಮ್ಮಿ ಅಂತಾರೆ, ಯಾಕೆ ನಿನ್ನ ಹತ್ರ ಫೋಟೋಸ್ ತಗೊಂತಾ ಇದಾರೆ? ಇಲ್ಲ ಮಮ್ಮಿ, ಫ್ರೆಂಡ್ಸ್ ಇವರು, ಗೊತ್ತಿರಲ್ಲ ಸರ್ ಅವ್ರಿಗೆ. ಅವಾಗೆಲ್ಲ ಇದ್ದಿಲ್ಲಲ್ಲ ಸರ್, ಸರ್ ಈಗ ಗೊತ್ತಾಗೈತೆ ಸರ್. ಅಲ್ಲ ಹೆಂಗ್ ಗೊತ್ತ ಸರ್ ಅಂದ್ರೆ ಇದೆ ಸರ್. ಲಾಸ್ಟ್ ಇಯರ್ ಗಣಪತಿಗೆ ಬಂದಿದ್ರು ಸರ್. ಸೊ ಫ್ಯಾನ್ ಫಾಲೋಯಿಂಗ್ಸ್ ನೋಡಿ ಸರ್, ನನ್ನ ಅಂತಮ್ಮರೆಲ್ಲ ಗಣಪತಿ ವಿಸರ್ಜನ್ನಲ್ಲಿ ಸುತ್ತಮುತ್ತಲೇ ಇರ್ತಾರೆ ಸರ್, ನನ್ನ ಜೊತೆನೇ ಇರ್ತಾರೆ. ತುಂಬಾ ಪ್ರೀತಿ ಸರ್. ನಮ್ಮ ಕರ್ನಾಟಕ ಜನತೆಗೆ ನಾನು ಎಷ್ಟು ಥ್ಯಾಂಕ್ಫುಲ್ ಅಂದ್ರೂ ಕಮ್ಮಿನೇ ಸರ್. ತುಂಬಾ ಅಂದ್ರೆ ತುಂಬಾ ಪ್ರೀತಿ ಸರ್, ತುಂಬಾ ಅಂದ್ರೆ ತುಂಬಾ ಪ್ರೀತಿ. ಎಷ್ಟೋ ಸಾವಿರಾರು ನಮ್ಮ ಆಟೋ ಡ್ರೈವರ್ಸ್ ನಮ್ಮ ಸಾಂಗ್ಸ್ ಪ್ಲೇ ಮಾಡ್ತಾರೆ, ಎಷ್ಟೋ ಸಾವಿರಾರು ಟೆಂಪೋ ಟ್ರಾವೆಲ್ಸ್ ಅವರು ನಮ್ ಸಾಂಗ್ ಪ್ಲೇ ಮಾಡ್ತಾರೆ, ಚಲೋ ಕಾರ್ನಲ್ಲಿ ನಮ್ ಸಾಂಗ್ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಹೋದ್ರೆ ಸ್ಟ್ಯಾನ್ಲಿ ಜಾರ ಇದೆ, ಸ್ಟ್ಯಾನ್ಲಿ ಹೋಗ್ತಾ ಇದೆ ನೋಡು. ಸಣ್ಣ ಮಕ್ಳು ಎಸ್ಪೆಷಲಿ ಸರ್, ಸಣ್ಣ ಮಕ್ಳು ಒಂದು 3 months ಬ್ಯಾಕ್ ಸರ್, 3 months ಬ್ಯಾಕ್ 1 year ಬೇಬಿ ಸರ್, 1 year ಬೇಬಿ. ಲಿಟ್ರಲಿ ತಿಳಿಸ್ತೀನಿ ಸರ್, ಇಲ್ಲೇ ಶಿರ್ಡಿ ನಗರ್ನಲ್ಲಿ ಇರ್ತಾರೆ ಸರ್ ಅವರು. ಅವ್ರು ಫಸ್ಟ್ ಬರ್ತ್ಡೇಗೆ ನನಗೆ ಇನ್ವೈಟ್ ಮಾಡಿದ್ರು. 2 days ಬಿಟ್ಟು ಬರ್ತ್ಡೇ ಇದೆ ಅಂದರೆ ಅವ್ರು ಬಂದರು ಸರ್. 6 monthsನಿಂದ ಎವ್ರಿ ನೈಟ್ ಆ ಹುಡುಗ ಸೆರೆಲಾಗಿ ತಿನ್ಬೇಕಂದ್ರೆ ನಮ್ಮ ಸಾಂಗ್ ಪ್ಲೇ ಮಾಡ್ಬೇಕಂತ. 6 months ಬೇಬಿ ಸರ್. ಅವರು ಲಾಸ್ಟ್ 3 months ಬ್ಯಾಕು ಬರ್ತ್ಡೇ ಮಾಡಿದ್ರು ಸರ್. 100% ನಮ್ಮ ಸಾಂಗ್ ಪ್ಲೇ ಮಾಡಿದ್ರೇನೆ ತಿಂತಾನಂತ. ತಡೆ ನೋಡು, ನಾವು ಮ್ಯೂಸಿಕ್ ಲವರ್ ಅಂತ ಬೇರೆ ಸಾಂಗ್ ಪ್ಲೇ ಮಾಡಿದ್ರಂತ, ಟೋಟಲ್ ಫೀಡಿಂಗ್ ಸ್ಟಾಪ್ ಆಗ್ಬಿಡುತ್ತಂತ ಸರ್. ಸೊ ಹಿಂಗೆ ಕ್ರೇಜ್ ಬಂದ್ಬಿಟ್ಟಿ ಸರ್. ಅದು ನೋಡಿ ಸರ್, ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವ್ರ ಆಶೀರ್ವಾದ, ನನ್ನ ಕರ್ನಾಟಕ ಜನತೆ ಪ್ರೀತಿ ಆಶೀರ್ವಾದ ಸರ್ ಇದೆಲ್ಲ. ಇಲ್ಲ ಸರ್, ಸಣ್ಣ ಮಕ್ಕಳು ಸ್ಕೂಲ್ ಹೋಗೋ ಮುಂಚೆನೆ ಸ್ಕೂಲಿಗೆ ಹೋಗ್ತಿರಲ್ಲ ಸರ್, ಅವ್ರಿಗೆ ಮೊಬೈಲ್ ಅಲ್ಲಿ ಹುಡುಕಿ ಮಾಡ್ತಾರೆ ಸರ್. ಅದೇ ಸಣ್ಣ ಹುಡುಗರಿಗೆ ಒಂದಿಷ್ಟು ಕಡೆ ನೋಡಿ ನಮಗೂ ಸ್ವಲ್ಪ ಈಗ ನೀವು ಹೇಳಿದ್ರಲ್ಲ ಸರ್ ಇನ್ಸಿಡೆಂಟ್, ನಮಗೂ ಜುಮ್ ಅಂದ್ಬಿಡುತ್ತೆ ಮೈ. ಏನಪ್ಪಾ ಇದು ಅಲ್ಲ, ಮೊದ್ಲೆಲ್ಲಾ ಚಂದಮಾಮ ತೋರಿಸಿ ಗಿರಿಸಿ ಎಲ್ಲಾ ಮಾಡಿದ್ರ. ಈಗ ಅದ ಆತ್ ಸರ್, ಜನರೇಷನ್ ಚಂದಮಾಮ ದೋತಿಗೆ ಈಗ ಏನೈತಲ್ಲ ಮೊಬೈಲ್ದಾಗ ಹಚ್ಚಿ, ಆ ಮೊಬೈಲ್ ಹಚ್ಚಿದ್ರ ಏನ್ರ ವಿಡಿಯೋ ಕಾರ್ಟೂನ್ಸ್ ಹಚ್ಚಿದ್ರ ನೋಡ್ದ ಇದು ನಿಮ್ ಕೇಳ್ದಾಗ ಬ್ಯಾನಾಗ ವಿಚಾರ ಮಾಡಕ್ ಸರ್. ಅದ ದೊಡ್ಡರಿಂದ ನೀವ್ ಅಂದ್ರಲ್ಲ ಸಣ್ಣ ಮಗು ಅಂತಂದ, ಸೊ ಅದಕ್ಕೆ ಇನ್ನೂ ಗೊತ್ತಿರಂಗಿಲ್ಲ. ಎಸ್ ಸರ್. ಸರ್ ಇದು ಒಂದ್ ಕೇಸಸ್ ಅಲ್ಲ ಸರ್, ಇಂಥವು ಹಂಡ್ರೆಡ್ಸ್ ಆಫ್ ನಂಬರ್ಸ್ ನಲ್ಲಿ ಇದಾವೆ ಸರ್ ಕೇಸಸ್ ಸರ್. ಸೊ ಅವ್ರು ಮಾಡಿದ ಪ್ರೀತಿ ಸರ್ ನಮ್ಗೆ. ಬಟ್ ನಾವು ಹೆಂಗ ಸರ್, ನಾವು ಟ್ರೆಂಡ್ ತಂದಿದೀವಿ ಸರ್, ನಾವು ಹುಟ್ಟಿಸಿದೀವಿ ಸರ್ ಹುಬ್ಳಿನಲ್ಲಿ ಟ್ರೆಂಡ್. ಅದಂದ್ರಲ್ಲ ಸರ್, ನೀವು ಎವ್ರಿ ಇಯರ್ ಚೇಂಜ್ ಮಾಡೋದು ಸೌಂಡ್ ಬಾಕ್ಸ್ ನಿಮ್ ಕಡೆ. ನಾವು ಸ್ಕೂಲ್ದಾಗ ಇದ್ವಿ ಸರ್, ಸ್ಕೂಲ್ದಾಗ ಸೆಂಟ್ ಮೇರಿ ಸ್ಕೂಲ್ ನಮ್ದು, ಎಲ್ಲಾರು ಗೊತ್ತಲ್ಲ, ಎಲ್ಲಾ ಸ್ಕೂಲಲ್ಲೂ ಆಜ್ ಖಾ ಜಾಯೆಂಗೆ ಸ್ಟ್ಯಾನ್ಲಿ ಕಾ ಸೌಂಡ್ ಹುಡ್ಕೊಂತ ಹೋಗುದು ಸರ್. ಮತ್ತೆ ಸ್ಟ್ಯಾನ್ಲಿ ಕಡೆ ನಡ್ಕೊಂತ ಅಲ್ಲಿ ಮಠ. ಸೊ ಕ್ರೇಜ್ ಏನಂದ್ರ ಕುಣಿಬೇಕ, ಸೌಂಡ್ ಕೇಳ್ಬೇಕು ಸರ್. ನಿಮ್ದು ಮೇನ್ಲಿ ನಮ್ದು ಇಂಟೆನ್ಷನ್ ಅದ ಸರ್, ಯಾವುದೇ ತರ ಅದ, ಎಲ್ಲಾರು ಎಂಜಾಯ್ ಮಾಡ್ಬೇಕು ಸರ್. ಜಗಳ ಅಂತಾವ್ ಏನು ಇರ್ಬಾರ್ದು ಸರ್, ಚಲೋ ಎಂಜಾಯ್ ಮಾಡ್ಬೇಕು ಸರ್. ನೋಡಿ ಸರ್, ಈಗ ನೀವು 10 o'clock ಮಠ ಎದಕ್ಕಂತ ಕೇಳಿರಿ ಸರ್. ಈಗ ನೋಡಿ ಸರ್, 10 o'clock ಅಂದ್ರೆ ಫ್ಯಾಮಿಲಿ ಎಂಜಾಯ್ ಮಾಡುತ್ತೆ ಸರ್, ಮಕ್ಳು ಎಂಜಾಯ್ ಮಾಡ್ತಾರೆ, ಸ್ಟೂಡೆಂಟ್ ಎಂಜಾಯ್ ಮಾಡ್ತಾರೆ ಸರ್, ಎಲ್ಲ ಯೂತ್ ಏನಿದೆ ಎಲ್ಲ ಎಂಜಾಯ್ ಮಾಡಿ ಹೋಗ್ತಾರೆ ಸರ್. ಸೊ ನನ್ನ ಪರವಾಗಿ ಸರ್ ಪರ್ಫೆಕ್ಟ್ ಸರ್, ನಮ್ ಜನತೆ ಪರ್ಫೆಕ್ಟ್ ಆಗಿ ಎಂಜಾಯ್ ಮಾಡುತ್ತೆ ಸರ್ ನಮ್ ಮ್ಯೂಸಿಕ್. ಹಾ ಸರ್. ಸರ್ ಈಗ ನೀವು ಅಂದ್ರಲ್ಲ ಎರಡು ಒಂದ್ ಮಿಕ್ಸರ್ ಅಲ್ಲಿ 2 CD ಪ್ಲೇಯರ್ ತಗೊಂಡು ಇದು ಮಾಡಿದ್ರಿ, ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಸಾಂಗ್ ಯಾವ್ದಿತ್ತು ಸರ್? ಅದು ಫಸ್ಟ್ ಸಾಂಗ್ ಸರ್ ಬಂದು ರೈಸ್ ಅಪ್ ಅಂತ ಒಂದು ಸಾಂಗ್ ಇದೆ ಸರ್, ಇಂಗ್ಲಿಷ್ ಆಲ್ಬಮ್. ಆನಂತರ ಎನ್ರಿಕಿಯೋದು ಒಂದು ಸಾಂಗ್ ಇದೆ ಸರ್, ರಿದಮ್ ಡಿವೈನ್ ಅಂತ. ಇವೆರಡು ಟ್ರ್ಯಾಕ್ ಪ್ಲೇ ಮಾಡ್ತಿದ್ದೆ ಸರ್ ನಾನು. ಹೌದಾ? ಹಾ ಸರ್. ನಮ್ಗೆ ಈಗ ನೀವು ಕನ್ಸೋಲ್ ನೀವೇ ಪ್ಲೇ ಮಾಡಿದ್ರಿ ಸರ್? ಸರ್ ನಾನು ಇವಾಗ ಬಿಟ್ಟು ಸರ್ 8 years ಆಗಕ್ ಬಂತು ಸರ್. ಅಂದ್ರೆ ಪ್ರೆಷರ್ ಕನ್ಸೋಲ್ ನಲ್ಲಿ ಪ್ಲೇ ಮಾಡೋದು ಬಿಟ್ಟು ಸರ್. ಯಾಕಂದ್ರೆ ಪ್ರೆಷರ್ ಹಿಂಗಿದೆ ಸರ್, ಪ್ರೊಡಕ್ಷನ್ ನಾನೇ ನೋಡ್ಬೇಕು ಸರ್, ಮಟೀರಿಯಲ್ ಚೂಸ್ನು ನಾನೇ ಸೆಲೆಕ್ಟ್ ನಾನು ಮಾಡಬೇಕು, ತರಬೇಕು ನಾನೇ, ಫೈನಾನ್ಷಿಯಲಿ ನೋಡ್ಬೇಕು ನಾನೇ ಸರ್, ಎಲ್ಲ ಓವರ್ ಆಲ್ ನೋಡ್ಕೊಂಡು ಸರ್
ಅದಕ್ಕೇನು ಮಾಡಿದ್ವಿ ಸರ್, ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಸರ್ ನಾನು, DJ ಕ್ಲಾಸಸ್. ಒಂದು 20-25 ಜನ ಹುಡುಗರು ಕಲಿತು ಇಲ್ಲೇ ಹುಬ್ಳಿನಲ್ಲೇ ಇದ್ದಾರೆ ಸರ್. ಉಳ್ಕಿದ್ದವ್ರು ಕಲಿತು ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಕಂಟ್ರಿ ಎಲ್ಲ ಹೋಗಿದ್ದಾರೆ ಸರ್. ಸೊ ಆ 20-25 ಜನನ್ನೇ ನಾನು ರೊಟೇಷನ್ ಮಾಡ್ತಾ ಇರ್ತೀನಿ ಸರ್. ಇವತ್ತು ನೀ ಫ್ರೀ ಇದೆಯಾ, ಇವತ್ತು ನೀ ಬಾ ಅಂದ್ರೆ ನಾ ಕರೆಯೋದು ಅವಶ್ಯಕತೆ ಇಲ್ಲ ಸರ್, ಅವರೇ ಬಂದ್ಬಿಡ್ತಾರೆ ಸರ್. ಆಲ್ಮೋಸ್ಟ್ ಆಲ್ ಈಗ ನಮ್ಮ ಇನ್ಹೌಸ್ನಲ್ಲಿ DJನೇ ಒಂದು 7-8 ಜನ ಇದ್ದಾರೆ ಸರ್. ಸೊ ಅವರೇ ನೋಡ್ಕೊಂತಾರೆ ಸರ್. ಫ್ರಮ್ ಸ್ಕ್ರಾಚ್ ಪ್ರೊಡ್ಯೂಸ್ ಮಾಡ್ತೀವಿ ಸರ್? ಎಸ್ ಸರ್. ಟೆಂಟಮನ್ನಿಂದ ನಾವು ಟೆಂಟಮನ್ ಯೂಸ್ ಮಾಡ್ತಿದ್ವಿ ಸರ್. ನೆಕ್ಸಸ್ 1000 ಇತ್ತು ಸರ್. ನೆಕ್ಸಸ್ 1000 ಆಮೇಲೆ ನೆಕ್ಸಸ್ MK1 ಬಂತು ಸರ್. ಆಮೇಲೆ ನೆಕ್ಸಸ್ 2000 ಮಾಡಿದ್ವಿ. ನೆಕ್ಸಸ್ 2000 ಆದ್ಮೇಲೆ ನೆಕ್ಸಸ್ 2000 S2 ಮಾಡಿದ್ವಿ. ಈಗ ಲೇಟೆಸ್ಟ್ ಆಗಿ 3000 ತಗೊಂಡಿದ್ವಿ. M3 ತಗೊಂಡಿದ್ವಿ ಸರ್. ಮಿಕ್ಸರ್ದಾಗ ಯಾವ ಬೆಸ್ಟ್ ಸರ್? ಲೈಕ್ ಅಂತಿರಲ್ಲ ನೀವು ಪ್ಲೇಯರ್ಸಿಗೆ ನಿಮ್ಗೆ ಗೊತ್ತಾಗುತ್ತೆ ಇದ ಮಿಕ್ಸರ್ ಪರ್ಫೆಕ್ಟ್ ವರ್ಕಿಂಗ್ ಸರ್. ರೋಡ್ ಶೋಸ್ಗೆ ಒಂದು ಬೇರೆ ಅಪ್ಲಿಕೇಶನ್ ಇದೆ ಸರ್. ಇಂಡೋರ್ ಅಪ್ಲಿಕೇಶನ್ಸ್ಗೆ, ಬಿಗ್ಗೆಸ್ಟ್ ಫೆಸ್ಟಿವಲ್ಸ್ಗೆ ಇನ್ನೊಂದು ಅಪ್ಲಿಕೇಶನ್ ಇದೆ ಸರ್. 2 ನಂಬರ್ಸ್ ಆಫ್ ವೇರಿಯಂಟ್ಸ್ ಇದೆ ಸರ್. ಸೊ ರೋಡ್ ಶೋನಲ್ಲಿ 600 ಮಿಕ್ಸರ್ ಅಂತ ಇದೆ ಸರ್. DJM 600 ಅಂತ ಪಾಯ್ನಿಯರ್ದು ವರ್ಲ್ಡ್ಸ್ ಬೆಸ್ಟ್ ಮಿಕ್ಸರ್ ಸರ್ ಅದು. ಸೊ ದೊಡ್ಡ ಕಾನ್ಸರ್ಟ್ಸ್ಗೆ, ಸ್ಟೇಜ್ ಶೋಸ್ಗೆ, ಈವೆಂಟ್ಸ್ಗೆ ಸರ್ ನೆಕ್ಸಸ್ 3000, ನೆಕ್ಸಸ್ 2000 S2 ಚಲೋ ಮಿಕ್ಸರ್ ಸರ್. ನಾವು ಚಲೋ ಸನ್ಬರ್ನ್ ಇವೆಂಟ್ಸ್ಗೆ, ಟುಮಾರೋಲ್ಯಾಂಡ್ಗೆ ಇವೆಂಟ್ಗೆ ಕನ್ಸೋಲ್ ಯೂಸ್ ಮಾಡೋದು ನಾವು ರೋಡ್ ಶೋಗೆ ಹಾಕ್ತೀವಿ ಸರ್. ಯಾಕಂದ್ರೆ ನಮ್ಮ ಪಬ್ಲಿಕ್ ಆ ಟೈಪ್ ಎಂಜಾಯ್ ಮಾಡ್ಬೇಕು ಸರ್. ಸರ್ ಭಾಳ ಕಳ್ಳಿಂದ ಮಾತಾಡ ಸರ್. ಪಬ್ಲಿಕ್ ಫೇಮಸ್ ಇರೋದು ಗಣೇಶ ಚತುರ್ಥಿಗೆ ಸ್ಪೆಷಲಿ, ಅದು DJ ಸಲಾಗಿ ಸರ್. DJ ಸಲಾಗಿ ಫುಲ್ ಚೆನ್ನಾಗಿ ಸರ್. ಈಗ ಏನಂತ ಸರ್ ಕನ್ಸೋಲ್, ಸೊ ಒಂದಿಷ್ಟು ಈಗ ಡಿಜೆಸ್ ಇರ್ತಾರ ಸರ್, ಕನ್ಸೋಲ್ ಪ್ಲೇ ಮಾಡಿರ್ತಾರ. ಸೊ ಅವ್ರ ಏನಿರ್ತಾರಲ್ಲ, ಇಲ್ಲ ನಂಗೆ ಇದ ಕನ್ಸೋಲ್ ಬೇಕ, ಇಲ್ಲ ನಂಗೆ ಇದ ಬೇಕ. ಸೊ ನಾವೇನೈತಿ ನಾವ್ ಅಂತಂದ್ರೆ ಕನ್ಸೋಲ್ ತಂದು ಕೊಟ್ಕೊಳ್ಳಿ. ಸೊ ಆ ಮನುಷ್ಯಗ್ ಸರ್, ಕನ್ಸೋಲ್ ಆಪರೇಟ್ ಮಾಡೋ ಮನುಷ್ಯಗೆ ಕನ್ಸೋಲ್ ಯಾವ್ದಿರಲಿ ನಾ ಕುಣಿಸ್ತೀನಿ, ಅದು ಇರ್ಬೇಕು ಸರ್, ವಿಲ್ ಪವರ್ ಇರ್ಬೇಕಲ್ಲ ಸರ್. ಸೊ ನಾ ಅದ ಅಂತೀನಿ. ನಾ ಲಾಸ್ಟ್ ಟೈಮ್ ಸರ್ ಇದು ನಮ್ ಕೂಡ ಆಗಿದ್ ಇನ್ಸಿಡೆಂಟ್ ಸರ್, ಇದಕ್ಕೆ ಕೇಳಿದ್ದ. ಅಂದ್ರೆ ಒಂದ್ ಏನ್ ಸರ, ಅವ್ರು ಕೇಳೋದ್ನಲ್ಲಿ ತಪ್ಪಿಲ್ಲ ಸರ್. ಯಾಕಂದ್ರೆ ಅವ್ರ ಪ್ರಾಕ್ಟೀಸ್ ಅದ್ರಾಗ ಮಾಡಿರ್ತಾರ. ಓಕೆ ಸರ್, ಪ್ರಾಕ್ಟೀಸ್ ಅದ್ರಾಗ ಮಾಡಿರ್ತಾರ. ಬೇರೆ ಇದ್ರಾಗ ಹೋಗ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗೈತೆ ಸರ್. ಅವ್ರು ಸ್ಲೋ ಟೆಂಪೋ ಡೌನ್ ಮಾಡೋದು ಈ ಕಡೆ ಇರ್ತೈತಿ, ಒಂದು ಮಿಕ್ಸರ್ಗೆ ಈ ಕಡೆ ಇರ್ತೈತಿ ಸರ್. ಸೊ ಇದೆಲ್ಲ ಇರ್ತೈತಿ ಸರ್. ಸೊ ಏನಾತಂದ್ರೆ ಸರ್, ಅವ ಕೇಳಿದ್ದು ಕನ್ಸೋಲ್. ಸೊ ಅದ್ ಕನ್ಸೋಲ್ ನಮ್ಗೆ ಸಿಗ್ಲಿಲ್ಲ ಸರ್, ರೆಂಟ್ ಸಿಗ್ಲಿಲ್ಲ. ಓಕೆ. ಸೊ ಆ ಕನ್ಸೋಲ್ ಸಿಗ್ಲಾರ್ದಕ್ಕ ನಾವು ಬೇರೆ ಕನ್ಸೋಲ್ ತಗೊಂಡ್ಬಂದ್ವಿ. ಸೊ ಇಲ್ರಿ ಅದ್ ಹಂಗಾಗಲ್ಲ, ಇದು ಹಿಂಗಾಗಂಗಿಲ್ಲ, ಇದು ಬಾರ್ಸಕ್ ಬರಂಗಿಲ್ಲ ಅನ್ನೋದು ಲಾಸ್ಟಿಗೆ ಕೈ ಬಿಸ್ಬಿಟ್ಟ ಸರ್. ಅವ್ರ ಕಡೆ ಇರ್ಬೇಕು ಸರ್ ಅದು. ನಮ್ಗೆ ನೋಡ್ರಿ ಸರ್, ಈಗ ನಾವು 3000 ಪ್ಲೇ ಮಾಡ್ತೀವಿ. ರೋಡ್ ಶೋ ನಲ್ಲಿ ನಾವು 3000 ಕನ್ಸೋಲ್ ಹಾಕ್ತಿವಿ ಸರ್, 2000 S2 ಕನ್ಸೋಲ್ ಹಾಕ್ತಿವಿ. ನೀವು ಅದೇ ನಮ್ಗೊಂದು ಬೇರೆಂಜರ್ ಮಿಕ್ಸರ್ 2 CD ಪ್ಲೇಯರ್ ಕೊಟ್ಟರು ನಾವು ಪ್ಲೇ ಮಾಡ್ತೀವಿ. ಆಯ್ತು ಸರ್, ನಮ್ಗೆ ಗೊತ್ತಾಯ್ತು ಏನಂತ ಡೀಪ್ ಟು ಡೀಪ್. ಬಟ್ ಇಂಡೋರ್ ಪಬ್ ನಲ್ಲಿ, ಇಂಡೋರ್ ಆಫ್ ಇವೆಂಟ್ಸ್ ನಲ್ಲಿ ಅದ್ರದ್ದು ಜಾನರ್ ಬೇರೆ ಇರ್ತೈತೆ ಸರ್. ಆಕ್ಚುಲಿ ಅವ್ರು ಕೆಲೋದ್ರಲ್ಲಿ ಏನೋ ಒಂದು ಪಾಯಿಂಟ್ ಇರ್ತೈತೆ ಸರ್. ಈಗ 24x7 ಸ್ಟುಡಿಯೋ ನಲ್ಲಿ ಅದ್ರನಲ್ಲೇ ಪ್ಲೇ ಮಾಡಿರ್ತಾನ, ಬೀಟ್ ಟು ಬೀಟ್ ಮ್ಯಾಚ್ ಮಾಡ್ತಿರ್ತಾನ ಸರ್, BPM ಮ್ಯಾಚ್ ಮಾಡಿರ್ತಾನ, ಒಂದು ಬೀಟ್ ಟು ಬೀಟ್ ಮ್ಯೂಸಿಕ್ ಮ್ಯಾಚ್ ಮಾಡಿರ್ತಾರ. ಈಗ ಅದಿದ್ರ ಅದೇ ಗ್ರಿಪ್ ಅಲ್ಲಿ ಕೂಡ್ತೈತೆ ಸರ್ ಇವೆಂಟ್ ನಲ್ಲಿ. ಅದ್ ಬಿಟ್ಟು ಬೇರೆದ್ ಕೊಟ್ರಲ್ಲ ಸರ್, ಸ್ವಲ್ಪ ಅದ ಮಿಸ್ ಮ್ಯಾಚ್ ಆದ್ರೆ ಅವ್ರದ್ದು ಎಲ್ಲಿ ನನ್ನ ಹೆಸರು ಕೆಟ್ಟೋಗೈತೆ ಅಂತ. ಬಟ್ ನಮ್ದೇನು ಒಂದು ಇಂಟೆನ್ಷನ್ ಇತ್ತು ಸರ್, ನಮ್ದು 2007-8 ಸರ್. ತಲ್ಲಿ ಒಳಗೆ ಫಸ್ಟ್ ನಾನು ಡೈರೆಕ್ಟ್ ಬಂದಿಲ್ಲ ಸರ್ ಈ ಬಿಸ್ನೆಸ್, ನಾನೆಲ್ಲ ನೋಡ್ಕೊಂಡೆ ಸರ್, ಹೆಂಗಿರುತ್ತೆ ಏನು ಎಂತ, ಯಾವ ಸ್ಪೀಕರ್ ಹೆಂಗಿರುತ್ತೆ ಏನು. 2009 ಸರ್ ನಾನು ಫಸ್ಟ್ ರೋಡ್ ಶೋ ನಾನು ಹಿಂಗೆ ಕಾಲಿಟ್ಟು ಮಾಡಿದ್ದು ಸರ್. ಸೊ WBIN ನಲ್ಲಿ ಸರ್, ನಾನು WBIN ಅಂತ ಸ್ಪೀಕರ್ ಇದೆ ಸರ್, ಮತ್ತೆ ಪಪ್ಪಾರ್ ಮಾಡ್ಕೊಂಡು ಬಂದ್ರು ಸರ್ 2000 ಸೊ 2009 ಅವ್ರು ಕ್ವಿಟ್ ಮಾಡಿದ್ರು ಸರ್. ಏನಂದ್ರು, ನನಗೆ ನನ್ನ ಫೋನ್ ಕೊಟ್ಟರು ಸರ್. ನಂದು ಫೋನ್ ಅದು ಏರ್ಟೆಲ್ನೂ ಇರಲಿಲ್ಲ ಸರ್ ಫಸ್ಟ್. ಅವಾಗ ಮ್ಯಾಜಿಕ್ ಅಂತ ಇತ್ತು ಸರ್ ಆ ಸಿಮ್ ಹೆಸರು. 4 years ಹಂಗೆ ಡೆಡ್ ಇಟ್ಟಿದೆ ಸರ್. ಇದೇ ನಂಬರ್ ಯೂಸ್ ಮಾಡೋಣ ಅಂತ ಆನ್ ಮಾಡಿದೆ ಸರ್. ಸೊ ಅದೇ ನಂಬರ್ ಇವತ್ತಿಗೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್, ಅದೇ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ನಂಬರ್ನಿಂದ ನನಗೆ ಇವೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ಆ ನಂಬರ್ನಿಂದ ನನಗೆ ಇವೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ನಂಬರ್ನಿಂದ ನಾನು ಗಣಪತಿ ಈವೆಂಟ್ಸ್ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದೆ ಸರ್, ಮಾಡ್ಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದೆ ಸರ್. WBIN ನಾನು ಐಲಿದ್ದೀನಲ್ಲ ಸರ್, ನಾನು 10 ವೇರಿಯಂಟ್ಸ್ ಚೇಂಜ್ ಮಾಡಿದ್ದೀನಿ ಸರ್. ಎವ್ರಿ ಇಯರ್ಗೆ ಬೇರೆ ಬೇರೆ ಸೆಗ್ಮೆಂಟ್ ತರ್ಕೊಂತೇ ಹೋಗಿನಿ ಸರ್. ಬಟ್ ಅಪ್ಡೇಟೇ ತಂದಿದ್ದೀನಿ ಸರ್, ನಾನು ಎಲ್ಲಿಯೂ ಇದು ಮಾಡಿಲ್ಲ. ಬಟ್ ಬಿಫೋರ್ ಕೋವಿಡ್ ಸರ್ ನಮಗೆ ತುಂಬ ಹೊಡೆತ ಬಿತ್ತು ಸರ್. ಬಿಫೋರ್ ಕೋವಿಡ್ಗೆ ನಾನು ಒಂದ್ಸಲ ಫೇಲ್ಯೂರ್ ಆದೆ ಸರ್, ನಾನು ಒಂದು ಪ್ಲೇಸ್ನಲ್ಲಿ.
ಒಂದು ಸೇಲೆ ನಾ ಒಂದು ಪ್ಲೇಸ್ನಲ್ಲಿ ಫೇಲ್ಯೂರ್ ನನಗೆ ನಾನೇ ತಿಳ್ಕೊಂಡೆ ಸರ್. ನಾ ಈ ವರ್ಷ ಇಲ್ಲಿ ತಲೆ ಬಾಗ್ಸಿನ ದೇವ್ರೆ, ನೆಕ್ಸ್ಟ್ ವರ್ಷ ಇದೇ ಪ್ಲೇಸ್ನಲ್ಲಿ ತಲೆ ಮೇಲೆ ಆಗ್ಬೇಕು ಇಲ್ಲೇ ಪ್ಲೇಸ್ ಅಂದೆ. ಬಟ್ ನಾ ಮಾಡಿದೆ ಸರ್, ಅದು ಮಾಡಿದೆ 2022 ಸರ್. ಕೋವಿಡ್ ಬಂತಂತ ಮಟೀರಿಯಲ್ ಮಾರ್ಬಿಟ್ಟೆ ಸರ್. ಅಂದ್ರೆ ನಾನು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ನೋಡ್ಬೇಕಲ್ಲ, ರೋಡ್ ಶೋ ಮಟೀರಿಯಲ್ ಮಾಡಿ ಲೈವ್ ಮಟೀರಿಯಲ್ ಇಟ್ಕೊಂಡಿದ್ದೆ ಸರ್. ಸಡನ್ಲಿ ಪರ್ಮಿಷನ್ ಕೊಟ್ಬಿಟ್ರು ಸರ್ ಗಣಪತಿದು 21 ನಲ್ಲಿ ಕೊಟ್ರಲ್ಲ ಸರ್. ನಾನು ಅಲ್ಲಿ ಫೇಲಿಯರ್ ಆದೆ ಸರ್, ನನ್ನಷ್ಟಕ್ಕೆ ನಾನು ಜಡ್ಜ್ ಮಾಡಿದ್ರೆ. ಆದ್ರೆ ನನ್ನ ಕರ್ನಾಟಕ ಜನ ನನ್ಗೆ ಅಲ್ಲಿ ತೋರಿಸ್ಕೊಟ್ಟಿಲ್ಲ, ಆದ್ರೂ ನಿಂತ್ರು ಸರ್. ನಮ್ದು ಬೇಸ್ ಲೈನ್ ಅಷ್ಟೇ ಖಡಕ್ಕಿತ್ತು ಸರ್. ಅವಾಗ ನಮ್ ಬೇಸ್ ಲೈನ್ ಮುಂದೆ ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಸರ್. ಅಷ್ಟು ಪವರ್ಫುಲ್ ಆಗಿ ಪ್ಲೇ ಮಾಡಿದ್ವಿ ಸರ್ ನಾವು. ಸೊ ಆವಾಗ ನಾನು ತಿಳ್ಕೊಂಡೆ ಸರ್, ಇಲ್ಲೇ ನಾನು ನಮ್ ಜೆಂಡಾ ಗಾಡಿಸ್ಬೇಕು ನಮ್ ಕರ್ನಾಟಕದ್ದು ಅಂತ 2023 ನಲ್ಲಿ ಟೋಟಲ್ ವಾಶ್ಔಟ್ ಮಾಡಿಬಿಟ್ಟೆ ಸರ್. ಅವ್ರಿಗೆ ಯಾರು ನನ್ ಕಾಂಪಿಟೇಟ್ ಮಾಡಿದ್ರಲ್ಲ ಅವ್ರಿಗೆ ನಿಂದಿರಿಸಿ ತೋರಿಸ್ಬಿಟ್ಟೆ ಸರ್ ಏನು ಅಂತ. ಸೊ ನನ್ನ ಪರ್ಸನಲ್ ಇಂಟೆನ್ಷನ್ ಏನಂದ್ರೆ ಸರ್, ನಾವು ಯಾರಿಗೂ ಕಾಂಪಿಟೇಷನ್ ಬೇಡ ಸರ್. ನಮ್ಗೇನು ಸರ್, ಎಲ್ಲರೂ ಕುಣಿಬೇಕು, ಎಲ್ಲರೂ ಕುಣಿಬೇಕು ಸರ್, ಎಲ್ಲರೂ ಕುಣಿಬೇಕು. ಕರ್ನಾಟಕ ಹುಬ್ಳಿ ಅಂದ್ರೆ ಆಲ್ಮೋಸ್ಟ್ ಆಲ್ ಸರ್, ನಾನು ಕನ್ಯಾಕುಮಾರಿ ಶ್ರೀಲಂಕಾನಿಂದ ಸರ್ ಮೇಲ್ಗಡೆ ಮಠ ಈವೆಂಟ್ಸ್ಗೆ ಹೋಗಿದ್ದೀನಿ ಸರ್, ಹರಿಯಾಣ ಮಠ ಹೋಗಿದ್ದೀನಿ ಸರ್. ಕರ್ನಾಟಕ ಹುಬ್ಳಿ ಅಂದ್ರೆ ಬೇರೆ ಲೆಕ್ಕಲ್ಲೇ ನೋಡ್ತಾರೆ ಸರ್ ಮನುಷ್ಯಗೆ. ಯಾರು ಹುಬ್ಳಿ ಸೇ ಆಯೋ, ಜಾರ್ಖಂಡ್ದವರು ಒಂದು ಬೇರೆ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾರೆ, ಹರಿಯಾಣದವರು ಹುಬ್ಳಿ ಸಾಯೋ ಹಿಂಗೆಲ್ಲ ಮಾತಾಡ್ತಾರೆ. ಬಟ್ ನಮ್ ಹುಬ್ಳಿ ಅಂದ್ರೆ ಒಂದು ಬೇರೆನೆ ಗುರ್ತಾ ಸರ್. ನಮ್ ಹುಬ್ಳಿ ಅಂದ್ರೆ ಮಾತೆ ಬೇರೆ, ಯಾವ್ದೇ ಹುಡುಗ ಇರ್ಲಿ ಸರ್. ಅದು ಸ್ಪೆಷಲಿ ನಿಮ್ಗೂ ತಿಳಿಸ್ತಾ ಇದೀನಿ ಸರ್. ಈಗ ನೀವು ನಿಮ್ದು ಸ್ಟುಡಿಯೋ ಇದೆ ಸರ್, ನಿಮ್ ಸ್ಟುಡಿಯೋ ಬಗ್ಗೆನು ನೆಕ್ಸ್ಟ್ ಲೆವೆಲೇ ಮಾತಿರುತ್ತೆ. ಹುಬ್ಳಿ ಮೇ ಎಸಾ ಸ್ಟುಡಿಯೋ ಎಸಾ, ಹಿಂಗೆ ಯಾವ್ದು ಇರ್ಲಿ ಸರ್. ಒಂದು ಎಗ್ ರೈಸ್ ಅಂಗಡಿ ನಿಂತ ಹಿಡಿದು ಒಂದು ಜ್ಯುವೆಲರಿ ಶಾಪ್, ಒಂದು ಹೋಟೆಲ್, 3 ಸ್ಟಾರ್ ಹೋಟೆಲ್, 4 ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್, ಏನೇ ಇರ್ಲಿ ಸರ್, ಅದು ನೆಕ್ಸ್ಟ್ ಲೆವೆಲ್ ಮಾತೇ ಇರುತ್ತೆ ಹುಬ್ಳಿ ಅಂದ್ರೆ. ನಾನು ಫೀಲ್ ಮಾಡಿದ್ದೀನಿ ಸರ್, ನಾನು ಮುಂಬೈಲಿ ಇದ್ದೆಲ್ಲ. ಹುಬ್ಳಿ ಅಂದ್ರೆ ಹರ್ಷ ಕಾಂಪ್ಲೆಕ್ಸ್. ಹರ್ಷ ಕಾಂಪ್ಲೆಕ್ಸ್ ಅಂದ್ರೆ ಗೊತ್ತಿದೆ ಎಲ್ಲರಿಗೂ. ಹರ್ಷ ಕಾಂಪ್ಲೆಕ್ಸ್ ಅಲ್ಲಿ ಮೊಬೈಲ್ ಕಾ ಪೂರಾ ಖಜಾನ ಎಲ್ಲ ಸಿಗುತ್ತಲ್ಲ, ಹಿಂಗ್ ಮಾತಾಡ್ತಾರೆ ಹುಬ್ಳಿ ಅಂದ್ರೆ. ಸರ್ ನೀವಂದ್ರಲ್ಲ ಕಾಂಪಿಟೇಷನ್, ಸೊ ನಂಗೆ ಬೇಸಿಕ್ಲಿ ಐಡಿಯಾ ಇಲ್ಲ ಸರ್, ಇದು ಕಾಂಪಿಟೇಷನ್ ಹೆಂಗ್ ನಡೀತದೆ ಸರ್. ಅಂದ್ರೆ ಈಗ ಈ ಕಡೆ ಒಬ್ರು ಹಚ್ಚಿರ್ತಾರ, ಈ ಕಡೆ ಒಬ್ರು ಹಚ್ಚಿರ್ತಾರ. ಸೊ ಇದು ಹೆಂಗ್ ಕಾಂಪಿಟೇಷನ್ ಹೆಂಗ್ ಆಗುತ್ತೆ, ವಿನ್ ಹೆಂಗ್ ಆಗುತ್ತೆ ಸರ್, ಹೆಂಗ್ ಅದು ಗೊತ್ತಿಲ್ಲ ಸರ್, ಲಿಟರಲಿ ಗೊತ್ತಿಲ್ಲ. ಆಕ್ಚುಲಿ ನಾನು ಇವತ್ ಮಟಾನು ನನ್ನ ಅನಿಸಿಕೆ ಪ್ರಕಾರ ನೋಡಿದ್ರೆ ಸರ್, ನಾನು ಯಾವಾಗ ವಿನ್ ಹಾಕಿನಂತ ನಾನು ಯಾವಾಗ ತಿಳ್ಕೊಂತೀನಿ ಅಂದ್ರೆ ಸರ್, ನನ್ ಪಬ್ಲಿಕ್ ಕುಣಿತಾ ಇರ್ಬೇಕು ನನ್ನ ಮ್ಯೂಸಿಕ್ ನಲ್ಲಿ. ಬಾಜು ಅವ್ನು ಹಚ್ಕೊಂಡ್ ಎಲ್ಲನ ಹೋಗ್ಲಿ ಏನೇನಿಲ್ಲ ಸರ್, ನಂಗೆ ಸಂಬಂಧ ಇಲ್ಲ. ನನ್ ಪಬ್ಲಿಕ್ ಕುಣಿತಾರ ಇಲ್ವಾ, ಇಷ್ಟೇ ನಾ ಇಂಟೆನ್ಷನ್ ನೋಡೋದು. ಆಕ್ಚುಲಿ ಕಾಂಪಿಟೇಷನ್ ಅನ್ನೋದು ಏನೂ ಇಲ್ಲ ಸರ್. ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಾರ್ದಕ್ಕೆ ಮಾಡ್ಕೊಂಡಿದ್ದಾರೆ ಸರ್ ಇದಷ್ಟೇ. ಅಂದ್ರೆ ಏನು ಸರ್ ಅದು ಎಕ್ಸಾಕ್ಟ್ ನಾವು ನೋಡ್ತಿರ್ತೀವಿ ಸರ್, ಬರ್ತೀವಿ ಇಲ್ಲೊಂದ್ ಸಿಸ್ಟಮ್ ಸ್ಟಾರ್ಟ್, ಅದೇನ್ ಗೊತ್ತಾಗಲ್ಲ ಸರ್ ನಮ್ಗೆ. ಅದ ಗೊತ್ತಾಗ ಸರ್. ಲಾಸ್ಟ್ ಟೈಮ್ ಮೇ ಬಿ ನಾನು ಕಾಲೇಜ್ ಇದ್ದೆ ಸರ್. ಕಾಲೇಜ್ ಇದ್ದಾಗ ನಿಮ್ದ ಇನ್ಸಿಡೆಂಟ್ ಕೇಳ್ಪಟ್ಟಿದ್ದೆ ಸರ್. ನಾನು ನೀವು ಎಲ್ಲಿ ಮಂಗಳವಾರ ಪೇಟದಾಗ ಹಚ್ಚಿದ್ರು ಏನ ಎಲ್ಲ ಮೇ ಬಿ 2018 ಅವಾಗ 18 ಅರೌಂಡ್ 16, 17, 18 ಇದ ಪೀರಿಯಡ್ದಾಗ ಸರ್ ಹಚ್ಚಿದಾಗ ನಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೇಳಿದ್ ಸರ್ ಸ್ಟೋರಿದ. ನಮ್ ಫ್ರೆಂಡ್ ಏನ್ ಹಚ್ಚನ್ಲಿ ಸ್ಟ್ಯಾಂಡ್ಲಿ ನಿಂಗೆ ಏನ್ ಗೊತ್ತ ನಿಂಗೆ. ಆಗ ನಾ ಯೂಶಲಿ ಸರ್ ನಾ ಡಿಜೆ ನೋಡಕ್ ಹೋಗಿದಿಲ್ಲ ಸರ್, ನಾ ಹೋಗಿಲ್ಲ. ನಂಗ ಹೇಳಂತಿದ್ದ, ಭಾರಿ ಅಣ್ಣ ಹಚ್ಚಿ ಕುಣಿಸಿದ ಎದ್ರಿಗೆ ಯಾರಿದ್ರು ನಂಗೆ ಗೊತ್ತಿಲ್ಲ ಸರ್, ಎದ್ರಿಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಸೊ ಸ್ಟ್ಯಾಂಡ್ ಭಾರಿ ಹಚ್ಚಿದಲ್ಲಿ ಅವಂದ್ ಎದ್ರಿಂದ ಒಂದ್ ಏನಾತ ಹಚ್ಚಾಂತರ ವರ್ಷಾಂತ ಅಣ್ಣ ಸ್ವಲ್ಪ ಸುಮ್ ಕುಂತ. ಆಮೇಲೆ 2 ಬೇಸ್ 2 ಮಿಡ್ ಮ್ಯಾಗ ಹಚ್ಚಿದ, ಲಗಲು ಕಟ್ಟಿದ ಕೂಡಲೇ ಹಚ್ಚಿದ ನೋಡ ಅವನ ಹಡ ಎಲ್ಲಾರು ತೆಲ್ಕೊಂಡ್ ಹೋಗ್ಬಿಟ್ರಲ್ಲ ಲಿಟ್ರಲ್ ಅಣ್ಣ ಹಿಂಗ್ ಹೇಳಿದ್ರ. ಸೊ ಆಮೇಲೆ ಗೊತ್ತಾತ, ಆಮೇಲೆ ಏನತ್ತಲ್ಲ ಬರ್ತಾ ಅವ ಇನ್ನೂ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಿದಕ್ಕ ಅವ್ನ ದಿನ 2-3 ಸ್ಪೀಕರ್ನ ಇದು ಹರಿದ್ವ ಅಂತಿನ. ಆಮೇಲೆ ಕ್ಯೂಟ್ ಆಮೇಲೆ ಬಂದ್ ಮಾಡ್ಕೊಂಡ ಅಂದ್ರ ಅದು ಕಾಯಿಲ್ ಇರ್ತೈತೆ ಸರ್, ಕಾಯಿಲ್ ಸುಟ್ ಬಿಡ್ತೈತೆ ಸರ್. ಜಾಸ್ತಿ ಓವರ್ಲೋಡ್ ಮಾಡಿದ್ರೆ ಸರ್ ಸುಟ್ ಬಿಡ್ತೈತೆ ಸರ್. ಯಾವ್ದೋ ಪ್ರಾಡಕ್ಟ್ ಆಗ್ಲಿ ಸರ್. ಈಗೆಲ್ಲ ನಮ್ದು ಡಿಜಿಟಲೈಸ್ ಬಂದಿದೆ ಸರ್, ನಾವೆಲ್ಲ ಲಾಕ್ ಮಾಡಿ ಬಿಟ್ಬಿಡ್ತೀವಿ ಸರ್. ಅದೇ DB ಮೀಟರ್ ಇರುತ್ತೆ ಸರ್, ಫಿಲ್ಟರ್ ಇರುತ್ತೆ, ಅಲ್ಲ ಇನ್ಬಿಲ್ಟ್ ಇರುತ್ತೆ. ಕ್ರಾಸೋರ್ ಅಂತ ಒಂದು ಪ್ರಾಡಕ್ಟ್ ಇದೆ ಸರ್, ಅದರಲ್ಲಿ ಕಂಪ್ರೆಸರ್, ಗೇಟ್, ಲಿಮಿಟರ್ ಎಲ್ಲ ಇರುತ್ತೆ ಸರ್. ಅದೆಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಈ ಸ್ಪೀಕರ್ಗೆ ಇದೆ ಇಷ್ಟೇ DB ಇರಬೇಕು, ಇದಕ್ಕೆ ಕಂಪ್ರೆಸರ್ ಇಲ್ಲೇ ಆಗ್ಬೇಕು, ಲಿಮಿಟರ್ ಇಲ್ಲೇ ಆಗ್ಬೇಕು, ಥ್ರೆಶೋಲ್ಡ್ ಇಲ್ಲೇ ಆಗ್ಬೇಕಂತ ಇದೆಲ್ಲ ಇದು ನಿಮ್ಗೆ ಸೌಂಡ್ ಲೈನ್ ನಲ್ಲಿ ಗೊತ್ತಾಗುತ್ತೆ ಸರ್. ಈ ವರ್ಡ್ಸ್ ಎಲ್ಲ ನೀವು ಫಸ್ಟ್ ಟೈಮ್ ಕೇಳ್ತಿರ್ಬೋದು.
ಸೊ ಇವೆಲ್ಲ ನಾವು ಅದು ಪರ್ಟಿಕ್ಯುಲರ್ ಆಗಿ ಮಾಡಿ ಲಾಕ್ ಮಾಡಿಬಿಟ್ರೆ ಸರ್ ಯಾವುದೇ ತರದ್ದು ಬ್ಲೋ ಆಗೋದಿಲ್ಲ ಸರ್. ತುಂಬಾ ಜನ ಸುಟ್ಕೊಂತಿರ್ತಾರೆ ಸರ್. ಈಗ ಎಷ್ಟೋ ಮಂದಿ ನೋಡಿ ಸರ್, ತುಂಬಾ ಜನ ನಮಗೆ ಬಹಳ ಸಂತೋಷ ಸರ್. ನಮ್ಮ ಇಂಡಸ್ಟ್ರಿ ಬಹಳ ಜಲ್ದಿ ಬಹಳ ದೊಡ್ಡವಾಗಿ ಗ್ರೋತ್ ಆಯ್ತು ಸರ್. ಮೊದಲು ಹುಬ್ಳಿನಲ್ಲಿ 10 ಜನ ಸೌಂಡ್ ಜನ ಇದ್ವಿ ಸರ್, ಇವತ್ತು ಹಂಡ್ರೆಡ್ಸ್ ಆಫ್ ನಂಬರ್ಸ್ ನಲ್ಲಿ. ಸೊ ನಮ್ಗೆ ಬಹಳ ಹೆಮ್ಮೆ ಮಾತು ಸರ್ ಅದು. ನಮ್ಮ ಇಂಡಸ್ಟ್ರಿ ಇಷ್ಟೆಲ್ಲ ಇಷ್ಟಪಡ್ತಾರೆ, ಎಲ್ಲರೂ ಸೌಂಡ್ ಮಾಡಿದ್ದಾರೆ, ಎಲ್ಲರಿಗೂ ಬಿಸ್ನೆಸ್ ಚಲೋ ಆಗ್ಲಿ ಸರ್. ನಮ್ದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಸರ್, ಕಾಂಪಿಟೇಷನ್ ಯಾರ ಹತ್ರ ಮಾಡಬಾರ್ದು ಸರ್. ಈಗ ನಿಮ್ಮ ಕಾಲನಿಗೆ ಹಚ್ಚಿದ್ವಿ, ನಮ್ಮ ಕಾಲನಿದವ್ರು ಕುಣಿತಾ ಇದ್ದಾರಾ ಇಲ್ವಾ ಎಲ್ಲ ಸರ್. ನಮ್ಮ ಹುಬ್ಳಿ ಅಂದ್ರೆ ಒಂದು ಒಕ್ಕಟ್ಟಿರ್ಬೇಕು ಸರ್. ನಮ್ಮ ಸಿದ್ದಾರೂಢ ಸ್ವಾಮಿ ಮಠ ಐತ್ ಸರ್, ಅವ್ರ ಅಂದಂತ ಮಾತು ಸರ್, ಹುಬ್ಳಿ ಅಂದ್ರೆ ಎಲ್ಲ ಒಂದ್ ಕೈ ಇದ್ದಂಗೆ ಸರ್. ಸೊ ಹಿಂಗೆ ಇರ್ಬೇಕು ಸರ್. ನಮ್ದು ಅನುಸೆ ಇದೇನೆ ಸರ್. ಯಾರು ಎಂತದು ಏನೇ ಇರ್ಲಿ ಸರ್, ಅವ್ರವ್ರದ್ದು ಪರ್ಸನಲ್ ಎಲ್ಲ ಬಿಟ್ಟಾಕ್ಬಿಟ್ಟು ಗಣಪತಿ ಹಬ್ಬ ಅಂದ್ರೆ ಎಲ್ಲರೂ ಸೇರಿ ಆಚರಣೆ ಮಾಡ್ಬೇಕು ಸರ್. ಹೌದು ಸರ್, ಕರೆಕ್ಟ್. ಒಂದಿಷ್ಟು ಮಂದಿ ಈಗೋ ಗಿಳಿದ್ ಬಿಡ್ತಾರ, ಅಗ್ರೆಸಿವ್ ಗಿಳಿದ್ ಬಿಡ್ತಾರ. ಸೊ ಅದನ್ನೆಲ್ಲ ಹಬ್ಬ ಮ್ಯಾಗ ಅದನ್ನೆಲ್ಲ ಬಿಟ್ಟು ಬಿಡಕ್ ಸೈಡಿಗೆ ಕಟ್ ಹಾಕ್ಬೇಕು. ಸೊ ಏನೈತಿ ಅವ್ರದ್ದು ಏನ್ ಸರ್, ಈಗ ನೀವ್ ಹೆಂಗದ್ರ ಜನರು ಕುಣಿಬೇಕ ಅಂತಂದ, ಸೊ ಅವ್ರದ್ದು ಇಂಟೆನ್ಷನ್ ಅದ ಇರ್ಬೇಕು ಸರ್. ಅದನ್ ಬಿಟ್ಟು ಇವತ್ತು ಸ್ಟ್ಯಾಂಡ್ ಚಾನಲ್ ಅವ್ನ ಎದುರಿಗೆ ಹಚ್ತೀನಿ, ಅಪೋಸಿಟ್ ಹಚ್ತೀನಿ, ಅವನೇ ಸೋಲಿಸ್ತೀನಿ ಸರ್. ಈಗೋ ಒಂದು ಮನುಷ್ಯ ಸುಟ್ಟು ಬಿಡ್ತಾನ ಸರ್. ಅದು ಬಿಟ್ರ ಏನಿರಂಗಿಲ್ಲ. ಸೊ ನೀವೇನ್ ಸರ್, ನೀವು ಮಾಡಿದ್ದ ಕರ್ಮ ಏನೈತಲ್ಲ, ಸೊ ನಿಮ್ಗೆ ಅದು ಬರ್ತೈತೆ ಅಷ್ಟೇ. ಅದಷ್ಟು ಬಿಟ್ರೆ ಉಳ್ಕಿದ್ ಏನಿರಂಗಿಲ್ಲ ಸರ್. ಸರ್ ನಿಮ್ ಮತ್ತೆ ಬಾರ್ನ್ ಅಂಡ್ ಬಾಟಪ್ ಸರ್ ನೀವು? ಸರ್ ಆಕ್ಚುಲಿ ನಾನು ಹುಟ್ಟಿದ್ದ ಇಲ್ಲೇ ಸರ್, ಹುಬ್ಳಿನಲ್ಲಿ. ನಮ್ದು ಸ್ವಂತ ಊರು ಬಂದು ಸರ್ ಗುಂಟೂರು ಸರ್, ಆಂಧ್ರ ಗುಂಟೂರು ಸರ್. ನಮ್ಮ ಆಕ್ಚುಲಿ ನಾವು ಇಲ್ಲಿ ಹುಟ್ಟಿದ ಮೇಲೆ ಸರ್ 3 years ಅಲ್ಲೇ ಇದ್ವಿ ಸರ್. ನಾವು ಗುಂಟೂರಿನಲ್ಲೇ ಇದ್ವಿ ಸರ್. ಮತ್ತು ಅಲ್ಲಿಂದ ನಮ್ಮ ಪಪ್ಪಾರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಸರ್. ನಮ್ಮ ಪಪ್ಪಾರ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ಮೇಲೆ ನಮ್ದು ಕೇಶಾಪುರ ರೋಡ್ನಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಇದೆ ಸರ್. ರೈಲ್ವೆ ಕ್ವಾರ್ಟರ್ಸ್ನಲ್ಲೇ ಇದ್ದೀವಿ ಸರ್ ನಾವು ಆ್ಯಕ್ಚುಲಿ. ಆನಂತರ ರೈಲ್ವೆ ಕ್ವಾರ್ಟರ್ಸ್ ಆದಮೇಲೆ ಗುಡ್ಶೆ ರೋಡಿಗೆ ಬಂದ್ವಿ ಸರ್. ಗುಡ್ಶೆ ರೋಡ್ ಬಂದ್ಮೇಲೆ ಸೌಂಡದು ಹೊರಗೆ ಬಿದ್ದು. ನಿಮ್ದು ಸ್ಕೂಲಿಂಗ್ ಸರ್? ಸರ್ ಸನ್ ಮೇರಿ ಸರ್ ನಾನು ಓದಿದ್ದು. ಓಕೆ ಸರ್. 10th ಆಗಿ ITI ಕಂಪ್ಲೀಟ್ ಮಾಡಿದೆ. ಕಾಲೇಜಲ್ಲಿ ITI ಗೌರ್ಮೆಂಟ್ ITI ಮಾಡಿದ್ಮೇಲೆ ITI ಆದ ತಕ್ಷಣ ರೈಲ್ವೆ ಜಾಬ್ಗೆ ಆಫರ್ ಇತ್ತು ಸರ್ ನನಗೆ. ಆಕ್ಚುಲಿ ಫಿಟರ್ ಸರ್. ಯೂಶಲಿ ಎಲ್ಲ ರೈಲ್ವೆ ಜಾಬ್ ಆಫರ್ ಆಗೋ ಮುಂಚೆ ವೆಟರ್ ಮತ್ತು ಫಿಲ್ಟರ್ ಆಕ್ಚುಲಿ ಸರ್. ನಾನು ನಾ ಫುಟ್ಬಾಲ್ ಪ್ಲೇಯರ್ ಸರ್ ಆಕ್ಚುಲಿ. ನನಗೆ ಇವೆರಡರಲ್ಲಿ ಸ್ಪೋರ್ಟ್ಸ್ ನಲ್ಲೂ ತುಂಬಾ ಆಕ್ಟಿವ್ ಆಗಿದ್ದೆ ಸರ್ ನಾನು. ಆ ಪರ್ಪಸ್ ನಲ್ಲಿ ನನಗೆ ರೈಲ್ವೆ ಜಾಬ್ ತುಂಬಾ ಈಸಿ ಆಗಿತ್ತು ಸರ್. ನನಗೆ ಆ ಟೈಮ್ ನಲ್ಲಿ ನಾನು ಬ್ಯಾಡ ಅಂತ ತಿಳ್ಕೊಂಡಿದ್ದೆ ಸರ್. ಗಾಡ್ಸ್ ಗ್ರೇಸ್ ಅಲ್ಲಿ ಬ್ಯಾಡ್ ಅಂದಿದ್ದಕ್ಕೆ ದೇವ್ರು ಈ ಮಟ್ಟಿಗೆ ಬಂದು ನಿಂತ ಸರ್. ಕರೆಕ್ಟ್ ಸರ್. ಆಕ್ಚುಲಿ ಒಂದ್ ಎಲ್ಲದಕ್ಕೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗೆ ಮುಂದೊಂದ್ ಜನಕ್ಕೆ 100% ಏನೋ ಒಂದ್ ಆದ್ರೂ ನಮ್ ಒಳ್ಳೇದಕ್ಕ ಸರ್. ಒಳ್ಳೇದಕ್ಕ ಸರ್, ಏನಾಗ್ಲಿ ಸರ್, ಅದು ನಮ್ ಒಳ್ಳೇದಕ್ಕ ಸರ್. ನಾ ಅದ ಬಿಲೀವ್ ಮಾಡ್ತೀನಿ ಸರ್. ಐ ಬಿಲೀವ್ ಮೈ ಗಾಡ್, ದೇವ್ರು ಇವತ್ ನೀ ಇದು ಬ್ಯಾಡ್ ಅಂದಿ ನನ್ಗೇನೋ ಚಲೋದ ಮಾಡಿಸ್ತಾ ಇದೆ. ಅದ್ ಮೇ ಬಿ ಆ ಕ್ಷಣಕ್ಕೆ ಏನೈತಲ್ಲ ನಮ್ ಕೆಟ್ಟದಾಗಿರ್ಬೋದು ಸರ್, ಆಗಿರ್ಬೋದು ಮುಂದ. ಬಟ್ ಒಂದಿನ ವೇಟ್ ಮಾಡ್ತಿರೋದು. ಸೊ ರಿಟರ್ನ್ ಬರ್ತಿರ್ತಾವ. 100% ಸರ್. ಸ್ಟಾರ್ಟ್ ಮಾಡಿದ ಕೂಡಲೇ ನಿಮ್ಗೆ ಅನಿಸ್ತದ ಇಲ್ಲ ನಾ ರೈಲ್ವೆ ಜಾಬ್ ಹೋಗ್ಬೇಕೈತ? ನನ್ಗೆ ಯಾವಾಗ್ಲೂ ಅನ್ಸಿಲ್ಲ ಸರ್. ನನ್ಗೆ ಯಾವಾಗ್ಲೂ ಅನ್ಸಿಲ್ಲ. ನನ್ಗೆ ತಲೆ ಒಳಗ್ನು ನಾನು ತೆಗೆದು ಬಿಟ್ಟಿದ್ದೆ ಸರ್. 2009 ನಲ್ಲಿ ನಾ ಯಾವತ್ತು ಇದ್ರೊಳಗೆ ಕಾಲಿಟ್ಟೆ ಸರ್ ನಾನು. ಸೊ 9 ಅಕ್ಟೋಬರ್ ನಲ್ಲಿ ನಾನು ಆಕ್ಚುಲಿ ಇದರಲ್ಲಿ ಬಂದಿದ್ದೆ ಸರ್. ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಮುಗಿದ ಒಂದು ವಾರಕ್ಕೆ ನಾ ಇದರಲ್ಲಿ ಕಾಲಿಟ್ಟೆ ಸರ್. 2009 ಇಂದ 10 ಮಟ್ಟ ಪ್ರಾಡಕ್ಟ್ ಯಾವ ತಗೊಂಡು ಏನಂತ 2010 ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು. ಅಂದ್ರೆ ನೀವು ಬ್ಲೈಂಡ್ಲಿ ಏನು ಚಾಲು ಮಾಡಿಲ್ಲ ಸರ್, ಎಲ್ಲ ಹೋಮ್ ವರ್ಕ್ ಮಾಡಿದ್ರಿ ಸರ್. ಏನ ಮಾಡೋಣ ಸರ್, ಏನ ಮಾಡ್ಲಿ, ಯಾರಾದ್ರೂ ಏನ ಬಿಸ್ನೆಸ್ ಮಾಡ್ಲಿ, ಏನನ್ನ ಇರ್ಲಿ ಸರ್, ಒಂದು ಬುಕ್, ಒಂದು ಪೆನ್, ನಮ್ ತಲೆ, ದೇವ್ರೆಲ್ಲರಿಗೂ ತಲೆ ಕೊಟ್ಟಿರ್ತಾನೆ ಸರ್. ಅದು ಯೂಸ್ ಮಾಡ್ಬೇಕು ಸರ್. ಅದು ಯೂಸ್ ಮಾಡಿದಾಗ ಗೊತ್ತ ಶೇಕ್ ಮಾಡ್ಬೇಕು. ಚಲೋ ಶೇಕ್ ಮಾಡ್ಬೇಕು. ಅದು ಏನ್ ಎಂತ ಹೆಂಗ್ ಕುಂತ್ರ ಹೆಂಗ, ನಿಂತ್ರ ಹೆಂಗ, ಹೋದ್ರೆ ಹೆಂಗ, ಓಡಿದ್ರೆ ಹೆಂಗ, ನಿಂತ್ರ ಹೆಂಗ, ಎಲ್ಲಾ ತರದ ವಿಚಾರ ಮಾಡಿ ಮುಂದೆ ಹೋಗ್ಬೇಕು ಸರ್. ಅಂದ್ರ ಈಗ ನೀವೇನ್ ಹೇಳಿದ್ರಲ್ಲ ಸರ್ ಈ ಮಾತ, ಸೊ ನಾಟ್ ಓನ್ಲಿ ಒಂದಕ್ಕೆ ಬ್ಲಾನ್ಸ್, ಎಲ್ಲದಕ್ಕೂ ಸರ್, ಎಲ್ಲದಕ್ಕೂ ಸಣ್ಣಕ್ಕಿಂತ ದೊಡ್ಡ ಕೆಲಸಕ್ಕೆಲ್ಲ 100% ಸರ್. 100% ಸರ್. ಅಲ್ಲಿ ನೀವು ಅಷ್ಟು ಹೋಮ್ವರ್ಕ್ ಮಾಡಿರಿ ಸರ್ ಬಗ್ಗೆ? ಎಸ್ ಸರ್, ಮಾಡಿದ್ವಿ ಸರ್. ಹೋಮ್ವರ್ಕ್ ಇಲ್ಲಾರ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಎವ್ರಿ ಇಯರ್ ನೀವು ಚೇಂಜ್ ಮಾಡುದು. ನಿಮ್ದೊಂದು ಟ್ಯಾಗ್ಲೈನ್ ಫೇಮಸ್ ಇತ್ತು ಸರ್, ಅದ ಈಗೂ ಹಚ್ತೀರಿ ನೀವು? ಮೇ ಬಿ DJ ದಾಗ ಹಚ್ತಿರಲ್ರಿ, ಸಿಗ್ನೇಚರ್ ಸೌಂಡ್. ಓಕೆ ನಮ್ ಸಾಂಗ್ ಸರ್ ಅದು. ಅದು ಕಂಪೋಸ್ ನೀವು ಮಾಡ್ರಿ ಸರ್? ಹೌದು ಸರ್, ಅದು ಮಾಸ್ಟರಿಂಗ್ ನಾವು ಮಾಡಿವಿ ಸರ್. ನಮ್ಮ ಒನ್ ಆಫ್ ಮೈ ಫ್ರೆಂಡ್ಸ್ ಇದಾರೆ ಸರ್, ಇಬ್ರು, ನುಮಾನ್ ಫರಾಶ್ ಆಮೇಲೆ ವಿಜು ಬೀಡ್ಸ್ ಅಂತ ಇದಾರೆ ಸರ್. ನಮ್ಮ ಬ್ರದರ್ ಇದಾನೆ ಸರ್, ಭರತ್ BK ಅಂತ.
ಇವ್ರು 3 ಜನ ಸಪೋರ್ಟ್ ಮಾಡಿ ಅದೊಂದು Okay, ಸಾಂಗ್ ರೆಡಿ ಮಾಡಿದ್ವಿ ಸರ್. Yes, sir. ಅದ್ ಮೊದ್ಲು ಯಾರು ಮಾಡಿಸ್ತಿದ್ದಿಲ್ಲ ಸರ್, ಈಗ ಎಲ್ಲರೂ ಹೌದು, ಈಗ ಸ್ಟಾರ್ಟ್ ಆಗಿದೆ ಸರ್. ಈಗ ನಾವು 2023ಗೆ ಸರ್, ಸಾರಿ 2023ಗೆ ಸರ್ ನಾವು ಇನಾಗ್ರೇಷನ್ ಅಂತ ಲಾಂಚಿಂಗ್ ಮಾಡಿದ್ವಿ ಸರ್. 23ಗೆ ಮಾಡಿಬಿಟ್ಟಿವಿ ಸರ್. ಈಗ ಹೊಸ ಮಟೀರಿಯಲ್ ತರ್ತಾರೆ, ರೆಡ್ ಅರ್ಬಿ ಹಾಕಿ ಅದು ಟ್ರೆಂಡ್ ಒಂದ್ಸಲ ಸ್ಟಾರ್ಟ್ ಮಾಡ್ಬಿಟ್ರೆ ನಾವು ಮಾಡ್ಕೊಂತ ಹೋಗ್ಬಿಡ್ತಾರೆ ಟ್ರೆಂಡ್ ಮೇಕರ್ ಸರ್, ಟ್ರೆಂಡ್ ಸೆಟರ್. ಇಲ್ಲ ಸರ್, ಹಂಗೇನು ಇಲ್ಲ ಸರ್. ಸ್ಟಾರ್ಟಿಂಗ್ ಸರ್ ಹುಬ್ಳ್ಯಾಗ ಯಾರು ಸೌಂಡ್ ಇದ್ದಿದ್ದಿಲ್ಲಲ್ಲ, ಹೌದು ಸರ್. ನೀವು ಈಗ ಲೈಟಿಂಗ್ ಮಾಡತ್ತೀವಿ ಸರ್. ಎಸ್ ಸರ್, ನಮ್ಮ ಹತ್ರ ಈಗ ಬಾಕ್ಸ್ ಡ್ರೆಸ್ ಇದೆ ಸರ್, 2 ಬಾಕ್ಸ್ ಡ್ರೆಸ್ ಇದೆ ಸರ್. ಅದಕ್ಕೆ ಬೇಕಾಗದಂತ ಲೈಟಿಂಗ್ಸ್ ಎಲ್ಲ ಇದೆ. ಇಂಡೋರ್ ಸೌಂಡ್ ಇದೆ ಸರ್, JBL ಇದೆ, QS ಇದೆ, ಲೈವ್ ಸೌಂಡ್ನಲ್ಲಿ. ಸೌಂಡ್ ಕ್ಯಾಪಿಟಲ್ SC 7000 ಅಂತಿದೆ. ಒಂದು 4 ನಂಬರ್ಸ್ ಆಫ್ ಡಿಜಿಟಲ್ ಬೋರ್ಡ್ಸ್ ಇದೆ ಸರ್ ನಮ್ಮ ಹತ್ರ. ಅದು ಲೈವ್ಗೆ ಯೂಸ್ ಆಗುತ್ತೆ ಸರ್. ಮಿಡಾಸ್ M32 ಅಂತ ಇದೆ, SQ7 ಇದೆ, VI1 ಇದೆ, SC48 ಇದೆ ಸರ್. ಸೊ ಮಾನಿಟರ್ಸ್ ಎಲ್ಲ ಇದೆ ಸರ್. ಆಲ್ ಓವರ್ ಒಂದು ಇವೆಂಟ್ಗೆ ಏನೇನು ಫುಲ್ ಫ್ಲೇಜ್ ಬೇಕು ಎಲ್ಲ ಇದೆ ಸರ್. LED ವಾಲ್ ಒಂದಿದೆ ಸರ್. ನಾವು ಇದೆಲ್ಲ ಮಾಡೋದಿಲ್ಲ ಸರ್, ಜನರಲ್ ಲೈಟಿಂಗು, ಶಾಮಿನ ಅದು ನಾವು ಮಾಡೋದಿಲ್ಲ ಸರ್. ಸರ್ ನಿಮ್ಗೆ ಐಡಿಯಾ ಹೆಂಗ್ ಬಂತು? ನೀವು DJ ಮಾಡತ್ತಿದ್ರಿ, DJಲಿಂದ ನಿಮ್ಗೆ ಕಂಪ್ಲೀಟ್ ಮ್ಯಾನೇಜ್ ಮಾಡ್ಬೇಕಂತೇಳಿ? ನನ್ನ ಫ್ರೆಂಡ್ ಇದ್ದಾನೆ ಸರ್, ಅಮಿತ್ ಬಿಜಾಪುರ್ ಅಂತ. ಎಸ್ ಸರ್, ಅವ್ನು ಸೌಂಡ್ ಸಿಸ್ಟಮ್ ಅವ್ರೆ ಸರ್, ಕಾಸ್ಮಸ್ ಪ್ರೋ ಆಡಿಯೋ ಅಂತಿದೆ. ಅವ್ನು ನನಗೆ ತಿಳಿಸಿದ್ದು ಸರ್, ನನ್ನ ಫ್ರೆಂಡು ಸ್ಟಾನ್ಲಿ ಎಕ್ಕರಿಂಗೆ ಇದು ಮಾಡು. ಅವನು ರೋಡ್ ಶೋ ಕ್ವಿಟ್ ಮಾಡಿದ ಸರ್. ಕ್ವಿಟ್ ಮಾಡಿದ್ಮೇಲೆ ನನಗೆ ಇದೆಲ್ಲ ತಿಳಿಸಿದ ಸರ್. ಅವ್ರನ್ನೂ ಮಾಡಿದ್ದಾರೆ, ನಾವು ಮಾಡಿದ್ದೀವಿ ಸರ್. ಒಳ್ಳೆ ಟೆಕ್ನಿಕಲ್ನಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾನೆ ಸರ್. ಒಳ್ಳೆ ಫ್ರೆಂಡ್ಶಿಪ್ಗೆ ತುಂಬಾ ಆತರ ಇರ್ಬೇಕು ಸರ್, ಫ್ರೆಂಡ್ಸ್ ಆತರ ಫ್ರೆಂಡ್ಸ್ ಇರ್ಬೇಕು ಸರ್, ಮೋಟಿವೇಟ್ ಮಾಡೋದು. ಈಗ ಸರ್ ನೀವು ಅಪ್ಕಮಿಂಗ್ ಜನರೇಷನ್ ಸರ್, ಅವ್ರಿಗೆ ಏನು ಹೇಳಕ್ ಕೊಡ್ತೀವಿ ಸರ್? ಲೈಕ್ ಎಕ್ಸಾಂಪಲ್, ಈಗ ಎಲ್ಲಾ ಸಣ್ಣ ಮಕ್ಳಿಗೂ ನಮಗೂ DJ ಆಗುದಕ್ಕಂತ ಅವ್ರಿಗೆ ಗೊತ್ತಿಲ್ಲ ಸರ್. ಆದ್ರೆ ಒಳ್ಳೆ ಬಿಸ್ನೆಸ್ ಸರ್. DJ ಹೆಂಗ್ ಮಾಡ್ಬೇಕ, ಏನ್ ಮಾಡ್ಬೇಕು ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಏನ್ ಸರ್, ಏನೇ ಇರ್ಲಿ ಸರ್, ಎಲ್ಲದಕ್ಕೂ ಒಂದು ಕ್ಲಾಸ್ ಅಂತ ಇರುತ್ತೆ ಸರ್, ಒಂದು ಸ್ಕೂಲ್ ಅಂತ ಇರುತ್ತೆ. ಕಲಿಬೇಕು ಸರ್. ಕಲ್ತಾದ್ಮೇಲೆ ಇದನ್ನಲ್ಲಿ ಬಂದ್ರೆ ತುಂಬಾ ವ್ಯಾಲ್ಯೂ ಸರ್. ಎಲ್ಲ ನನ್ನ ಬರೋ ಜನ್ರೇಷನ್ ಹುಡುಗರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ಹ್ಯಾಬಿಟ್ಸ್ ಮಾಡಬಾರ್ದು ಸರ್. ದೊಡ್ಡ ನಮ್ಮ ಬಾಡಿ ನಮಗೆ ದೇವ್ರು ಕೊಟ್ಟಿದ್ದು ಗಿಫ್ಟ್ ಸರ್. ಇದು ನಮ್ಮ ತಂದೆ ತಾಯಿ ಕೊಟ್ಟಿದ್ದು ಗಿಫ್ಟ್ ಸರ್. ಹ್ಯಾಬಿಟ್ಸ್ ಮಾಡಿದರೆ ಯಾವುದೇನಲ್ಲಿ ಸಕ್ಸಸ್ ಇಲ್ಲ ಸರ್, ಯಾವುದೇದಲ್ಲಿ ಇಲ್ಲ ಸರ್. ಅದು DJing ಆಯ್ತು, ಏನೇ ಒಂದು ಅವ್ರು ಏನು ಬಿಸ್ನೆಸ್ ಮಾಡಿದ್ರೆ ಆಯಿತು, ಅವರು ಜಾಬ್ ಹೋಲ್ಡರ್ ಆಯಿತು, ಏನೇನೇ ಇರಲಿ ಸರ್. ಬಟ್ ಅವ್ರಿಗೆ ಹ್ಯಾಬಿಟ್ಸ್ ಮಾಡಬೇಡ್ದು ಸರ್. ವಿತೌಟ್ ಹ್ಯಾಬಿಟು ಚಲೋ ತಿಂದು, ಚಲೋ ಸ್ಪೋರ್ಟ್ಸು, ಚಲೋ ಜಿಮ್ ಮಾಡಿ ಸರ್, ಮನುಷ್ಯ ಒಂದು ಒಳ್ಳೆ ಶೇಪ್ನಲ್ಲಿ ಬಂದು ಎಲ್ಲದಕ್ಕೆ ಕ್ಲಾಸ್ ಇದೆ ಸರ್. ಎಲ್ಲ ಬ್ಯಾಂಗ್ಳೂರ್ ಇದೆ, ಚೆನ್ನೈ ಇದೆ. ಈಗ ರೀಸೆಂಟ್ಲಿ ಹುಬ್ಳಿನಲ್ಲಿ ನಾವೇ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಅಥರೈಸ್ಡ್ ಡೀಲರ್ಶಿಪ್ ತಗೊಂಡು ಕ್ಲಾಸಸ್ಗೆ ಔಟ್ ಕಂಟ್ರಿನಿಂದ ಬಂದು ಕಲಿಸೋ ಹಂಗೆ ಎಲ್ಲ ಫುಲ್ ಫ್ಲೆಜ್ ಆಗಿ ಇನ್ನ ನಡೀತಾ ಇದೆ ಸರ್ ನಮ್ದು. ಬೈ ಗಾಡ್ಸ್ ಗ್ರೇಸ್ ಬರೋ ದಿನದೊಳಗೆಲ್ಲ ಆದ್ರೆ ನಾವೇ ಇಲ್ಲಿ ಸೌಂಡ್ ಇಂಜಿನಿಯರಿಂಗ್ ಕಾಲ್ ಸ್ಟಾರ್ಟ್ ಮಾಡ್ಬೋದು. ಬಹಳ ಮಂದಿ ಕಲಿಯೋದಿದೆ ಸರ್, ಗೊತ್ತಿಲ್ಲ ಸರ್ ಹೆಂಗ್ ಕಲಿಬೇಕು ಅಂತೇಳಿ. ಬಟ್ ಒಂದೇ ಒಂದು ಸರ್, ಇದು ನಾನು ತಿಳಿಸ್ತಾ ಇದ್ದೇನೆ ಸರ್, ಚಟ ಒಂದು ಇರಬೇಡ್ದು ಸರ್. ಚಟ ಮುಕ್ತಿರ್ಬೇಕು ನೋಡಿ ಸರ್. ಚಟ ಚಟ ಅಷ್ಟೇ ಸರ್. ಆ ಚಟ ಒಂದು ಮುಕ್ತಿರ್ಬೇಕು ಸರ್. ಯಾವುದೇ ತರ ಚಟ ಮಾಡ್ಬೇಡ. ಈವನ್ ನನ್ನ ಪರ್ಸನಲ್ ಒಪಿನಿಯನ್, ಹೊರಗಡೆ ಟೀನು ಕುಡಿಬೇಡ್ದು ಸರ್. ಹೊರಗಡೆ ಟೀನು ಕುಡಿಬೇಡ್ದು ಸರ್. ನಿಮ್ಗೆ ಏನನ್ನ ತಿನ್ಬೇಕನ್ನಿಸ್ತಾ, ಕುಡಿಬೇಕನ್ನಿಸ್ತಾ ನೀರು ಕುಡೀರಿ. ತಿನ್ಬೇಕನ್ನಿಸ್ತಾ ಡ್ರೈ ಫ್ರೂಟ್ಸ್ ತಿನ್ನಿ, ಒಳ್ಳೇದಾಗಿ ಹೆಲ್ತ್ ಚಲೋ. ಎಸ್ ಆಕ್ಚುಲಿ ಫಸ್ಟ್ ಕೇಳಿಸೋರಿಗೆ ನಾವ ಅಣ್ಣಾರ ಏನ್ ತೊಂದ್ರೆ, ಚಾ ಕುಡಿದಾರ, ಕಾಫಿ ಕುಡಿದಾರ, ಇಲ್ಲ ಅವ್ರ ಏನ್ ತೊಳಂಗಿಲ್ಲ ಅವ್ರ, ಹಂಗೆ ಹಂಗೆ ಹಾಕೊಬಿಡ. ನಾವ್ ಹಂಗ ಅಂತಿದ್ ಕೂಡ ನಾ ಏನ್ ತಿಳ್ಕೊಂಡ್ ಬಿಡ್ರಿ. ಸೊ ಅವ್ರು ಹೆಸಿಟೇಟ್ ಮಾಡಂತಾರೋ ಏನೋ ಅಂತ ನಾವ್ ಹಿಂಗ್ ತಿಳ್ಕೊಂಡ್ವಿ. ಸೊ ನಂಗೆ ಈಗ ಗೊತ್ತಾ ಸರ್, ಆಕ್ಚುಲಿ ಅವ್ರು ಎದಕ್ ಹೇಳಿದ್ರು ನಂಗೆ ಈಗ ಗೊತ್ತಾ ಸರ್. ಹ್ಯಾಬಿಟ್ಸ್ ಇಲ್ಲ ಸರ್. ಬೈ ಬರ್ತ ಮಮ್ಮಿಯವ್ರ ಸ್ಟ್ರಿಕ್ಟ್ಲಿ ಅವಾಗ್ನಿಂದ ಮಾಡ್ಕೊಂತ ಬಂದ. ನಮಗೂ ಅದ್ರ ಮ್ಯಾಗ ತಲೆನೂ ಹೋಗಿಲ್ಲ ಸರ್. 10th ಆದ್ಮೇಲೆ ಸರ್, ಅದೇ ಟೈಮ್ ಕೆಡೋ ಟೈಮ್. ಆ ಟೈಮ್ಗೆ ನಾವು ಒಂದ್ ಬೇರೆ ರೂಟ್ ಹತ್ತೇ ಬಿಟ್ಟಿದ್ವಿ ಸರ್. ಸೊ ಮೇನ್ಲಿ ಅಲ್ಲೇ ಸರ್ ನಮ್ ರೂಟ್ಸ್ ಏನಿರ್ತಾವಲ್ಲ, ಸೊ ರೂಟ್ಸ್ ಅಲ್ಲೇ ಇರುತ್ತೆ ಸರ್ ಎಲ್ಲ. ಸೊ ಸ್ವಲ್ಪ ಏನಾದ್ರು ರೂಟ್ಸ್ ಆ ಕಡೆ ಈ ಕಡೆ ಆದ್ರೂ ಮನುಷ್ಯ ಹೋಗ್ಬಿಡ್ತಾನ ಸರ್. 100%. ನೀವು ಸ್ಟಾರ್ಟಿಂಗ್ ಅಂದ್ರಲ್ಲ 10th ಆದ್ಮ್ಯಾಗ ನಾವು ನೀವು, ಸೊ ಅದನ್ ಬಿಟ್ಟು ಸರ್ ಈ ಟೈಮ್ದಾಗ 10th ಆದ್ಮೇಲೆ ಉಳ್ಕಿದ್ ಕಡೆ ವಿಚಾರ ತಲೆ ಹಾಕ್ತಾರೆ ಮಂದಿ. ಸೊ ನೀವು ಬಿಸ್ನೆಸ್ ಕಡೆ ತಲೆ ಹಾಕಿದ್ರಿ. ಸೊ ಅದು ನಿಮ್ಗೆ ಏನೈತಲ್ಲ ಪ್ಯಾಷನ್, ಸೊ ಅಟ್ರಾಕ್ಟ್ ಮಾಡಿಸ್ತಾರ. ಸೊ ಮೇನ್ ಅದು ಅಟ್ರಾಕ್ಟ್ ಹೌದಾ, ಒಂದ ಅದ ಲತ್ ಇರ್ಬೇಕು ಸರ್. ಅದ ಲತ್ ರಣ ಬೋಲ್ತಾನ, ಅದು ಇರ್ಬೇಕು ಸರ್. ಯಾವ್ದೋ ಒಂದ್ ಇರ್ಬೇಕು ಸರ್. ಅರ್ಬಿ ಹಾಕೋಣದ, ನಾನ್ ಚಲೋ ಚಲೋ ಅರ್ಬಿ ಹಾಕೋಬೇಕ, ನಾ ಚಲೋ ಅದು ಒಂದ್ ಇರ್ಬೇಕ್ರಿ. ಅದ್ ಇದ್ರನ ಸರ್ ಯಾರಾದ್ರೂ ಮುಂದ್ ಬರ. ಮನುಷ್ಯಾಗ ಏನೋ ಒಂದ್ ತಲೆ ಬಿರ್ಬೇಕು ಸರ್. ಮನುಷ್ಯ ಮುಂದ್ ಬರ್ಬೇಕಂದ್ರೆ ಯಾವ್ದೋ ಒಂದ್ ಲತ್ ಇರ್ಬೇಕು. 100% ಮತ್ ಬೋರಿಂಗ್ ಇದ್ದಾಗ ಮಜಾ ಬರಲ್ಲ. ಹೌದೌದು ಸರ್. ನೀವು ಮ್ಯಾರಿಡ್?
ಮ್ಯಾರಿಡ್ ಸರ್ ನಾನು. ಮ್ಯಾರಿಡ್? ಲವ್ ಮ್ಯಾರೇಜ್ ಸರ್ ನಾನು. ಲವ್ ಮ್ಯಾರೇಜ್ ಸರ್. ಅಂದ್ರೆ ಎಷ್ಟು ವರ್ಷ ಸರ್ ಈಗ ಮ್ಯಾರೇಜ್ ಆಗಿ? ನಾನು ಮ್ಯಾರೇಜ್ ಆಗಿ 16 years. 16 years. ವಾವ್, ಹ್ಯಾಪಿ 16 years. ಏನ್ ಸರ್ ಹೆಂಗ್ ಸರ್ ಲವ್ ಮ್ಯಾರೇಜ್ ನಿಮ್ದು? ಲವ್ ಮ್ಯಾರೇಜ್ ಸರ್. ನನ್ನ ವೈಫ್ ಶಾಂತಿನಗರ್ ನಲ್ಲಿ ಮನಿ ಸರ್ ಅವ್ರದ್ದು. ಒಂದ್ಸಲ ಸಿಸ್ಟಮ್ ಸೌಂಡ್ ಇಡ್ಲಿಕ್ಕೆ ಹೋಗಿದ್ದೆ ಸರ್ ಅಲ್ಲಿ. ಸಿಸ್ಟಮ್ ಹಚ್ಚಾಕೋಗಿದ್ರೆ ಇಡಾಕ್ ಹೋಗಿದ್ದೆ. ಸೌಂಡ್ ಸಿಸ್ಟಮ್ ಒಂದು ಮದ್ವಿ ಇತ್ತು ಸರ್ ಬಾಜು ಮನೆ ಒಳಗೆ. ನಾ ಸೌಂಡ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೆ ಸರ್. ಡಿಜೆ ಸೆಟಪ್ ಇನ್ಸ್ಟಾಲ್ ಮಾಡ್ತಾ ಇದ್ದೆ, ಡಿಜೆ ಪ್ಲೇ ಮಾಡ್ತಾ ಇದ್ದೆ ಸರ್. ಡಿಜೆ ಪ್ಲೇ ಮಾಡುವಾಗ ನಾವು ಸ್ವಲ್ಪ ನಂಗೆ ನೀರ್ ಇದಾದ ಸರ್, ನಾನು ನೀರ್ ಕೆಲ್ಲಿಕ್ ಹೋದೆ. ಅವರ ಬಂದು ಕೊಟ್ರು ಸರ್ ನಮ್ಗೆ. ಸೊ ಅವ್ರು ನನ್ಗೆ ನೈಸ್ ಡಿಜೆ ಅಂತಂದ್ರೆ ಥ್ಯಾಂಕ್ ಯು ಅಂತಂದೆ ಸರ್. ಸೊ ಹಂಗಾಗಿ ಪರಿಚಯ ಆಗಿ ಫೋನ್ ನಂಬರ್ ಎಕ್ಸ್ಚೇಂಜ್ ಆದ್ವು. ಅವಾಗ ವಾಟ್ಸಪ್ ಇರ್ಲಿಲ್ಲ ಸರ್, ಅವಾಗಲ್ಲ ನ್ಯೂಲಿ ಲಾಂಚ್. ಅದಲ್ಲ, ಅದ ದಿನ ಮದ್ವೆ ಅಂದ್ರೆ ಒಂದೇ ದಿನ ಆಯ್ತು ಸರ್ ಅದು. ನೀವು ಒಂದೇ ದಿನ ಹಚ್ಚಕ್ ಹೋಗಿದ್ರಿ ಡಿಜೆ? 2 days ಹಚ್ಚಿದ್ವಿ. 2 days ಹಚ್ಚಿದ್ರಿ? ಓ, 2 days ದಾಗ ನೀವು ಡಿಜೆ ಹಚ್ಕೊಂತ ನಂಬರ್ ಎಕ್ಸ್ಚೇಂಜ್. ವಾವ್ ಸರ್. ಬೈ ಗಾಡ್ಸ್ ರೇಸ್, ಗಾಡ್ ಎಲ್ಲ ಲಕ್ಕಿನ ಕೊಟ್ಟಾನ ಸರ್ ನಮಗೆ ಎಲ್ಲದ ವಿಚಾರದಲ್ಲಿ ಸರ್. ಆಮೇಲೆ ಸರ್ ನಾವ್ ಇದೆಲ್ಲ ನಂಬರ್ ಎಕ್ಸ್ಚೇಂಜ್ ಸರ್, ಚಾಟಿಂಗ್ ಗಿಟಿಂಗ್ ಎಲ್ಲ? ಚಾಟಿಂಗ್ ಆ ಟೈಮ್ ಏನಿಲ್ಲ ಸರ್, ಜಸ್ಟ್ ಫೋನ್ ಕಾಲ್ ಸರ್. ಡೈಲಿ ಒಂದು ಫೋನ್ ಕಾಲ್ ಸರ್. 3 years ಲವ್ ಮಾಡಿದ್ವಿ ಸರ್. 4th year ಮಮ್ಮಿ ಪಪ್ಪಾಗ ಬಂದು ತಿಳಿಸಿದೆ ಸರ್. ಮಮ್ಮಿ ಪಪ್ಪ ಎಕ್ಸೆಪ್ಟ್ ಮಾಡಿಲ್ಲ ಸರ್. ನಮ್ಮ ಮನೆಗೆ ಮಾಡಿಲ್ಲ ಸರ್. ಅಂದ್ರ ಸ್ವಲ್ಪ ನಮ್ಮ ಮಮ್ಮಿ ಭಾಳ ಸ್ಟ್ರಿಕ್ಟ್ ಸರ್. ಅವ್ರ ಹಿಂಗ ರಿಲೇಟಿವ್ನಾಗ ಕೊಡ್ಬೇಕು ನನ್ನ ಮಗ ಅಂತ ಹಿಂಗ ಅವ್ರ ತಲೆಯಾಗಿತ್ತು ಸರ್. ನಾವ್ ಇಲ್ಲಿ ಮಾತು ಕೊಟ್ಬಿಟ್ವಲ್ಲ ಸರ್, ಮಾತು ತಪ್ಪೋರಲ್ಲ. ನಮ್ಮಪ್ಪ ಒಂದ್ ಮಾತು ಅಂದಿದ ಸರ್, ಮಗ ಯಾರಾದ್ರೂ ನಮ್ಕಿಲೆ ನಿನ್ ಕಡೆ ಬಂದ್ರ ಬಲೇ ನೀನ್ ಸೋತೋಗ, ಅವ್ರ ನಂಬಿಕೆ ಉಳ್ಸಾಕ್ ಪ್ರಯತ್ನ ಮಾಡ. ಅದ ಮಾತಿಗೆ ನಮ್ಮ ಮಮ್ಮಿ ಪಪ್ಪ ಹಿಂಗ್ ನಿಂತಿದ್ರ. ಪಪ್ಪ ನೀವ ಅಂದ್ರಲ್ಲ ಪಪ್ಪ, ನಂಬಿ ಬಂದ್ರ ನೀವೆಲ್ಲ ಹಿಂಗ್ ಮಾಡ್ಬೇಡ ಅಂದ್ರಲ್ಲ ಅಂತ ನಮ್ಮ ಪಪ್ಪಾರ್ಗ ಅಂದೆ. ನಮ್ಮ ಪಪ್ಪಾರ್ ಸುಮ್ನಿದ್ರ ಆ ಮಾತಿಗೆ. ಆಯ್ತು ನಮ್ಮ ಪಪ್ಪಾರ್ ನಾ ಭಾಳ ಸಪೋರ್ಟಿವ್ ಇದಾರೆ ಸರ್. ನಮ್ಮ ಮಮ್ಮಿ ಮುಂದೆ ಕಣ್ಣು ನೋಡಿದ್ರು ಸರ್ ನಮ್ಗೆ. ನಮ್ಮ ಮಮ್ಮಿ ಇಲ್ಲ ನಾ ಎಕ್ಸೆಪ್ಟ್ ಮಾಡೋದಿಲ್ಲ ಹಂಗೆ. ನಾ ಏನ್ ಮಾಡಿದೆ ಸರ್, ಮತ್ತೆ ಕರ್ಕೊಂಡೋಗಿ ಅವ್ರ ಮನಿ ಒಳಗ್ ಬಿಟ್ಟೆ. ಮ್ಯಾರೇಜ್ ಮಾಡ್ಕೊಂಡ್ ಬಂದೆ ಸರ್. ಹೈದ್ರಾಬಾದ್ಗೆ ಹೋಗಿ ಓಡೋಗ ರನ್ನಿಂಗ್ ಸರ್ ನಮ್ದು. ಸೌಂಡ್ ಏನಂತಲ್ಲ ಸ್ಟ್ಯಾಂಡ್ಲಿ ರನ್ನಿಂಗ್ ಮ್ಯಾರೇಜ್ ಸರ್. ಹಂಗಾದ್ಮೇಲೆ ಅವ್ರ ಮನಿ ಒಳಗೆ ಇಟ್ಟಿವಿ ಸರ್. ಆಮೇಲೆ ಮರನೇ ದಿವಸ ಸ್ವಲ್ಪ ಚಾಲು ಆತ್ ಸರ್ ಪ್ರಾಬ್ಲಮ್ಸ್. ಹೆಂಗ್ ಇದೆ ಹೆಂಗ ನೀವು ಹಂಗ ಹಿಂಗ ಅಂತ ಚಾಲು ಆತ್ ಸರ್. ಪಪ್ಪ ಏನ್ ಮಾಡಿದ್ರು ಸರ್, ಮನಿ ಮ್ಯಾಗ ಇನ್ನೊಂದು ಮನಿ ಇತ್ತು ಸರ್ ನಮ್ದು. ನಾ ಅಲ್ಲೇ ಕರ್ಕೊಂಡ್ ಬಂದ ಹಿಂಗ ಚಾಲು ಆತ್ ಸರ್. ಸೊ ಅವ್ರ ಮನ್ಯಾಗ ಹೂ ಅಂದಿದ್ರು ಸರ್? ಅವ್ರ ಮನ್ಯಾಗ ಆಬ್ವಿಯಸ್ಲಿ ಹೂ ಅಂದಾರ ಸರ್. ಹುಡ್ಗ ಕೆಲ್ಸ ಮಾಡ್ತಾನ, ಚಲೋದವ, ಹ್ಯಾಬಿಟ್ಸ್ ಎಲ್ಲ ಆಜು ಬಾಜು ಅವ್ರು ಕೇಳ್ಯಾರ ಸರ್. ಅವ್ರು ಚಲೋ ಅಲ್ ಸರ್. ಮತ್ತೆ ಹುಡುಗ ಚಲೋ ಅದಾನ, ಮೇಜರ್ ಸರ್ ಹುಡುಗ ಚಲೋ ದುಡಿತಾನ ಅದೊಂದ ಕೇಳಿದ್ರು ಸರ್. ಇಷ್ಟ ಸರ್, ಅದು ಬಿಟ್ಟು ಉಳ್ಕಿದ್ದು ಪಾಲ್ತು ಏನ್ ಕೇಳಿಲ್ಲ. ಸೊ ಇದ ಸರ್ ಖುಷಿ ಅನಿಸ್ತೈತಿ. ಅದ್ ಬಿಟ್ಟು ಒಂದಿಷ್ಟು ಮಂದಿ ಇರ್ತಾರ ಸರ್, ಊರು ಹುಸಾಬ್ರೆಲ್ಲ ತಗೊಂಡ್ಬರ್ತಾರ, ಅದು ಮೇನ್ ಏನ್ ಕೇಳ್ಬೇಕು ಅದು ಕೇಳಂಗಿಲ್ಲ. ಇನ್ನು ಆಕ್ಚುಲಿ ನಂಗೆ ಲವ್ ಮ್ಯಾರೇಜ್ ನಾಲೆಜ್ ಇರ್ಲಿಲ್ಲ ಸರ್. ನನ್ ಫ್ರೆಂಡ್ ಇದಾನ ವಿಜಯ್ ಪವಾರ್ ಅಂತ, ಅವ ಫಸ್ಟ್ ಮ್ಯಾರೇಜ್ ಮಾಡ್ಕೊಂಡಾನ ಸರ್. ಅವ ಓಡೋಗಬೇಕಾದ್ರೆ ನಾನ 2 wheeler ಕೊಟ್ಟಿನಿ ಸರ್. ಈ ಜೊತೆ ನಿಮ್ ಕಾರ್ ಕೊಟ್ಟ ಬಸ್ ಸ್ಟ್ಯಾಂಡ್ ಬಂದ್ 5000 rupees ಕೊಟ್ಟೋದ ಸರ್. ಅವ ಹೈದರಾಬಾದ್ ಕೊಟ್ಟಿರ್ಲಿ ರೊಕ್ಕ ಕೊಟ್ಟೋದ ಸರ್. ನೀವು ಹೇಳಿದ್ ನೋಡಿ ನಂಗೇನ ತಿಳಿಸುವಾಗ ಅದ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಹುಡುಗರು ಪಿಕ್ಚರ್ ಶಂಭು ಶಿವ ಶಂಭು ಸರ್. ಅವ್ರದ್ದು ದೊಡ್ಡ ಬಾಲ ಫ್ಯಾನ್ ಸರ್ ನಾನು, ಪುನೀತ್ ರಾಜ್ಕುಮಾರ್ ಸರ್. ನಮ್ ಫುಟ್ಬಾಲ್ ಟೀಮ್ ಹೆಸರ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ FC ಅಂತ ಇಟ್ಟಿವಿ ಸರ್. ಆಂಧ್ರನಲ್ಲಿ ಹೋಗಿ ಫೈನಲ್ಸ್ ನಾವು ವಿನ್ ಆಗಿ ಬಂದಿವಿ ಸರ್. ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಟಾರ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರಗ. ಟೀಮ್ ಕರ್ನಾಟಕನಿಂದ ಆಂಧ್ರಾಗ್ ಬಂದಿತ್ತಂತ 22 ಸಾವಿರ ಜನ ಇದ್ರು ಸರ್. ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಟಾರ ಸರ್ 2 ನಿಮಿಷ. ನಮ್ಮ ಇಂತ ಒಳ್ಳೆ ಮನುಷ್ಯನ್ಗೆ 2 ನಿಮಿಷ ಮೌನ ಇದ್ ಮಾಡೋಣ ಅಂತ ಸರ್. ಅವ್ರ ಹೆಸರು ಅಮರ ಸರ್. ಆಕ್ಚುಲಿ ಅವ್ರ ಭಾಳ ದೊಡ್ಡ ಇದ್ ಸರ್. ಅವ್ರ ಇನ್ನೇನ್ ಸರ್, ಅವ್ರ ಇನ್ನೊಂದು 2 weeks ನಾಗ ನಾ ಅವ್ರಿಗೆ ಬೆಟ್ಟ ಆಗೋನ್ ಇದ್ದೆ ಸರ್. ಅಯ್ಯೋ, ಅಷ್ಟೊಳಗೆ ನನ್ನ ಹತ್ರ ನಮ್ಮ ಬ್ರದರ್ ಹಂಗ ಸರ್, ಕುಮಾರ್ ಶ್ರವಣ್ ಕುಂದರ್ಗಿ ಅಂತ ಸರ್. ಭಾಳ ದೊಡ್ಡ ಡಯಾಡ್ ಫ್ಯಾನ್ ಸರ್ ಅವ ಪುನೀತ್ ರಾಜ್ಕುಮಾರ್ ಸರ್. ನಾ ಎಲ್ಲ ಮಾತಾಡಿ ಇಟ್ಟಿದ್ದೆ ಸರ್, ನಾವು ಹೋಗೋಣ ಅನ್ನೋ ಅಷ್ಟೊಳಗೆ ಸರ್ ಸುದ್ದಿ ಆಗಿಬಿಡುತ್ತೆ ಸರ್. ಅವ್ನು ನನ್ಗೆ ಬೆಂಗ್ಳೂರ್ಗೆ ಹೋಗಿ 2 night ಅಲ್ಲೇ ಇದ್ದ ಸರ್. ಅವ್ರದ್ದೆಲ್ಲ ಪ್ರೊಸೆಷನ್ ಎಲ್ಲ ಮುಗೀತು, ಫಿನ್ರಲ್ ಆತೆಲ್ಲ ಆತಲ್ಲ ಸರ್. ಅಣ್ಣ ಬೆಟ್ ಮಾಡಿಸ್ತೀನಿ ಅಂದ್ಯ ಅಣ್ಣ, ಅವ್ರ ಶವದ ಕಡೆ ಕುಂತೀನಿ ಅಣ್ಣ ಅಂದ ಸರ್. ಆ ಮಾತು ಕೇಳಿ ಭಾಳ ಮನ್ಸಿಗೆ ಆಗುತ್ತೆ ಸರ್. ಅದ್ರ ನಮ್ಮ ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ನಮ್ಮ ಇಂಡಸ್ಟ್ರಿ ಸರ್ ಭಾಳ ದೊಡ್ಡ ಹೊಡ್ತದೆ ಸರ್ ಅದು. ಅವ್ರ ಸರ್
ಚಲೋ ಅವ್ರು ಹೋಗ್ಯಾರ ಭಾಳ ಸರ್. ಮಂದಿ ಇದೆ ಬಟ್ ಇನ್ನೂ ಏಜ್ ಇತ್ತು ಸರ್ ಅವ್ರದ್ದು. ಸೊ ಬಟ್ ಪಾಪ. ಟೈಮ್ ಸರ್. ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಸರ್. ಕಮ್ಮಿನ ಸರ್. ಕಮ್ಮಿ. ಸೊ ಇನ್ನೂ ಅವ್ರದ್ದು ಕೊಡುಗೆ ಭಾಳ ಇತ್ತು ಸರ್. ಇನ್ನು ಹೌದು ಸರ್. ಕೊಡುಗೆ ಭಾಳ ಇತ್ತು. ಬಟ್ ಹೇಳಲ್ಲ ಸರ್, ಅವ್ರ ಋಣ ಇಲ್ಲಿಗೆ ಐತೆ, ನಮಗೂ ಇಲ್ಲಿಗೆ ಐತೆ ಸರ್. ಅವ್ರದ್ದು ಫಿಲ್ಮ್ಸ್ ಎಲ್ಲ ನೋಡೋದು, ಫಿಲಿಮ್ಸ್ ಎಲ್ಲ ನೋಡಿ ಸೆಲೆಬ್ರೇಟ್ ಮಾಡೋದು ಆಯ್ತು ಸರ್. ಈಗೂ ಗಣೇಶ ಚತುರ್ಥಿಯಾಗ ಒಂದು ಇದೆ ಸೆಲೆಬ್ರೇಟ್ ಮಾಡ್ತಾರೆ ಸರ್ ಅವ್ರ ಫೋಟೋ. ನಾ 100% ಅವ್ರ ಸಾಂಗ್ ಕಂಪಲ್ಸರಿ ಅದ ಆಗ್ತದೆ ಸರ್. ಆಮೇಲೆ ಜಾಕಿ ಪಿಕ್ಚರ್ದಾಗ ಅದ ಯಕ್ಕ ರಾಜ ರಾಣಿ ಸಾಂಗ್, ಅದು films ಭಾಳ famous. ಇದು ಒಂದು ಸರ್. ಅದು ಏನ್ ಮುಂದಿನ ಹಾಡಾಗ್ಲ ಅಂದ್ರೆ ಇದು ಮೇನ್ ಆಗ್ತಾರೆ ಸರ್. ಇದು ಮೇನ್ ಆಗ್ತಾರೆ ಇದು ಸರ್. ಇದ ಮಾತಿಗೆ ನಿಮ್ದು ಒಂದು ಸಿಗ್ನೇಚರ್ ಯಾವ್ದು ಸಾಂಗ್ ಇದು ನೀವು ಕಂಪಲ್ಸರಿ ಹಾಕೇ ಹಾಕ್ತೀರಾ ಅಂತೇಳಿ ಎವ್ರಿ ಸರ್. ನಾನು ಹುಟ್ಟಿದರೆ ಕನ್ನಡ ನಾಡು ಹಾಡು ಸರ್. ಎವ್ರಿ ಸಿಸ್ಟಮ್ನಾಗ ನಾನು ಕಂಪಲ್ಸರಿ ಹಾಕ್ತೀನಿ. ನನಗೆ ಇಷ್ಟವಾದ ಹಾಡು ಸರ್ ಅದು. ಸರ್ ಅವ್ರ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ಆಡಿದ್ದನ್ನು ಅದನ್ನು ಹಾಕ್ತೀನಿ ಸರ್. ಅದಕ್ಕಿಂತ ಜಾಸ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ರೀಮೇಕ್ ಮಾಡಿದ್ರಲ್ಲ ಸರ್, ಅದನ್ನು ತುಂಬಾ ಹಾಕ್ತೀನಿ ಸರ್. ಮತ್ತೆ ನೀವು ಸರ್ ಸ್ಟಾರ್ಟ್ ಮಾಡಬೇಕಲ್ಲ ಸರ್, ಏನ್ರಿ ಡಿಫಿಕಲ್ಟೀಸ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ? ಇತ್ತು ಸರ್, ನಮ್ಗೆ ತುಂಬಾ ಡಿಫಿಕಲ್ಟ್. ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಸರ್. ಏನೋ ಒಂದು ಪ್ರಾಡಕ್ಟ್ ಹುಡುಕ್ಬೇಕಂದ್ರೆ ಸರ್ ಪ್ರಾಕ್ಟಿಕಲ್ ಆಗಿ ನಾವೇ ಅದು ಊರಿಗೆ ಹೋಗ್ಬೇಕು ಸರ್. ಮುಂಬೈಗೆ ಹೋಗ್ಬೇಕು ಸರ್, ಮುಂಬೈಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬರ್ತಿದ್ವಿ ಸರ್, ಚೆನ್ನೈಗೆ ಹೋಗಿ ಬರ್ತಿದ್ವಿ. ಆನಂತರ ಸರ್ ನಾವು ಅಹಮದಾಬಾದ್ಗೆ ಹೋಗಿ ಬರ್ತಿದ್ವಿ. ಸೊ ಪೂನಾ ಸಿಟೀಸ್ ಎಲ್ಲ ಆ್ಯಕ್ಚುಲಿ ಮೆಟ್ರೋ ಸಿಟೀಸ್ ಏನಿದಾವೆ ನೋಡಿ ಸರ್, ಮೇಜರ್ ಎಲ್ಲ ಅಲ್ಲೇ ಸಿಗೋ ಸರ್ ಎಲ್ಲ. ಈಗ ನಮ್ಮ ಪರ್ಟಿಕ್ಯುಲರ್ ಆಗಿ ಪೊಲಿಕ್ಯಾಬ್ ಇದೇ ಕೇಬಲ್ ಬೇಕು ನಮಗೆ, ವ್ಯಾಂಡಮ್ ಇದೇ ಕೇಬಲ್ ಬೇಕು, ಕ್ರಿಸ್ಟಲ್ ಇದೇ ಕೇಬಲ್ ಬೇಕು, ಇದೇ ಪಿನ್ ಬೇಕು ಅಂತ ತಲೆ ಒಳಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸರ್. ಇದಂದ್ರೆ ಒಂದ್ಸಲ ಲಾಕ್ ಆದ್ರೆ ನೆಕ್ಸ್ಟ್ ಇದು ಉಚ್ಚೋದಿಲ್ಲ, ಹಿಂಗೆಲ್ಲ ತಲೆ ಒಳಗೆ. ಕ್ಯಾಬಿನೆಟ್ ಮ್ಯಾನುಫ್ಯಾಕ್ಚರರ್ ನಮಗೆ ಭಾಳ ಫೇವ್ರೇಟ್ ಅಂಥದ್ದು ಮನುಷ್ಯ ಕೃಷ್ಣಾರ್ಜುನ್ ಸರ್ ಅಂತಿದ್ದಾರೆ. ತುಂಬ ನನಗೆ ಭಾಳ ಲೈಕ್ ಆಗದವ್ರು ಅವರು. ಸರ್ ಈಗ ನೀವು ಇನ್ನೊಂದ್ಸರ ಕನ್ಸೋಲ್ ಪ್ಲೇ ಮಾಡ್ತಿರ್ತಿರಲ್ಲ, ನಾ ಭಾಳ ಸಲ ಅಬ್ಸರ್ವ್ ಮಾಡೇನಿ ಸರ್. ಈಗ ನಾ DJ ಸಿಸ್ಟಮ್ ಅಲ್ಲಿ ಹತ್ತಂದ್ರೆ ನಾವು ಭಾಳ ದೂರ ಇರ್ತೇನೆ ಬೇಕಂತ ಕಿವಿ ಗರ್ರ ಅಂತೇಳಿ ಹೊಡೆದ್ ಬಿಡ್ತಾವ ಸರ್ ನಾವು. ಸೊ ನಂಗೆ ಬೆಳಗಿದಿರುತ್ತಲ್ಲ, ನಾನು ಪರ್ಸ್ನಲಿ ಅಂತೇಳಿ ಕಿವಿಗೆಲ್ಲ ಹೊಡೆದಂಗೆ ಆಗ್ಬಿಡ್ತೈತೆ, ಅಷ್ಟಮ್ನಿ ಹಚ್ಚಿರ್ತಾರ ಸೌಂಡ್. ಸೊ ನೀವು ಕನ್ಸೋಲ್ ಪ್ಲೇ ಮಾಡ್ತಿರ್ತೀರಿ, ಹಿಂದೆ ಇರ್ತೈತೆ ಸರ್. ಸೊ ನೀವು ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಹಿಂದೆ ಮುಂದಿರೋದಕ್ಕಿಂತ ಹಿಂದೆ ಭಾಳ ಕಮ್ಮಿ ಇರ್ತೈತೆ ಸರ್ ಸೌಂಡ್. ಮುಂದೆ 99% ಸೌಂಡ್ ಹೋಗ್ತಾ ಇರ್ತದೆ ನನಗೆ ಸರ್. 1% ಹಿಂದೆ ಟ್ರಾವೆಲ್ ಆಕೈತಿ. ನೀವು ಎಲ್ಲಿರ್ತೀರಿ ಎಕ್ಸಾಕ್ಟ್? ನೀವು ಇದ್ರ ರೈಟ್ ಸೈಡ್ ಅನ್ನ ಇರ್ತೀರಿ, ಲೆಫ್ಟ್ ಸೈಡ್ ಅನ್ನ ಇರ್ತೀರಿ. ಟ್ರಾಕ್ಟರ್ ಎಕ್ಸಾಕ್ಟ್ ಹಿಂದೆ ಇರೋದಿಲ್ಲ, ಸ್ವಲ್ಪ ರೈಟ್ ಸೈಡ್ ಲೆಫ್ಟ್ ಸೈಡ್ ತುಂಬಾ ಜಾಸ್ತಿ ಬರ್ತೈತೆ ಸರ್ ಸೌಂಡ್. ಮುಂದ್ಗಡೆ ಇನ್ನೂ ಓವರ್ಫ್ಲೋ ಇರ್ತೈತೆ ಸರ್, ಹಿಂದ್ಗಡೆ ಸ್ವಲ್ಪ ಜಾಸ್ತಿನೇ ಬರ್ತೈತಿ. ಎಕ್ಸಾಕ್ಟ್ ಸಿಸ್ಟಮ್ ಹಿಂದೆ ಬರೋದಿಲ್ಲ ಸರ್, ಒಂದು 5% ಬರ್ತೈತ್ರಿ ಸರ್. ಇಷ್ಟ ಸರ್ ಡಿಫ್ರೆನ್ಸ್. ಸೊ ಒಂದ್ಸಲ ಅನ್ಸುತ್ತೆ ಸರ್, ಎಲ್ಲ ಇವರಿಗೆ ಕಿವಿಗೆ ಹೊಡೆತು ಬಿಡಂತಿಲ್ಲ ಅಂತ ಅನ್ಸುತ್ತೆ ಸರ್ ನಂಗೆ. ಸೊ ಇದ್ಯಾಕೆ ನಂಗೆ ಅನ್ಸತ್ತೆ ಏನು ಅವ್ರಿಗೆ ಹಚ್ಚಿ ರೂಢ ಬಿಟ್ಟಿತ್ತು ಹೆಂಗು? ಹಂಗೇನಿಲ್ಲ ಸರ್, ಎಲ್ಲಾರು ನೋಡಿ ಸರ್, ಎಲ್ಲ ನೀವು ಹೆಂಗೆ ನಾವು ಮನುಷ್ಯ ಸರ್. ನಿಮ್ಗೂ 2 ಕಿವಿ ಇದೆ, ನಮಗೂ ಪ್ರಾಬ್ಲಮ್ ಆಗುತ್ತೆ ಸರ್. ನಾವು ಮುಂದ್ಗಡೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ಅಪ್ಪ ಮುಂದ್ಗಡೆ ಹೋಗ್ಲಿಕ್ಕೆ ಜಾಸ್ತಿ 99% ಹೋಗೋದಿಲ್ಲ ಸರ್. ಒಂದು ಪ್ರೊಸೆಷನ್ ಸ್ಟಾರ್ಟ್ ಆದ್ಮೇಲೆ ಸರ್, ಆ ಪ್ರೊಸೆಷನ್ ನೀಟಾಗಿ ಹೋಗಿ ಡೆಸ್ಟಿನಿ ಮುಟ್ಟೋ ಮಟ್ಟ ಒಂದು ಓನರ್ ಆಗಿ ಒಂದು ಜಿಮ್ಮೆದಾರಿ ತಗೊಂಡಿದ್ದ ಕ್ಲೈಂಟಿಗೆ ಹ್ಯಾಪಿನೆಸ್ ಮಾಡೋ ಮಟ್ಟ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್ ನಮ್ದು. ನಾವು ಅದಕ್ಕೆ ಡಾಕ್ಟರ್ ಪಕ್ಕದಲ್ಲೇ ಇರ್ತೀವಿ ಸರ್. ನಾವೆಲ್ಲ ನೋಡ್ಬೇಕು ಸರ್, ರೋಡ್ ಕಡೆ ನಿಂತ ಹಿಡಿದು KV ಗಿಡ ಏನನ್ನ ಎಲ್ಲ ನೋಡ್ಕೊಂತ ಮುಂದೋಗ್ತಾ ಇರ್ತೀವಿ ಸರ್. ಈಗ ಸೌಂಡ್ನಲ್ಲಿ ಒದ್ರಿ ಸಾಕಾಗ್ತಿರುತ್ತೆ ಸರ್ ನನಗೆ. 2018 ಏನು ಮಾಡಬೇಕಪ್ಪ, ಬುಕ್ ಪೆನ್ ತೊಗೊಂಡು ಮತ್ತೆ ಹೋಮ್ವರ್ಕ್ ಮಾಡ್ತಾ ಇದ್ವಿ. ಏನು ಮಾಡೋಣ, ಒಂದು ಡಿಸ್ಕವರಿ ಚಾನೆಲ್ನಲ್ಲಿ ಒಂದು ಸಿಗ್ನಲ್ ಲೈಟ್ ಅಂತ ಬಂತು ಸರ್, ಲೇಸರ್ ಲೈಟ್. ನಿಮ್ಮ ಕಣ್ಣು ಹೊಡೆದ್ಬಿಟ್ರೆ ನೀವು ನೋಡ್ತೀರಾ, ನಿಮ್ಮ ಕಣ್ಣು ಹೊಡೆದ್ಬಿಟ್ರೆ ನೀವು ನೋಡ್ತೀರಾ ಸರ್. ಸೊ ಮಾತಾಡೋದು ಮೈನಸ್ ಮಾಡಿಬಿಟ್ವಿ. ನಿಮ್ಗೆ ಏನನ್ನ ಸಿಗ್ನಲ್ ನಲ್ಲಿ ನಿಮ್ಗೆ ಟಾರ್ಚ್ ಹೊಡೆದ್ ಬಿಡ್ತೀನಿ, ವೈರ್ ಇದೆ ಕೆಳಗಿರು, ಜೋರ್ ಹೋದ್ರೋದು ಬಂದಾಗ್ಬಿಡ್ತೀನಿ, ತಲೆ ಓಡಿಸ್ಬಿಡ್ಬೇಕು ಸರ್. ಮತ್ತು ಗಣಪತಿ ಮುಗಿದ್ಮೇಲೆ ಎಲ್ಲಾ ಲೈಟ್ಸ್ ಬಂದ್ ಆಗ್ತಾವೆ ಸರ್. ಬಂದಾದ್ಮೇಲೆ ನಾವು ಟಾರ್ಚ್ ಲೈಟ್ ಆನ್ ಮಾಡ್ತೀವಿ. ನಮ್ ಕಡೆ ಇರೋ ಟಾರ್ಚ್ ಲೈಟ್ ಹಾಫ್ ಅನ್ ಅವರ್ ಇರುತ್ತೆ ಸರ್ ಒಂದು ಟಾರ್ಚ್ ಲೈಟ್, ಎಲ್ಲಿ ಏನು ಮಟೀರಿಯಲ್ ಮಿಸ್ ಆಗ್ಲಾರ್ದಂಗೆ. ಸೊ ಇವೆಲ್ಲ ನೋಡ್ಕೊಂತೀವಿ. ಇನ್ನ ಬರ್ಬೇಕಂದ್ರೆ ಸರ್, ಆಕ್ಚುಲಿ ನಮ್ DJಸ್ಗೆ ನಮ್ದು ಸಿಸ್ಟಮ್ ಯಾರು ಎಲ್ಲ ಸೌಂಡ್ ಸಿಸ್ಟಮ್ದವರು
ಎಲ್ಲ ಸಿಸ್ಟಮ್ ಪ್ಲೇ ಮಾಡ್ತಾರೆ. ಸ್ಪೆಷಲಿ ನಮ್ಮ ಸಿಸ್ಟಮ್ DJs ಪ್ಲೇ ಮಾಡ್ತಾರೆ ಸರ್. ಒಂದು 4-5 ಜನ ಒಳ್ಳೆ DJs ಇದ್ದಾರೆ ಸರ್. ಸೊ ಅವ್ರಿಗೆ ಥ್ಯಾಂಕ್ಫುಲ್ ಹೇಳ್ಬೇಕು ಸರ್. ನಮ್ಮ DJ ಕಿಶನ್ ಅಂತಿದ್ದಾನೆ ಸರ್, DJ ವಸಂತ್ ಅಂತಿದ್ದಾನೆ, DJ ಪ್ರಶಾಂತ್ ಅಂತಿದ್ದಾನೆ ಸರ್, DJ ಸೋನು ಅಂತಿದ್ದಾನೆ, DJ ನೋಮಾನ್ ಅಂತಿದ್ದಾನೆ. ಇವರೆಲ್ಲರೂ ತುಂಬ ಡೆಡಿಕೇಟರ್ ಸರ್ ನನ್ನ ಹತ್ರ. ಅವರು ಹಾಕೋ ಸಾಂಗ್ ಸರ್ ಯಾರು ಪ್ಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಪರ್ಸನಲ್ ಒಪಿನಿಯನ್. ಅವ್ರು ಅದರಲ್ಲೇ ಇರ್ತಾರೆ ಸರ್. ಈಗ ಟ್ರೆಂಡಿಂಗ್ನಲ್ಲಿ ನಮ್ಮ DJ ಕಿಶನ್ ಅಂತರೂ ತುಂಬ DJ ಕಿಶನ್ ಮತ್ತು DJ ವಸಂತ್ ಅಂತಿದ್ದಾರೆ ಸರ್, ತುಂಬ ಪವರ್ಫುಲ್ ಇದ್ದಾರೆ ಸರ್ ಅವರು. ಸೊ DJsನಲ್ಲಿನೂ ಎಲ್ಲದರಲ್ಲಿ ಸ್ಪೆಷಲೈಸ್ಡ್ ಇದ್ದಾರೆ ಸರ್. ಈಗ ನಮ್ಮ ಬ್ರದರ್ ಇದ್ದಾನೆ ಸರ್ ಭರತ್ ಅಂತ, ಅವನು ಅದ್ರಲ್ಲಿ ಸ್ಪೆಷಾಲಿಟಿ ಇದ್ದಾನೆ. ಎಲ್ಲ ನಾವು ಹೆಂಗೆ ಸರ್ ನಾವು ಸ್ಪ್ಲಿಟ್ ಮಾಡಿಬಿಡ್ತೀವಿ ಸರ್. ನೀ ಸೌಂಡ್ ಸಿಸ್ಟಮ್ದು ಬೆಲ್ಟಿಗೆಲ್ಲ ನೀನು, ಲೈಟಿಂಗ್ದು ಬೆಲ್ಟಿಗೆಲ್ಟು ಟ್ರಸ್ ಲೈಟಿಂಗ್ ಎಲ್ಲ ನಿಂದು, ನಾವು ಸ್ಪ್ಲಿಟ್ ಮಾಡಿ 5 ಜಾನರ್ ಮಾಡಿ ಇಟ್ಬಿಟ್ಟಿರ್ತೀವಿ ಸರ್. ಈಗ 5 ಕುದುರೆ ಸರ್, ದಾರ ಎಲ್ಲ ಒಬ್ಬನ ಕೈಲೆಲ್ಲ ಹೆಂಗಿರುತ್ತೆ ಹಂಗ್ ಮಾಡ್ಬಿಟ್ಟಿವಿ ಸರ್ ನಾವು. ಒಬ್ಬೊಬ್ರಿಗೂ ಒಂದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಸರ್, ಇಂಥ ಡ್ರೈ ಫ್ರೂಟ್ಸ್ ಪಾಕೆಟ್ ಒಬ್ಬೊಬ್ಬನಿಗೆ 2 ಕೊಟ್ಬಿಡ್ತೀವಿ ಸರ್. ಅಡಿಕೆ ತಿನ್ಬೇಡ್ರಿ, ಡ್ರೈ ಫ್ರೂಟ್ಸ್ ತಿನ್ರಿ, ಕುಡಿಬೇಕನ್ನಿಸ್ತಾ ನೀರ್ ಕುಡೀರಿ, ಖಾಲಿ ಟೈಮ್ ಸಿಕ್ತಾ ನೀರ್ ಕುಡಿತಾ ಇರ್ರಿ. ನೀರ್ ಎಷ್ಟು ಕುಡಿದ್ರೆ ದೇಹಕ್ಕೆ ಅಷ್ಟು ಚಲೋ ಸರ್ ಇನ್ನ ಅಂತ ನಾವು ಎಲ್ಲಾ ತಿಳ್ಕೊಂಡ್ಬಿಟ್ಟಿವಿ ಸರ್. ಸರ್ ಇನ್ನೊಂದ್ ಸರ್, ನಿಮ್ಗ ಬೇಸ್ಲೈನ್ ಕಿಂಗ್ ಅಂತೇಳಿ ಒಂದು ಟ್ಯಾಗ್ ಬಂದಿದೆ, ಅಂದ್ರೆ ಅವಾರ್ಡ್. ಎಸ್ ಸರ್. ಹಾ ಸರ್, ಅದು ಆಕ್ಚುಲಿ ಯಾರು ಆ ಟೈಪ್ ಬೇಸ್ಲೈನ್ ಪ್ಲೇ ಪರ್ಫಾರ್ಮೆನ್ಸ್ ತೋರಿಸಿದ್ದಿಲ್ಲ ಸರ್. ನಾವು 3 years ಕಂಟಿನ್ಯೂ ಈ ವರ್ಷ ಏನ್ ಬೇಸ್ಲೈನ್ ಅದಕ್ಕಿಂತ ಜಾಸ್ತಿ ತೋರಿಸಿವಿ, ಹಂಗಾಗಿ ನಮ್ಗೆ ಅದು ಟ್ಯಾಗ್ಲೈನ್ ಬಂದಿದೆ. ಯಾವಾಗ ಸರ್, ಯಾವ ಇಯರ್ದಾಗ? ಇದು 2018 ಸರ್. 18 ಎಸ್ ಸರ್. ನಮ್ಗೆ ಅವಾರ್ಡ್ ಕೊಟ್ಟಿದ್ದ ನಮ್ಮ ಶಿವಮೊಗ್ಗನಲ್ಲಿ ಸರ್. ಶಿವಮೊಗ್ಗ, ದಾವಣಗೆರೆ ಸರ್. ಬಿಟ್ರೆ ನಮ್ದು ಟಿಪ್ಟೂರ್ ಸರ್. ಆಕ್ಚುಲಿ ನಮ್ಗೆ ಗೊತ್ತಿಲ್ಲ ಸರ್, ನಿಮ್ದ್ರಾಗೂ ಅವಾರ್ಡ್ಸ್ ಇರ್ತಾವ ಅಂದ್ರೆ ಐತ್ ಸರ್, ನಮ್ಮ ಹತ್ರನು ಇರುತ್ತೆ ಸರ್. ಆಕ್ಚುಲಿ ಇಲ್ಲಿ ನಮ್ಮ ಹುಬ್ಳಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮಟ್ಟಿಗೆ ಶಾಮಿನಾ ಅವ್ರದ್ದು ಮಾಡ್ತಾರೆ ಸರ್. ಸೌಂಡ್ ಸಿಸ್ಟಮ್ದವ್ರಿಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಪ್ರಿಫರೆನ್ಸ್ ಕೊಡೋದಿಲ್ಲ ಸರ್. ಸೊ ಸೌಂಡ್ ಇಂಡಸ್ಟ್ರಿ ಭಾಳ ದೊಡ್ಡ ಇಂಡಸ್ಟ್ರಿ ಸರ್. ನಮ್ಮ sound.com ಅಂತಿದೆ, ವಾರನ್ ಡಿಸೋಜಾ ಸರ್ ಅಂತಿದ್ದಾರೆ. ಎವ್ರಿ ಇಯರ್ ಅವ್ರದ್ದು ಅವಾರ್ಡ್ ನಡೆಸುತ್ತೆ ಸರ್. ಈಗ ಮೊನ್ನೆ ಒಂದು ಮಧುರೈನಲ್ಲಿ ಒಂದು ವಿಜಯ್ ತಲಪತಿ ಅವ್ರದ್ದು ಇದು ಆಯ್ತು ಗೊತ್ತಾ ಸರ್, ಸ್ಪೀಚ್ ಅವ್ರು ಹಾಕಿದ್ದಾರೆ ಸರ್ ಸೌಂಡ್, ವಾರನ್ ಡಿಸೋಜಾ ಅಂತ. ಅವ್ರು ಏಷ್ಯಾದು ನಂಬರ್ 1 ಸೌಂಡ್ ಅವ್ರದ್ದು ಸರ್ ಅವರು. ಸೊ ಅವಾರ್ಡ್ ಕಂಪಲ್ಸರಿ ಎಲ್ಲ ಇಂಡಸ್ಟ್ರಿಗೆ ಬೇಕೇ ಸರ್. ಇಲ್ಲಿ ಗುರುತಿಸೋದಿಲ್ಲ, ಬೇರೆ ಕಡೆ ಗುರುತಿಸ್ತಾರೆ ಸರ್, ಅಷ್ಟೇ ಸರ್. ಸರ್ ಈಗ ನೀವು DJ ಮಾಡತ್ತಿರಲ್ಲ ಸರ್, ಮೊದ್ಲು DJ ಮಾಡ್ತಿದ್ದೆ ಸರ್. ನೀವು DJ ಹೆಂಗಿದ್ರಿ, ಈಗ ಬಿಸ್ನೆಸ್ ಮ್ಯಾನ್ ಆಗಿರಿ. ನಿಮ್ಗೆ ಯಾಕೆ ಲೈಕ್ ಆಗುತ್ತೆ ಸರ್? ಆ DJ ಪರ್ಸನ್ ಲೈಕ್ ಆಗುತ್ತಾನ, ಈಗ ಬಿಸ್ನೆಸ್ ಮ್ಯಾನ್ ಲೈಕ್ ಆಗುತ್ತೆ ಸರ್. DJ ಕನ್ಸೋಲ್ ಮ್ಯಾಗ ಏನ್ ಇರ್ತೀವಲ್ಲ, ಅದ್ರ ರುಬಾಬೇ ಬೇರೆ ಸರ್. ಅದು ಅದಂತಾರ ಒಂದ್ ಬಟ್ ಮೇಲೆ ಎಲ್ಲಾರು ಕುಣಿಸ್ತೀವ ಅಂತ, ಅದು ಅವತ್ತೇ ನೋಡ್ಲಿಕ್ಕೆ ಸಿಗೋದು ಸರ್. ಸರ್ ಅದು ಕರೆಕ್ಟ್ ಐತಿ. ಸೊ ಅದ್ ಬಿಟ್ರೆ ಉಕ್ಕಿದ್ದ ಟೈಮ್ದಾಗ ಆಗಂಗಿಲ್ಲ ಸರ್. ಅದೇ ಒಂದೇ ಒಂದು ಫಿಂಗರ್ ನಲ್ಲಿ ಕ್ರಾಸ್ ಫೈಡರ್ ಎಬ್ಬಿಸ್ತೀವಿ ಸರ್ ನಾವು. ಹೆಂಗೆ ಮೂವ್ ಮಾಡ್ತೀವಿ, ಲಕ್ಷಾಂತರ ಜನ ಕುಣಿತಾರೆ ಸರ್. ಅದೇ ಆ ಲೈಫೇ ಬೇರೆ ಸರ್. ಆ ಟೈಮ್, ಆ ಜೋಶ್, ಅದೆಲ್ಲ ಅದೇ ಬೇರೆ. ಅಲ್ಲಿಂದ ಮತ್ತೆ ಬಿಸ್ನೆಸ್ ಮ್ಯಾನ್ಗೆ ಕನೆಕ್ಟ್ ಆದ್ವಿ ಅಂದ್ರೆ 100 ಎಲ್ಲ ನೋಡ್ಬೇಕು ಸರ್. ಇದು ನೋಡ್ಬೇಕು, ಅದು ನೋಡ್ಬೇಕು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಸರ್. ಮನುಷ್ಯ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗನೇ ಮನುಷ್ಯ ಆಗೋದು ಸರ್. ಯಾವಾಗ ಮಟ್ಟ ಮನುಷ್ಯಗೆ ವಜನ್ ಬೀಳೋದಿಲ್ಲ, ಅವಾಗ ಮಟ್ಟ ಅವ್ನಿಗೆ ಗೊತ್ತಾಗೋದಿಲ್ಲ ಸರ್ ಏನ್ ಮಾಡ್ತಾ ಇದೀವಿ ಏನಂತ. ಸೊ ಅವನಿಗೆ ಸರ್ ಅವ್ರ ಮಾಡಂತಾರ ಬಿಡ, ಇವ್ರ ಮಾಡಂತಾರ ಬಿಡ, ನಾ ಆರಾಮ್ಸೆ ಕುಂದಿರ್ತೇನೆ. ಸೊ ಅಲ್ಲೇ ಸೋದ್ ಬಿಡ್ತಾನೆ ಸರ್. ಎಸ್, ಮನುಷ್ಯ ಇದು ದೇವ್ರು ನಮ್ಗೆ ಒಂದು ವಾರ್ ರೂಮ್ನಾಗ ಹಾಕ್ಯಾನ ಸರ್. ಈ ವಾರ್ ರೂಮ್ನಾಗ ಗೆದ್ದು ಹೊರಗೆ ಬಂದವ ರಾಜ ಸರ್. ಹಿಂಗ್ ಸರ್, ಹಿಂಗ್ ನನ್ನ ಪರ್ಸನಲ್ ಇದು ನೋಡ್ಬೇಕಂದ್ರೆ ನಾವು ಡೈಲಿ ಕೆಲಸ ಮಾಡ್ತಾ ಇರ್ಬೇಕು ಸರ್. ಡೈಲಿ ಏನನ್ನ ಒಂದ್ ಮಾಡ್ತಾ ಇರ್ಬೇಕು ಸರ್. ಈಗ ನಿಮ್ಗೆ ಏನ್ ಅನ್ಸುತ್ತೆ, ಹುಬ್ಳಿ ಮತ್ತು ಕರ್ನಾಟಕದಾಗ DJ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ದಾಗ ಎಲ್ಲಿ ಮಟ್ಟ ಹೋಗ್ಬೋದು? ಭಾಳ ಪೀಕ್ ಲೆವೆಲ್ ತಗೊಂಡ್ ಹೋಗ್ತೀವಿ ಸರ್, ನಾವೇ ತಗೊಂಡ್ ಹೋಗ್ತೀವಿ 101% ಸರ್. ನಮ್ದು ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ ಭಾಳ ದೊಡ್ಡದಿದೆ ಸರ್. ಇಡೀ ಕರ್ನಾಟಕ ಮೂಲೆ ಮೂಲೆನಲ್ಲಿ ನಿಂತು ಹುಡುಗ ಹೆಮ್ಮೆ ಪಡ್ಬೇಕು ಸರ್. ನಾವು ಒಂದು ಇವೆಂಟ್ ಮಾಡ್ತೀವಿ ಸರ್. ಅದು ಮಾಡಿ ಅಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಟೋಟಲ್ ವರ್ಲ್ಡ್ಗೆ ಹೋಗೋ ಹಂಗೆ ಮಾಡ್ತೀವಿ ಸರ್. ಭಾಳ ದೊಡ್ಡ ಕಾನ್ಸೆಪ್ಟ್ ಇದೆ ಸರ್ ನಮ್ದೊಂದು. ಪ್ರೊಡಕ್ಷನ್ ಇವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಅದು April 14ಗೆ ಲಾಂಚ್ ಮಾಡೋಣ ಅಂತ ಸರ್. ನೆಕ್ಸ್ಟ್ ಇಯರ್ April 14ಗೆ. ಪ್ಲೇಸ್
ಎಲ್ಲ ತಿಳಿಸ್ತೀನಿ ಸರ್ ನಾನು ಎಸ್ ಸರ್ ಏನೇನ್ ಪ್ರಾಡಕ್ಟ್ ಹಾಕೋರು ಇದೀವಿ. ಮಾಡಿ ಸರ್ ಅದಕ್ಕೆ ಈ ರೀತಿ ನೀವು ಹೇಳ್ತೀರ ಅಂತಂದ್ರೆ ನಮಗೂ ಸ್ವಲ್ಪ ಖುಷಿ ಸರ್. ನಮಗೂ ಸ್ವಲ್ಪ ಖುಷಿ ಅಲ್ಲ, ನೀವು ಅಂದ್ರಲ್ಲ ಕರ್ನಾಟಕ ಮೂಲ ಅಲ್ಲಿಂದ ವರ್ಡ್ ತಲುಪಿಸೋ 100% ಸರ್. ಇದು ನಮ್ಮ ಮಾತು ಸರ್. ಇದು ಪ್ರತಿಯೊಂದು ಕರ್ನಾಟಕ ಜನತೆ ಹೆಮ್ಮೆ ಪಡ್ಬೇಕು ಸರ್. ಹೌದಪ್ಪ, ಸೌಂಡ್ ಅಂದ್ರೆ ಸ್ಟ್ಯಾನ್ಲಿ ಇವನಂದ್ರೆ ಹುಬ್ಳಿ ಅಂದ್ರೆ ಎಲ್ಲಾರು ಸೌಂಡ್ದವರು ಒಳ್ಳೆ ಇದೆ ಸರ್. ಬಟ್ ನಾವು ಸ್ಪೆಷಲ್ ಮಾಡಿ ತೋರಿಸ್ಬೇಕಂತ ನಮ್ದು ಇಂಟೆನ್ಷನ್ ಸರ್. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್, ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಹಳ ದೊಡ್ಡ ಮಟ್ಟಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಏನ್ ಮಾಡೋದು ಪ್ಲಾನ್ ಇದೆ ಈಗ ತಿಳಿಸ್ತೀನಿ ಸರ್, ಅದು ಎಕ್ಸ್ಕ್ಲೂಸಿವ್ ಸ್ವಲ್ಪ ಹೈಡ್ ಅಂಡ್ ಸೀಕ್ ಮಾಡೋಣ ಸರ್. 100% ನೆಕ್ಸ್ಟ್ ವಿಸಿಟ್ 100% ನಿಮ್ ಕಡೆ ಕೊಡ್ತೀನಿ ಸರ್. ಕೊಡ್ರಿ ಅದಿಲ್ಲ ಸರ್, ಮತ್ತೆ ಇನ್ನೊಂದ್ಸಲ ಮಾಡೋಣ. ಇನ್ನೊಂದು ಸರ್, ಮೊನ್ನೆ ಸೋಶಿಯಲ್ ಮೀಡಿಯಾದಾಗ ನಿಮ್ದು ಒಂದು ರೀಲ್ ನೋಡಿದೆ ನಾನು. ಇದಕ್ಕೆ ಹೋಗಿದ್ದೆ ಸರ್ ನೀವು ಕೇರಳದಾಗ? ಕೇರಳ ಮಠ ಹೋಗಿದ್ದೆ. ನಾವು ಕನ್ಯಾಕುಮಾರಿಗೂ ಶೋ ಮಾಡಿ ಬಂದಿವಿ ಸರ್. ಹೋಗಿ ಶಿಪ್ ನಲ್ಲಿ ನಿನ್ ತಗೊಂಡೋಗಿ ನಾವು ಆಲ್ ಓವರ್ ಇಂಡಿಯಾ ಕೆಲಸ ಮಾಡಿವಿ ಸರ್. ಇಲ್ಲೇ ಮಾಡಿವಿ ಅಲ್ಲೇ ಮಾಡಿವಿ ಅಂತಿಲ್ಲ ಸರ್, ನಾವು ಆಲ್ ಓವರ್ ಇಂಡಿಯಾ ಕೆಲಸ ಮಾಡಿವಿ. ಆಲ್ ಓವರ್ ಇಂಡಿಯಾನಲ್ಲಿ ತುಂಬಾ ಪ್ರೀತಿ ತೋರಿಸಿದ್ದಾರೆ ಸರ್ ನಮ್ಗೆ. ಅಲ್ಲಿ ಎಷ್ಟಿದೆ ಸರ್ ಕ್ರೇಜ್? ಈ ತರಾನೇ ಇದೆ ಸರ್. ಅಲ್ಲಿ ಕೇರಳ ಹುಬ್ಳಿ ನೆಕ್ಸ್ಟ್ ಲೆವೆಲ್ ಸರ್. ಹುಬ್ಳಿಗೆ ಯಾರು ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇದೆ ಸರ್, ಕ್ರೇಜ್ ಇದೆ. ಬಟ್ ನಾವು ಅಲ್ಲಿ ಹೋದ್ರು ಸರ್, ನಮ್ಗೆ ಅಲ್ಲಿ ವೆಲ್ಕಮ್ ಮಾಡಿದ್ದು ಹಿಡಿದು ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಸರ್. ಅವ್ರಿಗೆ ಹಂಗೆ ಕೆಲಸ ಮಾಡಿಕೊಟ್ಟಿವಿ ಸರ್. ಅವ್ರನ್ನ ನಮ್ಮ ಕರಿಯರ್ನಲ್ಲಿ ನಾವು ಇಂಥ ಸೌಂಡ್ ನೋಡಿಲ್ಲ. ಕೇರಳ ಸೌಂಡ್ ಸಿಸ್ಟಮ್ ಓಲ್ಡೆಸ್ಟ್ ಸೌಂಡ್ದವರು. ನಾವು ಇಡೀ ಕೇರಳನಲ್ಲಿ ಇಂಥ ಸೌಂಡ್ ನೋಡಿಲ್ಲ ಅನ್ನೋ ಮಾತು ಅವ್ರ ಬಾಯಿನಿಂದ ನಾವು ತಗೊಂಡಿವಿ ಸರ್. ಅದ್ರ ಹೆಂಗ್ ಕನೆಕ್ಟ್ ಆದ್ರ ಸರ್ ಅವರು? ಕನೆಕ್ಟ್ ಹೆಂಗ್ ಸರ್? ಆಕ್ಚುಲಿ ನಾವು ಏನು ಹುಬ್ಳಿನಲ್ಲಿ ಶೋ ಮಾಡಿದ್ವಲ್ಲ, ಇಲ್ಲಿ ಅದು ಕಾಕಾ ಸ್ಟೋರ್ಸ್ ಅಂತ ಇದೆಯಲ್ಲ, ಆ ಕಾಕಾದವರು ಕೇರಳದವರು. ಅವ್ರು ನೋಡ್ಬಿಟ್ಟು ಅಲ್ಲಿ ಹೋಗಿ ನಮ್ಗೆ ಅವರು ದೊಡ್ಡವ್ರಿಗೆ ಹೇಳಿ ನಮ್ಗೆ ಇನ್ವೈಟ್ ಮಾಡಿದ್ರು ಸರ್. ಈಗ ಚೆನ್ನಾಗಿದೆ ಸರ್ ಬಿಸ್ನೆಸ್. ಸೂಪರ್ ಆಗಿದೆ ಸರ್. ಈಗ ಆಲ್ರೆಡಿ ನಾವು ಕೇರಳನಲ್ಲಿ ಒಂದು ಶಾಪ್ ಮಾಡಿದ್ವಿ ಸರ್. ಗಣಪತಿದು ಒಂದು 10-15 ಇವೆಂಟ್ಸ್ ಆಲ್ರೆಡಿ ಬುಕ್ ಇದೆ ಸರ್. ಕೇರಳದಲ್ಲಿ ಅಲ್ಲಿ ಸ್ಟಾಫ್ ಬೇರೆ ಅವ್ರ ಊರ ಸ್ಟಾಫ್ಗೆ ಇಟ್ಟಿವಿ ಸರ್. ಮೆಟೀರಿಯಲ್ ಎಲ್ಲ ಇಲ್ಲಿ ವೈಫೈ ಥ್ರೂ ಇಲ್ಲಿಂದ ಆಪರೇಟ್ ಮಾಡ್ತೀವಿ ಸರ್. ನಾವು ಆಪರೇಟ್ ಮಾಡಿ ಆನ್ ಮಾಡಿ ಕೊಟ್ಬಿಡ್ತೀವಿ. ವೈಫೈ ಥ್ರೂ ಎಲ್ಲ ಡಿಜಿಟಲೈಸ್ ಐತಿ ಸರ್. ಡಿಜೆ ಹಚ್ಚಾಕ ಈಗ ವೈಫೈ ಅಂದ್ರೆ ಮೇನ್ ಸರ್ ಡಿಜಿಟಲ್ ಪ್ರೊಸೆಸರ್ ಸರ್. ಪ್ರೊಸೆಸರ್ ನಾವು ಒಂದ್ಸಲ ಸೆಟ್ ಮಾಡ್ಬಿಟ್ರೆ ಪ್ರೊಸೆಸರ್ ನಿಂದ 2 ಕೇವಲ್ ಮಿಕ್ಸರ್ಗೆ ಹಾಕೋಣೋದು ಅಷ್ಟೇ ಸರ್. ನಮ್ಮ ಮಿಕ್ಸರ್ ನಲ್ಲಿ ಏನ್ ಪ್ಲೇ ಆಗುತ್ತೆ ಅದೇ ಔಟ್ಪುಟ್ ಪ್ಲೇ ಆಗುತ್ತೆ ಸರ್. ಕನ್ಸೋಲ್ ಆಪರೇಟ್ ಮಾಡೋಕೆ ಬೇಕಾ ಸರ್? ಅಲ್ಲಿ ಅವ್ರ ಡಿಜೆಗೆ ಅಂದ್ರೆ ಅವರು ಕೇರಳ ಸಾಂಗ್ಸ್ ನಮ್ಗೆ ಸೆಟ್ ಆಗೋದು. ಅವ್ರ ಡಿಜೆ ಅವ್ರಿಗೆ ಕರೆಕ್ಟ್ ಸರ್. ಅಲ್ಲ ಅಲ್ಲಿಯವ್ರಿಗೆ ನೇಟಿವ್ ಬೈದ ಅಂದ್ರೆ ಅವ್ರಿಗೆ ಏನಂತ ಏನ್ ಐಡಿಯಾ ಇರ್ತದೆ ಸರ್. ಈಗ ಸಪೋಸ್ ಕೇರಳದಿಂದ ಬಂದ ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ ಸರ್ ಹುಬ್ಬಳ್ಯಾಗ ಹೋದ ವರ್ಷನ ಅಚ್ಚಿ ವರ್ಷ ಸರ್ ಮಹಾರಾಷ್ಟ್ರದಿಂದ ಎಲ್ಲೇ ತರಿಸಿದ್ರ. ಸೊ ಅವ್ರ ಡಿಜೆ ಇಲ್ಲ ಸರ್, ನಂಗೆ ಪರ್ಸನಲ್ ನಂಗೆ ಲೈಕ್ ಉಳ್ಕಿದ್ರು ಲೈಕ್ ಇಲ್ಲ ನಂಗಂತಲ್ಲ ಸರ್. ಉಳ್ಕಿದ್ರು ನಾ ಕೇಳಿದೆ ಆಕ್ಚುಲಿ ನನಗೂ ಈ ತಲೆಗೆ ಹೆಂಗ್ ಬಂತಂತ ಸರ್, ನಾನು ನಮ್ಮ ಹುಬ್ಳಿ ಡಿಜೆದವ್ನಿಗೆ ಯಾರನ್ನ ಒಬ್ಬಂಗೆ ಅಲ್ಲಿ ಇಡ್ತಿದ್ದೆ ಸರ್. ಆಕ್ಚುಲಿ ನಮ್ದು 3 ಬ್ರಾಂಚ್ ಇದಾವೆ ಸರ್. ಹೈದರಾಬಾದ್ ಉಪ್ಪಲ್ನಾಗ ಒಂದು ಬ್ರಾಂಚ್ ಐತೆ ಸರ್. ಮುಂಬೈ ವಾಶಿ 14 ಸೆಕ್ಟರ್ನಾಗ ಒಂದು ಬ್ರಾಂಚ್ ಐತೆ ಸರ್. 3 ಕಡೆ ಜಾರ್ಜ್ ಸ್ಟ್ಯಾನ್ಲಿ ಆಡಿಯೋ ವಿಜುವಲ್ಸ್, ಜಾರ್ಜ್ ಜುಬಲ್ ಆಡಿಯೋ ವಿಜುವಲ್ಸ್ ಅಂತ ಐತೆ ಸರ್ ಮುಂಬೈದು. ಇಲ್ಲಿ ಜಾರ್ಜ್ ಸ್ಟ್ಯಾನ್ಲಿ ಆಡಿಯೋ ವಿಜುವಲ್ಸ್ ಅಂತ ಹೈದರಾಬಾದ್ನಲ್ಲಿ ನನ್ನ ವೈಫ್ ಅವ್ರ ಅಣ್ಣನಿಗೆ ಸೆಟ್ ಮಾಡಿ ಕೊಟ್ಬಿಟ್ಟೆ ಸರ್. ಅಲ್ಲಿ ಇಲ್ಲಿ ನಮ್ಮ ವೈಫ್ ಅವ್ರ ಅಕ್ಕನ ಗಂಡನಿಗೆ ಸೆಟ್ ಮಾಡಿ ಕೊಟ್ಟಿದೆ ಸರ್. ಸೊ ಎಲ್ಲ ಕ್ಯಾಮ್ರಾಸ್ ವೈಸು ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸ್ಟ್ರಾಂಗ್ ಮಾಡಿ ಇಟ್ಟಿದ್ವಿ, ಎಲ್ಲ ನಡೀತೆ ಸರ್. ಈಗ ನಾ ಹೆಂಗೆ ತಲೆ ವಿಚಾರ ಮಾಡಿದೆ ಅಂತ, ಮುಂಬೈನಲ್ಲಿ ನಮ್ಮ ಕಸಿನ್ ಯಾರಿದ್ದಾರೆ ಅವ್ನಿಗೆ ಬಿಸ್ನೆಸ್ ಹಾಕ್ಕೊಟ್ಬಿಟ್ಟು, ಹೈದರಾಬಾದ್ನಲ್ಲಿ ನಮ್ಮ ಕಸಿನ್ ಯಾರಿದ್ದಾರೆ ಅವ್ನ ಬಿಸ್ನೆಸ್ ಹಾಕ್ಕೊಟ್ಬಿಟ್ಟು, ಇಲ್ಲ ಏನು ನಡಿಬೇಕೆಲ್ಲ ಫೋನ್ ಕಾಲ್ಸ್ನಲ್ಲಿ ಎಲ್ಲ ನಡೀದೆ. ಹಂಗೆ ಕೇರಳದ ವಿಚಾರ ಮಾಡಿದೆ ಸರ್. ಕೇರಳಗೆ ಹುಬ್ಳಿ ಡಿಜೆ ಕೇರಳದವ್ನಿಗೆ ಸೆಟ್ ಮಾಡ್ಬಿಡೋಣ ಅಂತ ಹಂಗೆ ಮಾಡ್ಬಿಟ್ಟೆ ಸರ್. ಬೆಸ್ಟ್ ಅಲ್ಲ ಅದು ಸರ್. ಗೊತ್ತಿರುತ್ತಲ್ಲ ಯಾವ ಪಬ್ಲಿಕ್ ಇಲ್ಲ ಮತ್ತೆ ಏನಾಗ್ಬಿಡ್ತಾರೆ ಸರ್, ಫ್ಲಾಪ್ ಆಗ್ಬಿಡ್ತೀವಿ. ಸೊ ಮೇನ್ಲಿ ಅಲ್ಲಿದ್ ನೇಟಿವ್ ಒಬ್ಬ ಇದ್ರ ಸ್ವಲ್ಪ ಚಲೋ ಸರ್. ಅವ್ರಿಗೆ ಏನಂತಲ್ಲ ಕನೆಕ್ಟ್ ಇರ್ತಾನ. ಸೊ ಅವ್ರಿಗೂ ಅವನು ಅಲ್ಲಿಂದ ಬಾರ್ನ್ ಅಂಡ್ ಬಾಟಮ್ ಬಲ್ಲ ಇರ್ತಾನ ಸರ್. ಅವ್ನಿಗೆ ಯಾವ ರೀತಿ ಹಾಡು ಇಲ್ಲಿ ಮಂದಿ ಕುಣಿತಾರ ಅಂತ ಅವ್ನಿಗೂ ಐಡಿಯಾ ಇರ್ತದೆ. ಅವ್ನಿಗೇನ್ ಜಸ್ಟ್ ಅಂದ್ರೆ ನೀವು ಗೈಡ್ ಮಾಡಿದ್ರೆ ಸಾಕು ಸರ್, ಅಷ್ಟೇ ಸರ್ ಅಷ್ಟೇ. ಸೊ ಅಲ್ಲಿ ಮನುಷ್ಯ ನೀವ್ ಹೆಂಗ್ ಕುಣಿಸ್ತಿರಲ್ಲ ಅವನು ಕುಣಿಸ್ತಾನ ಅಲ್ಲೇ. ಈಗ ಆಲ್ ಓವರ್ ಇಂಡಿಯಾ ಸರ್ ಹಂಗಾದ್ರೆ ಸ್ಟ್ಯಾನ್ಲಿ ಬೈ ಗಾಡ್ಸ್ ಗ್ರೇಸ್ ಸರ್. ಆಗಿದೆ ಸರ್. 2000 ಅದ ಅಂದಿನಲ್ಲ ಸರ್, 2026ಗೆ ಏಪ್ರಿಲ್ 14ಗೆ ನಮ್ದು ಆ ಡೆಡ್ಲೈನ್ ಐತ್ ಸರ್. ಅದ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಆಲ್ ಫುಲ್ ಬೂಸ್ಟ್ ಆಗ್ಬಿಟ್ಟೈತೆ ಅಂತ ತಿಳ್ಕೊರಿ ಸರ್. ಡೆಡ್ಲೈನ್ ಅಂತಲ್ಲ ಸರ್, ಅದ ನಿಮ್ ಪ್ಯಾನಲ್ ಲೈನ್ ಅಂತ ತಿಳ್ಕೊಂಡ್ಬಿಟ್ರೆ ಅದ ಪ್ಯಾನಲ್ ಲೈನ್ ಅಲ್ಲಿಂದ ಸರ್ ನಿಮ್ದು ಮತ್ತೆ ನಾವು ಹಂಗ ಮಾಡೀವಿ ಸರ್. ಅಲ್ಲಿಗ ನಾವು ಏನೋ ಮುಂದ್
ಸ್ಟಾಪ್ ಸರ್ ಮಾಡಿ ಯಾಕೋ ಏಪ್ರಿಲ್ 14 ದಾಗ ಏನೋ ಸ್ಪೆಷಲ್ ಐತೆ ಸರ್ ಒಂದು ಇವೆಂಟ್ ಐತಿ ಸರ್, ಬಿಗ್ಗೆಸ್ಟ್ ಇವೆಂಟ್ ಐತಿ. ಆ ಇವೆಂಟ್ಗೆ ಸ್ವಂತ ನಮ್ಮ ಮೈಂಡ್ ಸೆಟ್ಲೆ ನಾವು ಇಂಜಿನಿಯರಿಂಗ್ ನಾವ ಮಾಡಿ ಪರ್ಟಿಕ್ಯುಲರ್ ಆಗಿ ನಾವೇ ಸ್ಪೀಕರ್ ಇದೇ ಸ್ಪೆಸಿಫಿಕೇಶನ್ ಆಗಿ ಇರ್ಬೇಕಂತ ಎಲ್ಲ ಪ್ರೊಡಕ್ಷನ್ ಚಾಲೂ ಇದೆ ಸರ್. ಓಕೆ ನಾ ಸ್ವಲ್ಪ ಒಂದು 60% ಇಂಪ್ಲಿಮೆಂಟ್ ಆದ್ಮೇಲೆ ನಾ ಎಕ್ಸ್ಕ್ಯೂಸ್ ಮಾಡೋಣ ಅಂತಿದ್ದೀವಿ. ಓಕೆ ಓಕೆ ಇಟ್ಸ್ ಓಕೆ ಸರ್. ಸರ್ ನಿಮಗೆ ಸರ್ ಎಷ್ಟು ಮಾರ್ಕೆಟ್ ಇದೆ ಸರ್ ಡಿಜೆ ಮಾರ್ಕೆಟ್? ತುಂಬ ಯೂಸ್ ಆಫ್ ಮಾರ್ಕೆಟ್ ಇದೆ ಸರ್. ಇದು ಸಮುದ್ರ ಸರ್. ಲೈಕ್ ಬಿಸ್ನೆಸ್ ಸೌಂಡ್ ಇಂಡಸ್ಟ್ರಿ ಅಂದರೆ ಸಮುದ್ರ ಸರ್. ಹಾಂ ಸರ್ ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಮಾಡ್ಬೇಕು ಸರ್. ಇದು ನಾವು ಮಾಡ್ತಾ ಇದ್ದೀವಿ. ಎದಕ್ಕೆ ಮಾಡ್ತಾ ಇದ್ದೀವಿ? ಇದರಲ್ಲಿ ಜಾನರ್ಸ್ ತುಂಬ ಇಂಪಾರ್ಟೆಂಟ್ ಸರ್. ನೀವು ಯಾವ ಜಾನರ್ಗೆ ಸೇರಿದವ್ರು? ರೋಡ್ ಶೋ ಜಾನರ, ಇಂಡೋರ್ ಜಾನರ, ಕಾರ್ಪೊರೇಟ್ ಈವೆಂಟ್ ಜಾನರ್ಸ, ಆನಂತರ ಪಬ್ಸ್ ಇದೆ ಸರ್, ಬ್ಯಾಂಕ್ವೆಟ್ ಹಾಲ್ಸ್ ಇದೆ. ಯಾವ ಜಾನರ್ ಮೇನ್ ಅದು ನೋಡ್ಬೇಕು ಸರ್. ಈಗ ಡಿ ಜೆ ಅಂದರೆ ಎಲ್ಲ ಈಗ ನಮ್ಮ ಹತ್ರ ನೋಡಿ ಸರ್, ನೀವು ಯಾವುದೋ ಒಂದು ನಮಗೆ ರಿಸಾರ್ಟ್ನಲ್ಲಿ ಸೌಂಡ್ ಹಚ್ಚಂದರೆ ನಮ್ಮ ಹತ್ರ ಬೇರೆ ಸೌಂಡ್ ಇದೆ, ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಚ್ಚಂದ್ರೆ ಬೇರೆ ಸೌಂಡ್ ಇದೆ, ಲಾನ್ನಲ್ಲಿ ಹಚ್ಚಂದ್ರೆ ಬೇರೆ ಸೌಂಡ್ ಇದೆ, ರೋಡ್ನಲ್ಲಿ ಹಚ್ಚಂದ್ರೆ ಬೇರೆ ಸೌಂಡ್ ಇದೆ. ಈಚ್ ಅಂಡ್ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಸೌಂಡ್ ಇದೆ ಸರ್. ಆ್ಯಕ್ಚುಲಿ ಅದು ನಾವು ಫಸ್ಟ್ ತಲೆ ಒಳಗೆ ಹಾಕೋಬೇಕು. ನಾವು ಈಗ ಇದ್ರಲ್ಲಿ ಇಷ್ಟೇ ಕೇಳ್ಬೇಕು ನಮ್ಗೆ ಅಂದ್ರೆ ಇದ್ರದ್ದು ಸಿಸ್ಟಮ್ ಬೇರೆ ಇದೆ ಸರ್. ನನ್ನ ಹತ್ರ ಲಾರ್ಜ್ ಇವೆಂಟ್ ಇದೆ, ಸ್ಮಾಲ್ ಇವೆಂಟ್, ನನಗೆ ಗೊತ್ತಾಯ್ತಲ್ಲ ಸರ್. ಈಗ ಇಷ್ಟೇ ಕೇಳ್ಬೇಕು. ಕಾರ್ಪೊರೇಟ್ ಇವೆಂಟ್ ಒಂದು ಕಾನ್ಫರೆನ್ಸ್ ಇದೆ ಅಂತ ತಿಳ್ಕೊಳ್ಳಿ ಸರ್, ಯಾವುದೋ US ನಿಂದ ಬಂದರು, ಏನೋ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಬೋಸ್ ಭಾಳ ಬೇಕಾಗ ಸಿಸ್ಟಮ್ ಸರ್. ಇವಾಲ್ವ್ E30 ಅಂತ ಇದೆ ಸರ್, EV ಎಲೆಕ್ಟ್ರೋವೈಸ್ದು, ಅದು ಇಂಡೋರ್ ಅಪ್ಲಿಕೇಶನ್ ಸರ್. ಹಿಂಗೆಲ್ಲ ಇದೆ ಸರ್ ನಮ್ಮ ಹತ್ರ. ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ, ಮಲ್ಟಿಪಲ್ ಈವೆಂಟ್ಸ್ ಮಾಡ್ತೀವಿ. ಸೆಗ್ಮೆಂಟ್ ಹೆಂಗಿರ್ಬೇಕಂದ್ರೆ ಸರ್, ನಾವು ಸೈಟ್ ವಿಸಿಟ್ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಗೆ ಐಡಿಯಾ ಬಂದ್ಬಿಡುತ್ತೆ ಸರ್. ಈಗ ನಾವು ಸೈಟ್ ವಿಸಿಟ್ ಇಷ್ಟು ಸೈಟ್ ಇದೆ, ಇಷ್ಟು ಪಬ್ಲಿಕ್ ಇದೆ, ಇದಕ್ಕೆ ಈ ಸಿಸ್ಟಮ್ ಬೇಕು. ಇದು ಮೇನ್ ಸರ್. ಬಿಸ್ನೆಸ್ ತುಂಬ ಯೂಸ್ ಆಫ್ ಬಿಸ್ನೆಸ್ ಇದೆ ಸರ್. ಸೌಂಡ್ ಮಾಡಬೇಕು ಎಲ್ಲರೂ. ಸುಮಾರು ಜನ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಮಟೀರಿಯಲ್ ತರಲಿ ಎಲ್ಲ ಮಾಡಲಿ ಸರ್. ಬಟ್ ಎದರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಪರ್ಪಸ್? ಸೌಂಡ್ ಅಂದರೆ ಒಂದೇ ಇಲ್ಲ ಸರ್. ಸೌಂಡ್ ಅಂದರೆ ರೋಡ್ ಶೋನೇ ಅಲ್ಲ, ಸೌಂಡ್ ಅಂದರೆ ಇಂಡೋರೇ ಅಲ್ಲ, ಸೌಂಡ್ ಅಂದರೆ ಪಬ್ಬೇ ಅಲ್ಲ. ಎದರ್ನಲ್ಲಿ ನಾ ಮಾಡಬೇಕು? ನಾನು ಬರೀ ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತೀನಪ್ಪ, ನಾನು ಬರೀ ಬ್ಯಾಂಕ್ವೆಟ್ ಹಾಲ್ಸ್ನಲ್ಲಿ ಮಾಡ್ತೀನಿ, ನಾನು ಬರೀ ಡಾಕ್ಟರ್ ಕಾನ್ಫರೆನ್ಸ್ ಮಾಡ್ತೀನಿ, ನಾನು ರೋಡ್ ಶೋ ಮಾಡ್ತೀನಿ. ಈಗ ಡಿ ಜೆ ಅಂದ್ಬಿಟ್ರೆ ಏನಾಗ್ಬಿಡ್ತೀವಿ ಸರ್, ಯಾರೋ ಒಬ್ಬ ಡಿ ಜೆ ಸೌಂಡ್ ತಂದ್ರೆ ಆ್ಯಕ್ಚುಲಿ ಮೀನಿಂಗ್ ಫಸ್ಟ್ ತಿಳ್ಕೊಬೇಕು ಸರ್. ಏನು ಎಂತ ಏನು ಎಲ್ಲ ಸರ್. ಒಂದಿಷ್ಟು ಮಂದಿ ಏನು ಮಾಡ್ತಾರೆ, ಅಲ್ಲ ಐತಿ ಓಕೆ ಡನ್ ಹಚ್ತೇನೆ ಅಂತಂದು ನೀವು ಅಂದ್ರೆ ನಂಗೆ ಗೊತ್ತಿಲ್ಲ ಸರ್. ಇದು ನಂಗೆ ಆಕ್ಚುಲಿ ಗೊತ್ತಾಗಿದ್ದೆ. ಸೊ ಪ್ರತಿಯೊಂದು ಸ್ಪೇಸ್ಗೂ ಒಂದೊಂದು ಸ್ಪೀಕರ್ ಅಂತ. ಸೊ ಒಂದಿಷ್ಟು ಮಂದಿ ಏನ್ ಮಾಡ್ತಾರೆ ಸರ್, ಏನ್ ಅಂಗಡೆ ಇತ್ತು ಅಂತಂದ ಯಾವ್ದಾರ ಸ್ಪೀಕರ್ ಎಲ್ಲರೂ ಹಚ್ಚೋದಂತ ಅಲ್ಲ ಸರ್, ಅದಲ್ಲ ಸರ್. ಸೊ ಅವ್ರಿಗೇನ್ ಸರ, ನೀವು ಒಂದಿದ್ ಸರ ನೀವು ಮಾಡೋದು ಪ್ಯಾಷನ್, ಸೊ ಅದ್ರ ಕೂಟಾಗ ನೀವು ಪ್ರೊಫೆಷನ್ ಬಂದ್ರಿ ಸರ್, ಓಕೆ. ಸೊ ಅವ್ರು ಮಾಡೋದು ಬಿಸ್ನೆಸ್ ಸರ್. ಸೊ ಡಿಫ್ರೆನ್ಸ್ ಭಾಳ ಡಿಫ್ರೆನ್ಸ್ ಇದೆ. ಆ ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಮ್ಯಾಂಡೇಟ್ ಸರ್. ನಿಂಗೆ ಹಚ್ಬೇಕಿಲ್ಲ, ಹಚ್ಚುತ್ತೇನೆ. ಸೌಂಡ್ ಬರ್ಲಿ, ಕ್ಲಿಯರಿಟಿ ಅಲ್ಲೇ ಎಕೋ ಹೊಡಿಲಿ, ಅಷ್ಟರಲ್ಲಿ ಎಕೋ ಹೊಡಿಲಿ, ಕಿವಿ ಮರ್ರನ್ಲೇ ಸಂಬಂಧ ಇಲ್ಲ. ನೀವೇನ ಎಕೋ ಅಂದಿರಲ್ಲ ಸರ್, ಇದು ಬಹಳ ಪಾಯಿಂಟ್ ಮಾತು ನೋಡ್ರಿ ಸರ್. ಇದು ಎಲ್ಲಾ ಸೌಂಡ್ದವ್ರಿಗೆ ಗೊತ್ತಿರ್ಬೇಕು ಸರ್ ಏನಂತ. ಸರ್ ನೀವು ಸ್ವಲ್ಪ ನಿಮ್ ಕೈಲಿಂದ ಹೇಳಿ ಸರ್, ಎಕೋ ಅಂದ್ರೆ. ಇಲ್ಲ ಸರ್, ಎಲ್ಲರಿಗೂ ಗೊತ್ತೈತಿ, ನಾವು ಅನ್ನೋದೇ ಇದೆ. ನಂಗೆ ಅಷ್ಟೇ ಗೊತ್ತಿಲ್ಲ ಸರ್. ಅಲ್ಲೇ ಒಂದ ರೂಮ್ದಾಗ ಹೊಡಿತಲ್ಲ, ಸೊ ಅಷ್ಟೇ ಗೊತ್ತಿತ್ತು ಸರ್. ಬಟ್ ನೀವ್ ಅಂದ್ಮ್ಯಾಗ ನಂಗೆ ಗೊತ್ತಾಗಿದ್ದ ಸೈಟ್ ವಿಸಿಟ್ ಮಾಡ್ಬೇಕು ಅನ್ನೋದು ಇದಕ್ಕೆ ಸರ್. ನೀವೇನು ವರ್ಡ್ ಅಂದಿರಲ್ಲ ಸರ್, ಅದು ಸೌಂಡ್ ಇಂಡಸ್ಟ್ರಿನಾಗ ಒಂದ್ ನಮೂನಿ ವೈರಸ್ ಇದ್ದಂಗೆ ಸರ್. ಅದು ವರ್ಡ್ ಎಕೋ ಬಂತ ಒಂಥರ ದೆವ್ವ ಇದ್ದಂಗೆ ಸರ್. ಎಂತ ದೊಡ್ಡ ಹಾಲ್ ಇರ್ಲಿ ಸರ್, ಎಕೋ ಆಗ್ತೈತಂದ್ರೆ ಎಂತ ಸೌಂಡ್ ಹಾಕ್ರಿ ಫೇಲ. ಫಸ್ಟ್ ಆ ಎಕೋ ಕಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಾರ್ಡಿಯೇಟ್ ಸ್ಪೀಕರ್ಸ್ ಅಂತ ಇದಾವೆ ಸರ್. ಬ್ರ್ಯಾಂಡ್ ಸೌಂಡ್ ಸಿಸ್ಟಮ್ ಐತಿ. ಬ್ರ್ಯಾಂಡೆಡ್ ಅವ್ರು ಯಾಕೆ ಸರ್ ಇಷ್ಟೆಲ್ಲ ಕೋಟ್ಯಾನ್ಗತ್ಲೆ ರಿಸರ್ಚ್ ಮಾಡಿ ಅವ್ರ ಬ್ರ್ಯಾಂಡ್ ಯಾಕೆ ತೆಗಿಬೇಕು ಸರ್? ನಾರ್ಮಲ್ ಅವರು ಸ್ಪೀಕರ್ ಆಗಿ ಮಾಡ್ಬೋದಲ್ಲ. ಸೊ ಟೆಕ್ನಾಲಜಿ ಭಾಳ ಮುಂದೆ ಹೋಗೈತೆ ಸರ್. ಎಲ್ಲ ಕಾರ್ಡಿಯೇಟ್ ಸ್ಪೀಕರ್ಸ್ ಅಂತ ಐತೆ ಸರ್. ಒಂದು ಸ್ಪೀಕರ್ ಮುಂದಿದ್ರೆ ಒಂದು ಸ್ಪೀಕರ್ ಸ್ಟೇಜಿಗೆ ಇರ್ತೈತೆ ಸರ್. ಟೆಕ್ನಾಲಜಿ ಸ್ಪೀಕರ್ಸ್ ಇದಾವೆ ಸರ್. ಟೆಕ್ನಾಲಜಿ ಭಾಳ ಮುಂದೆ ಹೋಗ್ಯದ ಸರ್. ಕಾರ್ಡಿಯೇಟ್ ಬೇಸ್ ಅಂತ ಇದಾವೆ ಸರ್. ಅದು ಪರ್ಟಿಕ್ಯುಲರ್ ಆಗಿ ನಾವು ಅಟೆಂಡ್ ಆದ್ರೆ ಸರ್ ನಮ್ಗೆ ಗೊತ್ತಾಕೈತಿ ಏನೇ ಅಂತ. ನಾವು ಈಗ ನಾವು ಮತ್ತೆ ಮೊನ್ನೆ ಕಾಲೇಜ್ ಅಡ್ಮಿಷನ್ ಮಾಡಿ ಬಂದೀನಿ ಸರ್. ನಮ್ಮ ಚೆನ್ನೈಗೆ ಹೋಗಿ ಡಿಜಿಟಲ್ ಕ್ಲಾಸ್ ಅಡ್ಮಿಷನ್ ಮಾಡಿ ಬಂದೀನಿ ನಾನು ಸರ್. ಸರ್ ಚೆನ್ನೈನಾಗ ಇದು ಮ್ಯೂಸಿಕ್ ಇಂಡಸ್ಟ್ರಿ ಸರ್. ಡಿಜಿಟಲ್ ಕ್ಲಾಸಸ್ ಹಚ್ಚಿನಿ ಸರ್. ಎಷ್ಟು ಓದಿದ್ರು ಕಮ್ಮಿ ಸರ್, ಓದಿಗೆ ಎಂಡಿ ಇಲ್ಲ ಸರ್. ನಾವು ಇಷ್ಟೆಲ್ಲ ನಮ್ಗೆ ಗೊತ್ತಿದ್ರು ಸರ್, ನಾವು ಯಾಕೆ ಕ್ಲಾಸ್ ಹಚ್ಚಿಸ್ಬೇಕು ಸರ್? ನಾವು ಕಲಿಬೇಕಂತ ನಮ್ಮ ತಲೆಯಾಗೈತೆ ಸರ್. ಕಲಿಬೇಕು ಸರ್. ಎಲ್ಲದನ್ನಾಗ ಈ ಎಷ್ಟು
ಹಂಡ್ರೆಡ್ಸ್ ಆಫ್ ವೇರಿಯಂಟ್ ಇದಾವಲ್ಲ ಸರ್, ಇದಕ್ಕೆಲ್ಲ ಒಂದ್ ಸರ್. ಫಸ್ಟ್ ಮೇನ್ ಡಿಸಿಪ್ಲಿನ್ ಸರ್. ಡಿಸಿಪ್ಲಿನ್ ನಿಮ್ ಕಡೆ ಇತ್ತ ನಿಮ್ಗೆಲ್ಲ ಹುಡುಕ್ಯಾಡ್ಕೊಂತ ಬರ್ತೈತಿ ಸರ್. ನಾವು ಏನೋ ಮಾಡ್ಲಿ ಸರ್, ನಾವು ಏನೋ ಒಂದು ಬಿಸ್ನೆಸ್ ಮಾಡ್ಲಿ ಡಿಸಿಪ್ಲಿನ್ ಆಗಿ ಮಾಡ್ಬೇಕು. ನಾವು ಯಾರ ಜೋಡಿ ನಾವು ಮಾತಾಡ್ತಾ ಇದ್ವಿ ಒಂದು ಡಿಸಿಪ್ಲಿನ್ ಆಗಿ ಮಾತಾಡ್ಬೇಕು. ನಾವು ಏನೋ ಒಬ್ಬರು ಕೆಲಸ ಮಾಡ್ತಾ ಇದೀವಿ ಹೋಗಿ ಡಿಸಿಪ್ಲಿನ್ ಆಗಿ ಮಾಡ್ಬೇಕು. ಎಲ್ಲ ಒನ್ ಟು ಒನ್ ಕನೆಕ್ಟಿವಿಟಿ ಐತಿ ಸರ್. ಈಗ ಕಾಲೇಜ್ ಹಚ್ಚೀನಿ ಅಂತಂದ್ರೆ ಮ್ಯೂಸಿಕ್ ಕ್ಲಾಸ್ ಅಲ್ಲ ಸರ್. ಸೊ ಈಗ ನಿಮ್ದು ಈಗ ಏನೈತಲ್ಲ ಸರ್, ಈಗ ನೀವು ಸ್ಟೋಶಿಯಂ ಮಾಡ್ತೀರಿ ಎಲ್ಲ ಮಾಡ್ತಿರಲ್ಲ, ಈಗ ಸ್ಟ್ಯಾನ್ಲಿ ಸೌಂಡ್. ಸೊ ಇದು ಪರ್ಟಿಕ್ಯುಲರ್ ಇದಕ್ಕೆ ಸಂಬಂಧಪಟ್ಟಿದ್ದು ಏನ್ ನೀವು ಏನಾದ್ರು ಮ್ಯೂಸಿಕ್ ಪ್ರೊಡಕ್ಷನ್ ಆದ್ರೂ ಏನಾದ್ರು? ಓವರ್ ಆಲ್ ಸರ್ ಪ್ರೊಡಕ್ಷನ್ ಮಾಡ್ಬೋದು ಸರ್. ದೊಡ್ಡ ದೊಡ್ಡ ಬ್ಯಾಂಡ್ ಆರ್ಟಿಸ್ಟ್ ಬರ್ತಾರೆ, ಅವ್ರದ್ದು ಕನ್ಸೋಲ್ ಬೋರ್ಡ್ ನಾವು ಮ್ಯಾನೇಜ್ ಮಾಡ್ಬೋದು. ಆಲ್ರೆಡಿ ಎಲ್ಲ ನಮ್ ಇನೋಸ್ ಐತಿ ಸರ್. ನಾವ್ ಯಾಕೆ ಸೌಂಡ್ ಇಂಜಿನಿಯರ್ ಹೈಯರ್ ಮಾಡೋನು, ನಾವ ಕಲಿಯೋನಲ್ಲ. ನಮ್ ತಲೆಗ್ ಬಂತ್ ಸರ್, ನಮ್ದು ಏಜ್ನು ಐತಿ, ನಾವ್ ಕಲಿಯೋನಲ್ಲ, ಕಲಿಬೇಡ ನಾವು ಸರ್. ನಮ್ ತಲೆಗ್ ಹಿಂಗೈತಿ ಸರ್. ಚೆನ್ನಾಗಿ ಸರ್, ಅದು ನಾವ ಕಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಬದ್ಲಿ ನಾವು ತಗೊಂಡು ನಾಲೆಜ್ ಮಂದಿಗೆ ತಿಳಿಸಬಹುದು ಸರ್. ಬೆಸ್ಟ್ ಅಲ್ಲ ಸರ್, ಬೆಸ್ಟ್ ನಾಲೆಜ್ ಇರಿಸಬೇಕು. ಎಸ್ ಸರ್. ಸರ್ ಈಗ ನೀವು ಅಂದ್ರಿ ಮಾರ್ಕೆಟ್ ಬಿಸ್ನೆಸ್ ದೊಡ್ಡದೈತಂತೆ. ಲೆಟ್ಸ್ ಕಮ್ ಟು ಅಮೌಂಟ್ ಸರ್. ಎಷ್ಟು ಡಿಜಿಟ್ಸ್ ಮಟ್ಟ ಇರ್ಬೋದು ಸರ್ ಬಿಸ್ನೆಸ್? ಸರ್ ನಾ ಆಕ್ಚುಲಿ ತಗೊಂಡದ ಮ್ಯಾಗ ಡಿಪೆಂಡ್ ಐತಿ ಸರ್. ಈಗ ನೀವು ಚಲೋ ಬ್ರ್ಯಾಂಡ್ ಹಾಕಿರಿ, ಚಲೋ ಹಾಕಿರಿ, ಮೋರ್ ದೆನ್ 6 lakhs 12 lakhs 24 lakhs ಇಲ್ಲಿ ಮಟ್ಟ ಚಾರ್ಜಸ್ ಮಾಡ್ಬೋದು ಸರ್. 24 lakhs 38 ತಗೋಬೋದು. ಒಂದು ಡೇಸ್ ಇದಾವೆ ಸರ್. 38 ಸರ್. ನಿಮ್ದು ಹೈಯೆಸ್ಟ್ ದೊಡ್ಡದು ಇವೆಂಟ್ ಸರ್ ನಿಮ್ಮ ಲೈಫ್ದಾಗ? ಭಾಳ ದೊಡ್ಡ ಇವೆಂಟ್ನು ಮಾಡಿದ್ದು ಮತ್ತು ಎಲ್ಲಕ್ಕಿಂತ ಸಣ್ಣ ಇವೆಂಟ್ನು ಮಾಡಿದ್ದು? ಸಣ್ಣ ಇವೆಂಟ್ ಅಂದ್ರೆ ಸರ್ 125 ರೂಪೀಸ್ಗೆ ಒಂದು ಇವೆಂಟ್ ಮಾಡೀನಿ ಸರ್ ನಾನು. ನೀವು 125 ರೂಪೀಸ್? ಅದು ಯಾವಾಗ ಸರ್? 2010 ಜನವರಿ ಸರ್. ಜನವರಿ 14th ಸರ್. ವುಡ್ಲ್ಯಾಂಡ್ಸ್ ಹೋಟೆಲ್ನಾಗ ಮಾಡಿದ್ ಸರ್. ಕೇಶಾಪುರ ವುಡ್ಲ್ಯಾಂಡ್ಸ್ ಹೋಟೆಲ್ನಾಗ 125 ರೂಪೀಸ್ ಕೊಟ್ಟಿದ್ರು ಸರ್ ಅವರು. 2 ಸ್ಪೀಕರ್ ಬಾಕ್ಸಸ್ ಸರ್. ಈಗ ಒಂದೊಂದು ಲಾರ್ಜ್ ಇವೆಂಟ್ ಮಾಡಿದ್ವು ಅಂದ್ರೆ ಸರ್ ಎಲ್ಲಿ ಸರ್? ಎಲ್ಲ ನವನಗರದ ಸರ್. ರೋಡ್ ಶೋ ಸರ್. ರೋಡ್ ಶೋ ಸರ್. ಅವ್ರಿಗೆ ಸ್ಟೇಜ್ ಫೀಲ್ ರೋಡ್ ಶೋ ನಾವು ಕೊಡ್ತೀವಿ ಸರ್. ನಾವು ತುಂಬಾ ರಿಸ್ಕಿ ಸರ್, ಭಾಳ ಪ್ಲ್ಯಾಂಡ್ ಎಲ್ಲ ತಿರಿದ ಎಲ್ಲ ಕಡೆಯಿಂದ 0 to 0.0% ಎಲ್ಲಿ ಫೇಲಿಯರ್ ಇರ್ಲಾರ್ದಂಗ ಒಂದು ಚೈನಲ್ ಹಾಕೋ ಕಡೆ ನಿಂದಿಡ್ದು, ಟ್ರಸ್ ಹಾಕೋ ಕಡೆ ನಿಂದಿಡ್ದು, ಲೈಟಿಂಗ್ ಎಲ್ಲ ನಾವು ಮಾಡಿ. ನಾರ್ಮಲ್ ಬೇಸ್ ಸ್ಪೀಕರ್ ತಗೊಳಕ್ಕೆ ಎಷ್ಟು ಬೀಳ್ಬೋದು ಅಂದ್ರೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್. ಬ್ರ್ಯಾಂಡ್ ಚಲೋ ಸರ್. 10 lakhs ರೂಪೀಸ್ ಸರ್. ಒಳ್ಳೆ 10 lakhs. 10 lakhs ರೂಪೀಸ್ ಒಂದು ಕಿಟ್ ಸರ್. ಪೂರಾ 2 ಬೇಸ್, ಟಾಪ್ ಆಂಪ್ಲಿಫಿಕೇಶನ್, ಕ್ರಾಸರ್ ಎಲ್ಲ ಸರ್. ಪರ್ಚೇಸ್ ಮಾಡಕ್ ಸರ್ 10 lakhs ಪರ್ಚೇಸ್ ಸರ್. ಭಾಳ ಕಾಸ್ಟ್ಲಿ ಇದೆ ಸರ್. ಅದಕ್ಕೆ ಸ್ವಲ್ಪ ಮಂದಿ ಅಂತ ಸರ್ ಡಿಜೆ ಮಾಡ್ಬೇಕಂತ ಐತಿ ಸರ್ ಅವ್ರಿಗೆ. ಅದ್ರೊಳಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಗೆ ಸ್ಟಾರ್ಟ್ ಮಾಡ್ಬೇಕು. ಡಿಜೆ ಅಂದ್ರ ಅದು ಬೇರೆ ವೇರಿಯಂಟ್ ಸರ್. ಆಕ್ಚುಲಿ ಡಿಜೆ ಡಿಸ್ಕೋ ಜಾಕಿ. ಡಿಜೆ ಪ್ಲೇ ಮಾಡೋನ್ಗ ಡಿಜೆ ಅಂತಾರ. ಸೌಂಡ್ ಬೇರೆ ಸರ್. ಸೌಂಡ ಬೇರೆ, ಡಿಜೆನ ಬೇರೆ ಸರ್. ಅದ್ ಗೊತ್ತಾ ಸರ್? ಡಿಜೆ ಪ್ಲೇಯರ್ ಆಯ್ತು ಸರ್. ನಾ ಡಿಜೆ ಪ್ಲೇಯರ್ ಮಷೀನ್ ಹತ್ತೊಳತೀನಿ ಸರ್. ಓನ್ಲಿ ಕನ್ಸೋಲಾ ಪೈನಿಯರ್ ಸರ್. ಅದು ಯಾವ್ದನ್ನು 2 lakhs ನಿಂದ 9 lakhs ಮಟ ಇದೆ ಸರ್. ನೀವು ಯಾವ್ದು ತಗೋದ್ರೂ ಅಡ್ಡಿಲ್ಲ ಸರ್. ನಾ ಜರ್ನಿ ಸ್ಟಾರ್ಟ್ ಮಾಡಿದಾಗಿನಿಂದ ನನ್ನ ಫ್ರೆಂಡ್ ಸರ್ಕಲ್, ನನ್ನ ಹತ್ರ ಇರೋ ಸ್ಟಾಫ್ ಇವತ್ತು ಮಟನೂ ಇದಾರನ ನಮ್ಮ ಜೊತೆನೆ. ಹ್ಯಾಪಿ ಮೂಮೆಂಟ್. ಒಂದ್ ಕಡೆ ಕೆಲಸ ಮಾಡೋದ್ಮೇಲೆ 1 ವರ್ಷ 2 ವರ್ಷ ಮಾಡಿ ಬಿಟ್ಬಿಡ್ತಾರಣ. ಸೊ ನೀವು ಇವತ್ತಿನವರೆಗೂ ಇಟ್ಕೊಂಡ್ರೆ ಅದು ನಿಮ್ಗೆ ಏನಂದ್ರೆ ನೀವು ಇಟ್ಕೊಂಡಿರೋದ್ರ ರೀತಿ 900 ಸ್ಯಾಲ್ರಿ, 900 ರೂಪೀಸ್ ಸ್ಯಾಲ್ರಿ ಕೊಡ್ತಿದ್ದೆ ಅಣ್ಣ ಅವ್ರಿಗೆ. ಆಸ್ ಒನ್ ಡೇಟ್ 20,000 ರೂಪೀಸ್ ಸ್ಯಾಲ್ರಿ ತಗೊಂತಾರ ಅವ್ರು. ಟೋಟಲ್ ಎಷ್ಟು ಮಂದಿ ಇದಾರೆ ಸರ್ ನಿಮ್ಮ ಟೀಮ್? ನಮ್ಮ ಕಡೆ 8 ಜನ ಈಗ ಇನೌಸ್ ಇದ್ದಾರೆ ಸರ್. ಸ್ಟಾರ್ಟಿಂಗ್ ನಾವು ಮಾಡಿದಾಗಿನಿಂದ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಇರ್ತಿದ್ರು. ಎಲ್ಲ ನಾವು ಮಾಡ್ಕೊಂಡು ಬಂದಾರ ಸರ್. ನಾ ಹೆಂಗೆ ಅವ್ರದ್ದು ನಾವು ಮನೆ ಖಾಲಿ ಮಾಡಿವಿ, ಎಲ್ಲರೂ ಅಲ್ಲಿ ಹೋಗ್ಬಿಟ್ರು ಸರ್. ಆದಮೇಲೆ ನಾನು ಫಸ್ಟ್ ಗುಡಾನ ಓಪನ್ ಮಾಡಿದೆ, ಆಫೀಸ್ ಓಪನ್ ಮಾಡಿದೆ. ನನಗೆ ನಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿದಾಗಿನಿಂದ ಯಾರು ಇದ್ದಾರಲ್ಲ ಸರ್, ಇವತ್ತಿಗೂ ಈ ಜೊತೆ ನಮ್ಮ ಜೊತೆ ಅವರೇ ಇದ್ದಾರೆ ಸರ್. ನಮ್ಮ ಶ್ರಾವಣ್ ಕುಮಾರ್ ಕುಂದರ್ಗಿ ಅಂತಿದ್ದಾನೆ ಸರ್. ಅವ್ನು ಸ್ಟೇಜ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾನೆ ಸರ್. ಯಾವ್ದನ್ನ ಬ್ಯಾಂಡ್ ಬಂತು ಸರ್, ಎಲ್ಲ ಅವನ ಮೇಲ್ಗಡೆ ಎಲ್ಲ ಅವನು. ಚೇತನ್ ಗೈಕ್ವಾಡ್ ಅಂತಿದ್ದಾನೆ ಸರ್. ಅವನದು ಎಲ್ಲ ಮ್ಯಾನೇಜ್ಮೆಂಟ್ ಅವನೇ ಸರ್. ಸೌಂಡ್ ರಿಗ್ಗಿಂಗ್ ಮಾಡೋದು, ಫ್ಲೈಯಿಂಗ್ ಮಾಡಿಸೋದು, ಎಲ್ಲಿ ಯಾವ ಸ್ಪಾಟ್ಗೆ ಎಲ್ಲಿ ಬಾಕ್ಸ್ ಇಡೋದು, ರೋಡ್ ಶೋದಾಯ್ತು, ಲೈವ್ದು ಆಯ್ತು ಸರ್. ಆಮೇಲೆ ನಮ್ಮ ಜೂಡ್ ಅಂತಿದ್ದಾನೆ ಸರ್. ಅವನು ಲೈಟಿಂಗ್ ಸೆಕ್ಷನ್ ನೋಡ್ಕೊತಾನೆ, ಟ್ರಸ್ ಲೈಟಿಂಗ್ ನೋಡ್ಕೊತಾನೆ. ನವೀನ್ ಅಂತಿದ್ದಾನೆ ಸರ್, ಅವನು ಟ್ರಸ್ ಲೈಟಿಂಗ್. ರಾಜು ಅನ್ನೋನು ನಮ್ಮ ಜೂಡ್ ಅಂಡರ್ ಇದ್ದಾನೆ ಸರ್. ರಾಜು ಅಂತಿದ್ದಾನೆ ಸರ್. ನಮ್ಮ ಚೇತನ್ ಅಂಡರ್ ಇದ್ದಾನೆ. ಸೊ ಆನಂತರ ಸರ್ ಮತ್ತು ವಿಕ್ಕಿ ಅಂತಿದ್ದಾನೆ ಸರ್. ಆಮೇಲೆ
ವೆಂಕಟೇಶ್ ಅಂತ ಇದ್ದಾನೆ ಸರ್. ಆಮೇಲೆ ರಾಜು ಅಂತ ಇನ್ನೊಬ್ಬನಿದ್ದಾನೆ. ಇವ್ರು ಇಷ್ಟು ಜನ ಇದ್ದಾರೆ ಸರ್, ನಮ್ಮ 8 ಜನ ಇದ್ದಾರೆ. ಆಮೇಲೆ ಒಂದು 2 ಮ್ಯಾನೇಜರ್ ಇದ್ದಾರೆ ಸರ್, ಅವರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ವೆಹಿಕಲ್ಸ್ ಡ್ರೈವರ್ಸ್ ಹೌದು ಇದ್ದೇನೆ ಸರ್. ಮೇನ್ ಟೀಮ್ ಸರ್. ಎಂತ ದೊಡ್ಡ ಇವೆಂಟ್ ಇರಲಿ ಸರ್, ನಾವೇನು 8 ಜನ ಇದೀವಲ್ಲ ಸರ್, ಮೇನ್ ನೋಡಿ ಸರ್ ಇವರು ಚೇತನ್ ಗಾಯಕ್ವಾಡ್, ಶ್ರಾವಣ್ ಕುಮಾರ್ ಕುಂದರ್ಗಿ, ಜೂಡ್, ನವೀನ್, ರಾಜು, ಆಮೇಲೆ ವಸಂತ್ ಅನ್ನೋನ್ ಸರ್, ಆಮೇಲೆ ಇನ್ನೊಬ್ಬನ್ ರಾಜು ಅಂತಿದ್ದಾನೆ, ವೆಂಕಟೇಶ್ ಅನ್ನೋರು, ಇವೆಲ್ಲ ಟೀಮ್ ಸರ್. ನಮ್ಮ ರಾತ್ರಿ 2 ಗಂಟೆ ಇರಲಿ 3 ಗಂಟೆ ಇರಲಿ ಸರ್, ಅಂದ್ರೆ ಸ್ಯಾಲ್ರೀಸ್ ಅದೆಲ್ಲ ಒಂದು ಪಕ್ಕ ಸರ್. ಫಸ್ಟ್ ಮನಿ ಇದು ಕೆಲಸ ಅಂದಂಗೆ ವಿಚಾರ ಮಾಡ್ತಾರೆ. ಸೇಮ್ ಪ್ಯಾಷನ್ ಇದೆ ಸರ್. 100% ಸರ್. ಎಷ್ಟೋ ಇವೆಂಟ್ಸ್ಗೆ ನಾವು ಹೋಗೋದಿಲ್ಲ ಸರ್, ಅವರೇ ಹೋಗಿ ಅವರೇ ಮಾಡ್ಕೊಂಡು ಬಂದ್ಬಿಡ್ತಾರೆ ಸರ್. ಹಾ ಸರ್, ಈ 8 ಜನ ಏನಿದಾರಲ್ಲ ಸರ್, ರೋಡ್ ಶೋದಲ್ಲಿ ಅಂದ್ರೆ ಚೇತನ್ ಮೇನ್ ಸರ್, ಲೈಟಿಂಗ್ ನಲ್ಲಿ ಜೂಡ್ ನೋಡ್ಕೊಂತಾನೆ ಸರ್. ಇನ್ನು ಇವ್ರ ಕೆಳಗೆ ರಾಜು, ಅನಂತರ ವೆಂಕಟೇಶ್, ಇವರೆಲ್ಲರೂ ಬರ್ತಾರೆ ಸರ್. ವೆಂಕಯ್ಯ ಅನ್ನೋರು, ನವೀನ್ ಅನ್ನೋರು ಇಲ್ಲೆಲ್ಲ ಬರ್ತಾರೆ ಸರ್. ಸ್ಟೇಜ್ ಶೋದಲ್ಲೇ ಶ್ರಾವಣ್ ಕುಂದರ್ಗಿ ಅವನು ಸ್ಟೇಜ್ ನೋಡ್ಕೊತಾನೆ. ಕನ್ಸೋಲ್ನಲ್ಲಿ ಒಂದ್ಸಲ ನಾವು ಸೌಂಡ್ ಇಂಜಿನಿಯರ್ ಹೈಯರ್ ಮಾಡ್ತೀವಿ, ಇಲ್ಲ ನಾನು ಅನ್ನೋದು ನಿಂದಿರ್ತೀನಿ. ನಿಮ್ ಪಿಲ್ಲರ್ ಸರ್ ಅವರು? ಎಸ್, 100% ಸರ್. ಎಸ್ ಸರ್. ಸಾಮೇಲ್ ಅಂತ ಇದ್ದ ಸರ್, ಸತ್ತೋದ ಸರ್ ಅವನು. ತುಂಬಾ ಬಾಲ ಮನಸ್ಸಿಗೆ ಇದ್ದ ಸರ್ ಅವನು. ಆಕ್ಚುಲಿ ನಮ್ಮ ರಿಲೇಟಿವ್ನು ಸರ್. ನಮ್ಮೆಲ್ಲರಿಗೂ ಗೈಡ್ ಮಾಡೋರು ಒಬ್ರು ಇದ್ರು, ಜೋಸಫ್ ಅಂಕಲ್ ಅಂತ. ಅವರು ನಮ್ಮ ಪಪ್ಪಾರು ನಾವು 10 ನಲ್ಲಿ ಏನ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ನಮ್ಮ ಜೊತೆನೇ ಇದ್ರು ಸರ್. ಅವರೊಬ್ಬರು ತೀರ್ಕೊಂಡು ಹೋದ್ರು ಸರ್. ಇವರು ನಮ್ಮ ಕಂಪನಿನಲ್ಲಿ ಇವರಿಬ್ರು ತೀರ್ಕೊಂಡು ಹೋದ್ರು ಸರ್. ಸಾಮೇಲ್ ಅನ್ನೋರು, ಆಮೇಲೆ ಜೋಸಫ್ ಅನ್ನೋರು. ಜೋಸಫ್ ಅಂಕಲ್ ಅಂತೀವಿ ನಾವು. ನೀವು ತೀರ್ಕೊಂಡಿದ್ರ ಅಂತಂದ್ರಲ್ಲ ಸರ್, ಸೊ ಏನಾದ್ರು ಇನ್ಸಿಡೆಂಟ್ ನಿಮ್ಮ ಇವತ್ತಿಂದ ಇವತ್ತಿನವರೆಗೂ ಆಕ್ಸಿಡೆಂಟ್ ಇಲ್ಲ? ಒಂದ್ ಮಂದಿ ಏನ್ ಮಾಡ್ತಾರೆ ಸರ್, ನಾ ಬಾ ಮಂದಿ ನೋಡಿ ಡಿಜೆ ಹಚ್ಚಿದಾಗ ಟ್ರ್ಯಾಕ್ಟರ್ ಮ್ಯಾಗ ನಿಂತರು, ಪೂರಾ ಟಾಪ್ ಮೇಲೆ ನಿಂತರು, ಅಲ್ಲಿ ಕುಣಿತಿರ್ತಾರ. ಯಾರೊಬ್ರು ಹತ್ತಿರ್ತಾರ ಸರ್ ಅಲ್ಲಿ. ಸೊ ಅಲ್ಲಿ ನಿಂತು ಅಲ್ಲಿ ಕುಣಿತಿರ್ತಾರ. ನೀವು ಏನ್ ಹತ್ತಿರ್ತಾರಲ್ಲ, ನೀವು ಏನ್ ಸ್ಪೀಕರ್ ಇಟ್ಟಿರ್ತಾರಲ್ಲ, ಎಲ್ಲರಿಗೂ ಟಾಪ್ ಸ್ಪೀಕರ್ ಮ್ಯಾಗ ನಿಂತು ಅಲ್ಲಿ ಕುಂತಿರ್ತಾರ, ಇಲ್ಲ ಕುಣಿತಿರ್ತಾರ. ಅವ್ರಿಗೇನಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್, ಬೀಳೋದಾಗ್ಲಿ ಏನಿಲ್ಲ ಅಂತಾವೇನಾಗಿಲ್ಲ. ಈಗ ಆಕ್ಚುಲಿ ಸರ್ ನಾವು ಅದ ತಿಳಿಸಿದೀವಲ್ಲ ಸರ್ ನಿಮ್ಗೆ ಫಸ್ಟ್, ನಾನು ಅದ ಪಾಯಿಂಟ್ ಹೇಳಿನಿ. ಚಟ ಇರಬಾರ್ದು ಸರ್. ಹತ್ತವ ಎಲ್ಲಿಂದ ಹತ್ತಾನ ಸರ್, ಹಿಂದಿನಿಂದ ಹತ್ತಬೇಕು. ನಾವೇನ್ ಮಾಡ್ತೀವಿ ಸರ್, ಸಿಸ್ಟಮ್ ಹಿಂಗ ಕಟ್ಟಿದ ತಕ್ಷಣ ಲೆಫ್ಟ್ ರೈಟ್ ಒಬ್ಬನಿಗೆ ಕೆಲಸ ಕೊಟ್ಬಿಟ್ಟಿರ್ತೀವಿ. ಇಲ್ಲಿಂದ ಯಾವನು ಹತ್ಬೇಡ, ಇಲ್ಲಿಂದ ಯಾವನು ಹತ್ಬೇಡ. ನಮ್ಮ ಹುಡುಗರು ಯಾರು ಹತ್ತಿರ್ತಾರಲ್ಲ ಸರ್, ಅವ್ರಿಗೆ ಸೇಫ್ಟಿ ಬೆಲ್ಟ್ಗೆ ಲಾಕ್ ಹಾಕಿರ್ತೀವಿ ಸರ್ ನಾವು. ಸೇಫ್ಟಿ ಬೆಲ್ಟ್ ಹಾಕಿ ಲಾಕ್ ಹಾಕಿರ್ತೀವಿ ಸರ್. ಅವ್ನ ಕೆಲಸ ಏನ್ ಗೊತ್ತೇನು ಸರ್, ಮ್ಯಾಗಿಂದ ನೋಡ್ತಾ ಇರ್ಬೇಕ ಯಾರು ಏನ್ ಮಾಡ್ತಾ ಇದಾರೆ, ಮ್ಯಾಗಿಂದ ನೋಡ್ತಾ ಇರ್ಬೇಕು ಸರ್. ಇವ್ರಿಬ್ರದ್ದು ಕೆಲಸ ಏನ್ ಗೊತ್ತೇನು ಸರ್, ಹತ್ಬೇಡದ. ಟ್ರಾಕ್ಟರ್ ಮ್ಯಾಗ ಇರೋರ್ ಕೆಲಸ ಏನ್ ಸರ್, ಡಿಜೆಗೆ ಯಾರು ಡಿಸ್ಟರ್ಬ್ ಮಾಡಕ್ ಕೊಡ್ಬೇಡ್ದ. ಅಂದ್ರೆ ನಾವು ಅವಾಗ ಪ್ಲೇ ಮಾಡಕ್ ಸಾಧ್ಯ ಸರ್. ನನ್ ಕೆಲಸ ಏನ್ ಸರ್, ನಾ ಓವರ್ ಆಲ್ ನೋಡ್ಕೊಂತಾ ಇರ್ತೀನಿ. ಜನರೇಟರ್ ಕಡೆ ಯಾರನ್ನ ಕೇಬಲ್ ಏನಾನ ಮಾಡ್ತಾರ, ಸೌಂಡ್ ಮ್ಯಾಗ ಹತ್ತಾರ ಯಾರನ್ನ, ಇವೆಲ್ಲ ನೋಡ್ಕೊಂಡ್. ಕೆಲವೊಂದು ಸೌಂಡ್ ಕಡೆ ಆಗೇತ್ ಸರ್, ಬ್ಯಾರೆ ಸೌಂಡ್. ಯಾಕಂದ್ರ ಅವ್ರ ಇವೆಲ್ಲ ಮೇಂಟೈನ್ ಮಾಡಿರೋದಿಲ್ಲ ಸರ್. ಮೇಂಟೈನ್ ಮಾಡ್ಬೇಕು ಸರ್. ಒಂದ್ ಏನಾರ ನಮ್ಗ ದುಡ್ಮಿ ಕೊಡ್ತೈತಂದ್ರ ಅದರದ್ದು ಇನ್ನೊಂದು ಔಟ್ ನಾವು ತಿಳ್ಕೊಬೇಕು ಏನು ಹೆಂಗೆ ಏನಂತ. ಸೊ ಈ ವಿಚಾರಕ್ಕೆ ನಾನು ನಮ್ಮ ಬೇರೆ ಸೌಂಡ್ ವೆಂಡರ್ಸ್ ಫ್ರೆಂಡ್ಸ್ಗೆ ಏನು ಎಲ್ಲಿಗೆ ಇಚ್ಛೆ ಪಡ್ತೀನಿ ಅಂದ್ರೆ ಸರ್, ಏನೋ ಮಾಡಿದ್ರು ಸರ್ ನಮ್ಮ ದೃಷ್ಟಿನಾಗ ಇರ್ಬೇಕು ಸರ್. ನಾ ಮಾಡೋದು ಇದು ಕರೆಕ್ಟ್, ಇಲ್ಲಿ ಯಾರಿಗೆ ಇಡ್ಬೇಕು, ಇವೆಲ್ಲ ಪಾಯಿಂಟ್ ಮಾಡ್ಕೊಂಡು ಮಾಡಿದ್ರೆ ತುಂಬ. ಒಂದ್ಸಲ ಸರ್ ಆಗಿತ್ತು ಸರ್ ನಮ್ಮ ಜೋಡಿನೂ ಇನ್ಸಿಡೆಂಟ್, ಆಗಿಲ್ಲ ಅಂತಿಲ್ಲ, ನಾವು ಹುಷಾರು ಹಾಕೊಂತ ಬಂದೀವಿ ಸರ್. ಅಂಥ ದೊಡ್ಡ ಇನ್ಸಿಡೆಂಟ್ ದೇವರ ಪುಣ್ಯಲ್ಲಿ ಯಾವಲ್ಲೂ ಆಗಿಲ್ಲ ಸರ್, ಆಗೋದು ಇಲ್ಲ ಇನ್ನು ಮುಂದೆ. ಇಲ್ಲೇ ಹರ್ಷ ಕಾಂಪ್ಲೆಕ್ಸ್ ಫಸ್ಟ್ ಹನುಮಾನ್ ದೇವ್ರ ಗುಡಿ ಐತಲ್ಲ ಸರ್, ಶ್ರೀ ಹನುಮಾನ್ ದೇವ್ರ ಗುಡಿ. ಸ್ವಲ್ಪ ಹೋದ ತಕ್ಷಣ ಮರಾಠಗಲ್ಲಿನಾಗ ಸುನಿಲ್ ಕುಂದರ್ಗಿ ಅಂತ ಸರ್, ಅವ ಸಿಸ್ಟಮ್ ಮ್ಯಾಲಿಂದ ಬಿದ್ದ ಸರ್. ಏನಾಯ್ತು ಸರ್, ಸೌಂಡ್ ಹೋಗ್ತಾ ಇತ್ತು ಸರ್, ಡಾಕ್ಟರ್ದ ಒಮ್ಮಕ್ಲೆ ಜಟ್ಕಾ ಹೊಡೆದ್ಬಿಟ್ಟ ಸರ್. ಅವ್ ಮ್ಯಾಗಿನ್ ಸೀದಾ ಬಿದ್ದ ಟ್ರಾಕ್ಟರ್ದ ರಾಡ್ ಬಡಿತ್ ಸರ್ ಅವ್ನು. ಲಕ್ಕಿಲಿ ಸರ್ ಜಸ್ಟ್ ಇಲ್ಲಿ ಕಟ್ಟಾತ್ ಸರ್ ಅವ್ನಿಗೆ. ಅವ್ ಇನ್ನೂ ಸ್ವಲ್ಪ ಈ ಕಡೆ ಬಿದ್ದರೆ ತಲೆ ಹೊಡಿತಿರ್, ಫುಲ್ ಓಪನ್ ಹಾಕಿತ್ ಸರ್. ಅವ್ನಿಗೆ ಎತ್ಕೊಂಡ ಅಂಜುಮನ್ ಹಾಸ್ಪಿಟಲ್ಗೆ ಓಡೋದೆ ಸರ್ ನಾವು. ನನ್ನಿಂದ ನಮ್ ಗುಡ್ಶೆಟ್ ರೋಡ್ ಕಾಲನಿ ಐತೆ ಸರ್, ಒಂದು 800 ಜನ ಲೇಡೀಸ್ ಬಂದಾರ ಸರ್, ಎಲ್ಲ ತಮಿಳನ್ಸ್ ಅವ್ರು ಸರ್. ಅವ್ರೇನ್ ತಗೊಂಡಾರ ನನ್ಗ ಹೊಡ್ತಾ ಬಿದ್ದೈತೆ ಅಂದ್ ಬಂದಾರ ಸರ್. ಪ್ರೊಸೆಷನ್ ಹೋಗೈತ್ ಸರ್, 800 ಜನ ಅರ್ಲಿ ಮಾರ್ನಿಂಗ್ 5 o'clock ಮಟ್ಟ ಅಲ್ಲಿ ನನ್ಗೆ ಬಿಟ್ಟು ಸರ್ದಿಲ್ಲ ಸರ್ ನಮ್ಮ ಕಾಲನಿ ಲೇಡೀಸ್ ಸರ್.
ಎಲ್ಲ ಆಂಟಿ ಅಜ್ಜಿರು ಎಲ್ಲರೂ ಇದ್ದಾರೆ ಸರ್. ತುಂಬ ಪ್ರೀತಿಸ್ತಾರೆ ಸರ್ ನಮ್ಗೆ. ಏನು ನಮ್ಮ ಮಗಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಸರ್. ಬಟ್ ಅವ್ನ್ಗೆ ಅರ್ಲಿ ಡೇ ಮಾರ್ನಿಂಗ್ ನಾವು 5:45 ನಾ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದೆ ಸರ್. ಅವ್ನಿಗೆ ಚೆನ್ನಮ್ಮ ಸರ್ಕಲ್ ಕಡೆ ಹೋಗಿ ಮತ್ತೆ ರೀಚ್ ಆಗಿ ಮತ್ತೆ ಡ್ಯಾನ್ಸ್ ಮಾಡಕ್ಕೆ ಚಾಲು ಮಾಡಿದ್ರು ಸರ್. ಅಯ್ಯೋ ಇನ್ಸಿಡೆಂಟ್ ಅಂತೂ ಆಗಿಲ್ಲ ಸರ್. ಇನ್ಸಿಡೆಂಟ್ ಆಗ್ಬೇಕಂದ್ರೆ ರೀಸನ್ ಐತೆ ಸರ್. ಕುಡಿಯೋ ಚಟ, ಬ್ಯಾಡ್ ಹ್ಯಾಬಿಟ್ಸ್ ಇತ್ತಂದ್ರೆ ಚಟ ಮಾಡಬೇಡ ಸರ್, ಅಷ್ಟೇ ಸರ್. ಏನೂ ಇಲ್ಲ ಸರ್, ಚಟ ಮಾಡಲೇಬಾರ್ದು ಸರ್. ಚಟ ಇರುತ್ತಾ ಸರ್, ನಿಮ್ 4 ಗುಡಿ ಒಳಗ ಮನಿ ಒಳಗ ಹೋಗಿ ಏನನ್ನ ಚಟ ಮಾಡ್ಕೋರಿ. 4 ಮಂದಿಗೆ ಗೊತ್ತಾದಂಗೆ ಯಾವತ್ತೂ ಮಾಡಬೇಡ ಸರ್. ನಾನು ಭಾಳ ನೋಡಿ ಸರ್, ಇನ್ಸ್ಟಾಗ್ರಾಮ್ದಾಗ ಆತ, ಯೂಟ್ಯೂಬ್ದಾಗ ಆತ. ಸೊ ಒಂದಿಷ್ಟು ಮಂದಿ ವಾಂಡ್ ಇರ್ತಾರಲ್ಲ ಸರ್, ಸೊ ಅವ್ರ ಹೇಳಿದ್ರೆ ಕೇಳಂಗಿಲ್ಲ. ಸೊ ಅವ್ರಿಗೆ ಉಲ್ಟಾ ಧಮಕಿ ಹಾಕ್ತಾರ. ಅವ ದೊಡ್ಡ ಎಲ್ಲಾರ ಮಂದಿ ನಂಗೆ ನೋಡ್ಲಿ ಅಂತಂದು ಅಲ್ಲಿ ಹತ್ತಿದ್ನೆ ಇಲ್ಲ ಹತ್ತಿದ್ನೆ ಕುಣಿದೆ. ಸೊ ಹಂಗ್ ಮಾಡಿ ಬಿದ್ದಿದ್ ಭಾಳ ಹೊಣೆ ಸರ್. ಹಂಗ ಆ ರೀತಿ ಆ ಥರ ಇನ್ಸಿಡೆಂಟ್ ಆಗ್ತಾವ ಸರ್. ಸರ್ ನಾವು ಆ್ಯಕ್ಚುಲಿ ನಾವು ಬೇಸ್ ಭಾಳ ಗಟ್ಟಿ ಇಡ್ತೀವಿ ಸರ್. ನಾವು ಏನು ಕೆಳಗೆ ಬೇಸ್ ಹಾಕ್ತೀವಲ್ಲ, ಈಗ ನಾವು ಏನೋ ಆ್ಯಂಗ್ಲರ್ ಹಾಕೀವಿ ಸರ್. ಎಲ್ಲರೂ 4 ಇಂಚಸ್ 6 ಇಂಚ್ ಆ್ಯಂಗ್ಲರ್ ಹಾಕ್ತಾರೆ ಸರ್. ನಾನು ಮುದ್ದಾಮ್ 12 ಇಂಚಸ್ 15 ಇಂಚಸ್ ಹಾಕ್ತೀನಿ ಸರ್. ಯಾಕಂದ್ರೆ ಸರ್ ಸ್ಟಾರ್ಟಿಂಗ್ ಬಿಲ್ಲೋದ ಕಾರಣ ಎಲ್ಲಿಂದ ಕೆಳಗೆ ಬೇಸ್ ಗಟ್ಟಿದ್ರ. ನಾ ಬೇಸ ಎಷ್ಟು ಸ್ಟ್ರಾಂಗ್ ಮಾಡ್ತೀನಿ ಅಂದ್ರೆ ಸರ್, ನೀವು ಬಿಲೀವ್ ಮಾಡೋದಿಲ್ಲ ಸರ್. ನಾನು ಬೇಸ್ ಅಷ್ಟು ಸ್ಟ್ರಾಂಗ್ ಮಾಡ್ತೀನಿ. ನಾ ಯಾವುದೇ ಕೆಲಸ ಮಾಡಲಿ ಸರ್, ಫಸ್ಟ್ ಬೇಸ್ಮೆಂಟ್ ಹೆಂಗೈತಿ ಕೆಲಸ ಅದ ನೋಡ್ತೀನಿ ಸರ್ ನಾನು. ಈಗ ನಾವು ನವನಗರ್ನಾಗ ಸಿಸ್ಟಮ್ ಕಟ್ತೀವಿ ಸರ್. ಸಿಸ್ಟಮ್ ಕಟ್ಟಿದಾಗ ಎದ್ರ ಮ್ಯಾಗ ಕಟ್ತೀವಿ? ಟ್ರಾಕ್ಟರ್ ಮ್ಯಾಗ. ಇಲ್ಲ, ಟ್ರಾಕ್ಟರ್ಕಿಂತ ಇನ್ನ ಯಾವ್ದು ವಜನ್ 6 ವೀಲರ್. 6 ವೀಲರ್ಕಿಂತ ಯಾವ್ದು 12 ವೀಲ್ ಫುಲ್ ಲೋಡ್. ನಾವೇನ್ ಲೋಡ್ ಹಾಕ್ತಿವಿ ಅದಕ್ಕಿಂತ 3 ಪಟ್ಟು ಲೋಡ್ ಹಿಡಿಯೋ ಕೆಪಾಸಿಟಿ ಇರ್ಬೇಕು ಸರ್ ಅದಕ್ಕೆ. ಸೊ ನಾವು ಅಂತದನ್ನಲ್ಲೇ ಮಾಡ್ತೀವಿ. ಈ ಟ್ರ್ಯಾಕ್ಟರ್ ಅಂದ್ರೆ ನಾರ್ಮಲಿ ತೋದ ಸರ್ ಅದು. ನಾವು ಟ್ರ್ಯಾಕ್ಟರ್ ನಲ್ಲಿ ಇವತ್ತು ನವನಗರ್ನಲ್ಲಿ ಕಟ್ಟಿಲ್ಲ ಸರ್. ಸರ್ ಅಂದ್ರೆ ನಾರ್ಮಲಿ ಕಟ್ಟೋ ಸಿಸ್ಟಮ್ ಅದು ತಡೆಯಂಗಿಲ್ಲ. ಎಸ್ ಎಸ್ ಸರ್. ಸರ್ ನೀವು ಆಗಲೇ ಅಂದ್ರೆ ಡಿಜೆ ಭಾಳ ದೊಡ್ಡ ಬಿಸ್ನೆಸ್ ಇದೆ ಅಂತೇಳಿ, ಅದ್ರೊಳಗೆ ಸಬ್ ಜಾನ್ರ್ ಆಯ್ತು ಸರ್ ಡಿಜೆ ಅಂತೇಳಿ ಟೆಕ್ನೋ. ಅದ ಹೇಗೆ ಸರ್, ಅದ ಹೇಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್ ಟೆಕ್ನೋನು? ಅಂದ್ರೆ ಆ ಟ್ರೆಂಡ್ ಇಲ್ಲಿ ಇನ್ನ ಇಲ್ಲ ಅಲ್ಲ ಸರ್. ಅದೆಲ್ಲ ಗೋವನ್ಸ್, ಬ್ಯಾಂಗ್ಳೂರ್, ಅನಂತರ ಕೊಚ್ಚಿನ್ ಇಲ್ಲೆಲ್ಲ ಇದೆ ಸರ್. ಪಾಂಡಿಚೇರಿನಾಗ ಎಲ್ಲ ಸೈಡ್ ಇದೆ. ಟೆಕ್ನೋ ಅಂದ್ರೆ ಅದು ಮತ್ತೆ ಬೇರೆ ವೇರಿಯಂಟ್ ನಲ್ಲಿ ಹೋಗುತ್ತೆ ಸರ್. ಅದೇ ಸೌಂಡ್ದಾಗ ಬೇರೆ ವೇರಿಯಂಟ್ಸ್ ಸಬ್ ಅಂದ್ರೆ ನೋಡ್ರಿ, ಇವ ಬಾಲಿವುಡ್ ಟೆಕ್ ಒಬ್ಬ ಪ್ಲೇ ಮಾಡ್ತಾನೆ, ಒಬ್ಬ ಟೆಕ್ನೋ ಪ್ಲೇ ಮಾಡ್ತಾನೆ, ಒಬ್ಬ EDM ಪ್ಲೇ ಮಾಡ್ತಾನೆ. ಅದು ಜಾನರ್ಸ್ ಸರ್. ಈಗ ನೀವು ಟೆಕ್ನೋ ಇಲ್ಲಿ ಬಾರಿಸ್ಬೇಕಂದ್ರೆ ಆ ಟೈಪ್ ಕ್ರೌಡ್ನು ಇರ್ಬೇಕು ಸರ್. ಟೆಕ್ನೋ ಕ್ರೌಡ ಬೇರೆ ಸರ್, EDM ಕ್ರೌಡ ಬೇರೆ. ಸೊ ಎಲ್ಲದ್ದು ಬೇರೆ 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 ಕ್ರೌಡ್ ಇರುತ್ತೆ ಸರ್. ಅದು ಲೈಫ್ ಇದೆ ಸರ್. ಇದೆ ಸರ್, ಅದೇ ಎಲ್ಲದ್ದು ಲೈಫ್ ಇದೆ ಸರ್. ಬಟ್ ಲೈಫ್ ಇರ್ಬೇಕಂದ್ರೆ ನಾವು ಚಟ ಮಾಡಬೇಡ ಸರ್. ಇದೆ ಸರ್, ಬೇರೆ ಏನಿಲ್ಲ. ಎಂಡ್ ಆಫ್ ದಿ ಡೇ ಬರೋದು ಚಟ ಮಾಡಕ್ ಹೋಗ್ಬಾರ್ದು ಅಷ್ಟೇ ಸರ್. ಬೆಸ್ಟ್ ಸರ್ ಅದು. ನಾವು ಅದ ಹೇಳ್ತೀವಿ ಸರ್ ಎಲ್ಲರಿಗೂ ಚಟ ಮಾಡಬೇಡ್ರಿ ಅಂತೇಳಿ. ಇಲ್ಲ, ಆಲ್ಮೋಸ್ಟ್ ಆಲ್ ನಮ್ಮ ಹುಬ್ಳಿ ಧಾರವಾಡನಲ್ಲಿ ಸರ್ ನಮ್ಮ ಶಶಿಕುಮಾರ್ ಸಾಹೇಬ್ರ ಮುಕ್ತ ಮಾಡ್ಯಾರ ಸರ್. ಭಾಳ ಆಲ್ಮೋಸ್ಟ್ ಆಲ್ 90% ಅಂದ್ರೂ ಬಟ್ ಕಮ್ಮಿ ಮಾಡ್ಯಾರ ಸರ್, ಭಾಳ ಕಮ್ಮಿ ಮಾಡ್ಯಾರ. ಇನ್ನೊಂದು 10% ದೇವ್ರ ಪುಣ್ಯಲೆ ಇನ್ನೊಂದು 2-3 ವರ್ಷ ಇದ್ದವ್ರ ಎಲ್ಲ ಮಾಡಿ ವಾಶೌಟ್ ಮಾಡಿದ್ರೆ ಸಾಕು ಸರ್. ಸರ್ ಮೊನ್ನೆ ನಾವು ಇನ್ನೊಂದು ಸೋಷಿಯಲ್ ಮೀಡಿಯಾದಾಗ ರೀಲ್ ನೋಡಿದೆ, ನೀವೇನ ಮನಿ ಪತ್ರ ಕೊಡ್ಲಿಕ್ಕೆ ಹೋಗಿದ್ದೆ ಸರ್. ಮನಿ ಪತ್ರ ಕೊಡೋದು, ಬೆಳಕು ಮತ್ತು ಧ್ವನಿ ವರ್ತಕ ಅದು ನಾನು ಜನರಲ್ ಸೆಕ್ರೆಟರಿ ಇದ್ದೀನಿ ಸರ್. ನಾ ಉತ್ತರ ಕರ್ನಾಟಕ ಸೌಂಡ್ ಅಸೋಸಿಯೇಷನ್ಗೆ ಸರ್. ಹಾ ಸರ್. ಸರ್ ಮತ್ತೆ ಸೌಂಡ್ ಅಸೋಸಿಯೇಷನ್ ಹೆಂಗೆ ಸರ್ ಹುಬ್ಳಿ ಧಾರವಾಡದಾಗ? ಎಲ್ಲ ಭಾಳ ಒಳ್ಳೇದೆ ಸರ್, ಎಲ್ಲ ಒಕ್ಕಟ್ಟೈತೆ ಸರ್. ಒಂದು 1100 ಜನ ಇದಾರೆ ಸರ್ ಓನ್ಲಿ ಹುಬ್ಳಿ ಧಾರವಾಡನಲ್ಲಿ. 1200 ಜನ? ಹಾ. ಉತ್ತರ ಕರ್ನಾಟಕ ಎಲ್ಲ ಸೇರಿಸಿದ್ರೆ 6000 ಚಿಲ್ಲರ್ ಹಾಕ್ತಾರೆ ಸರ್. ಅಷ್ಟುಗಳು ಮಂದಿ ಸೌಂಡ್ ಐತೆ ಸರ್. ಎಷ್ಟು ಇರ್ಬೋದು ಸರ್? ಹಂಗಾರೆ ಮಾರ್ಕೆಟ್ ಭಾಳ ದೊಡ್ಡದೈತೆ ಸರ್. ಎವ್ರಿ ಡೇ ಕೆಲಸ ಐತೆ ಸರ್, ಎಲ್ಲರಿಗೂ ಕೆಲಸ ಐತಿ. ಎವ್ರಿ ಡೇ ಕೆಲಸ ಐತೆ ಸರ್ ಸೌಂಡ್ ಇಂಡಸ್ಟ್ರಿದವ್ರಿಗೆ. ಬಟ್ ಏನ್ ಸರ್, ನೀಟಾಗಿ ಡಿಸಿಪ್ಲಿನ್ ಆಗಿ ಮಾಡ್ಕೊಂತ ಹೋಗ್ಬಿಡ್ಬೇಕು ಸರ್. ಇಷ್ಟ ಸರ್. ನಿಮ್ದೇನ್ರಿ ಸರ್ ಹಿಂಗೆ ಸ್ಟ್ಯಾನ್ಲಿ ಸೌಂಡ್ ಬಗ್ಗೆ ನಿಮ್ ಬಗ್ಗೆ ಏನ್ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ತಿಳಿಸೋದು? ಈಗ ಎಲ್ಲ ಆಲ್ಮೋಸ್ಟ್ ಆಲ್ ತಿಳಿಸ್ಬಿಟ್ಟಿದ್ದೀನಿ ಸರ್. ನನ್ನ ಕರ್ನಾಟಕ ಜನತೆಗೆ ತುಂಬಾ ಪ್ರೀತಿಸ್ತಾರ ಸರ್ ನನಗೆ. ಅವರೆಲ್ಲರೂ ತುಂಬಾ ಥ್ಯಾಂಕ್ಸ್ಫುಲ್ ಹೇಳ್ಬೇಕು ಅವ್ರಿಗೆ. ನಾವು ಎಲ್ಲೇ ಇದ್ದಿದ್ವಿ, ಎಲ್ಲೋ ಬಂದ್ಬಿಟ್ವಿ ಬೈ ಗಾಡ್ಸ್ ಗ್ರೇಸ್. ನೀವೆಲ್ಲ ನೀವು ನೋಡಿ, ಮೊದಲು ನಮ್ಮ ಕಡೆ ಹಿಂಗೆಲ್ಲ ಇರ್ಲಿಲ್ಲ ಸರ್. ನೀವು ನೋಡಿ ಹೊಸ ಹೊಸ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದೀರಾ ಸರ್. ನಿಮ್ದು ತುಂಬಾ ಪೀಕ್ ಲೆವೆಲ್ ನಲ್ಲಿ ಗ್ರೋತ್ ಆಗುತ್ತೆ ಸರ್. ನಿಮ್ಗೆ ಅಲ್ಲ, ನೀವು ಆಶೀರ್ವಾದ ಕೊಟ್ಟರೆ ಸಾಕು ಸರ್. ಬೈ ಗಾಡ್ಸ್ ಗ್ರೇಸ್ ಸರ್. ದೇಶ ಆಶೀರ್ವಾದ ಇಲ್ಲ ಸರ್, ದೇವರ ಆಶೀರ್ವಾದ, ನಿಮ್ ತಂದೆ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ ಸರ್. 100% ಆಗುತ್ತೆ ಸರ್.
ಬಟ್ ಏನಿಲ್ಲ ಸರ್, ನಮ್ಮ ಕರ್ನಾಟಕ ಜನತೆಗೆ ಹೇಳೋದು ಒಂದೇ ಸರ್, ನಾವು ಅನ್ನೋದೇನಂದ್ರೆ ಸರ್, ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿ, ಚಲೋ ತಿನ್ನಿ, ಚಲೋ ಉಣ್ಣಿ, ಚಲೋ ಬಲಿಷ್ಠ ಆಗಿ ಇರ್ರಿ, ಚಟ ಮಾಡಬೇಡಿ. ಇನ್ನೊಂದ ಈ ಗಣೇಶ ಚತುರ್ಥಿ ಐತ್ ಸರ್. ಹಾ ಸರ್, ಗಣೇಶ ಚತುರ್ಥಿದಾಗ ಏನು ಸ್ಪೆಷಲ್ ಇದ್ರೆ ಹೇಳ್ತಾರೆ. ಈ ಸತಿ ಏನ್ ಹೊಸ ಕಿಟ್ ಸರ್ ಈಗ ಇನ್ನೂ 2 days ನಲ್ಲಿ ಲಾಂಚ್ ಮಾಡ್ತೀನಿ ಸರ್. ಮತ್ತೆ 9th day 11th day ಅಂತೂ ಹುಬ್ಳಿನಲ್ಲೇ ಇದೆ ಸರ್. ನಾವು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಇದೆ ಸರ್. 18th day KGF ಹೋಗ್ತಾ ಇದೀವಿ ಸರ್, ಬ್ಯಾಂಗ್ಳೂರ್ KGFಗೆ. ಅಲ್ಲಿ 18th day ಗಣಪತಿ ಅಲ್ಲೇ ಹೋಗ್ತಾ ಇದೀವಿ. ಅವರು MLA ಸಾಹೇಬ್ರು ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಒಂದು ಇವೆಂಟ್ ಮಾಡ್ತಾ ಇದೀವಿ ಸರ್ ಅಲ್ಲಿ. ಅಂದ್ರೆ ಡೇಟ್ಸ್ ಅಂದ್ರೆ ಫುಲ್ ಪ್ಯಾಕ್ ಐತಿ ಸರ್. ಬಟ್ ಜಾಸ್ತಿ ಮಂದಿಗೆ ನಾವು ಕೆಲಸ ಮಾಡ್ಲಾರ್ದಂಗ ಆಗ್ಬಿಟ್ಟೈತೆ ಸರ್. ನಾವು ಒಂದು ಡೇಗೆ ಒಂದೇ ಕೆಲಸ ಮಾಡ್ತೀವಿ ಸರ್. ಹಂಗಾಗ್ಬಿಟ್ಟು ಒಂದು 180 ಆರ್ಡರ್ಸ್ ಅಂತೂ ಸ್ಕಿಪ್ ಮಾಡಿದೀನಿ ಸರ್. ರೆಕಾರ್ಡ್ಸ್ಗೆ ಸ್ಕಿಪ್ ಮಾಡಿ ಅವ್ರಿಗೆ ತಿಳಿಸಿದ್ದೀನಿ, ಇಲ್ಲ ಕೆಲವೊಂದು ನಾವು ಡೇಟ್ಸ್ ಚೇಂಜ್ ಮಾಡ್ಕೊಂತೀವಿ, ನೀವೇ ಬರ್ಬೇಕು ಸರ್ ಅಂತ. ನಾನು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್, ದೇವ್ರಿಗೆ ದಾಟಿ ಏನು ಇಲ್ಲ, ಮುಂದೆ ನೀವೇನಿದೆ ನಡ್ಸ್ಕೊಳ್ಳಿ, ಮುಂದೆ ನೆಕ್ಸ್ಟ್ ಇಯರ್ ಬೇಕಂದ್ರೆ ನೋಡೋಣ. ಇನ್ನೊಂದಿಲ್ಲ ಸರ್, ಕೋಲಾರ ಅಂತಂದ ಸೊ ನೀವೆಲ್ಲ ಈ ಸಿಸ್ಟಮ್ ಎಲ್ಲ ತಗೊಂಡು ಇಲ್ಲಿಂದ ಹೋಗ್ತಿರಲ್ಲ ಸರ್? ಎಲ್ಲ ಕ್ಯಾಂಟರ್ನಲ್ಲಿ ಕಂಟೈನರ್ನಲ್ಲಿ ಕ್ಲೋಸ್ ಕಂಟೈನರ್ನಲ್ಲಿ ಲಾಕ್ ಮಾಡಿಬಿಟ್ಟು ಸರ್ ಗಾಡಿ ಮುಂದೆ ಕಳಿಸ್ತೀವಿ ನಾವು. ಒಂದು ಟೆಂಪೋ ಇದೆ ಸರ್ ನಮ್ಮದು, PT ಟ್ರಾವೆಲ್ಸ್, ಅದರಲ್ಲಿ ನಮ್ಮ ಸೌಂಡ್ ಇಂಜಿನಿಯರ್ಸು, ಸ್ಟಾಫ್ ಗೀಫ್ ಎಲ್ಲ ಹೋಗ್ತಾರೆ. ಇಲ್ಲಿಂದ ಎಲ್ಲ ಎಲ್ಲ ಹೋದ್ರು ನೀವು ಇಲ್ಲಿಂದ ಸೌಂಡ್ ಹೋಗ್ತೀರಿ. ಇದೇ ಪ್ರಾಡಕ್ಟ್ ಮೇನ್ ಅಲ್ಲ ಸರ್, ನಾವು ಪ್ರಾಡಕ್ಟ್ ಇಟ್ರೇನೆ ನಾವು ಆ ಪ್ರಾಡಕ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು. ಸೊ ಆ ಪ್ರಕಾರನೇ ನಾವು ಇಲ್ಲಿಂದಾನೇ ಹೋಯ್ತೀವಿ. ಆಲ್ ಓವರ್ ಇಂಡಿಯಾ. ಮೊನ್ನೆ ಕೇರಳ ಹೋದ್ವಿ ಸರ್, ಕೇರಳನಿಂದ ಕನ್ಯಾಕುಮಾರಿಗೆ ಹೋದ್ವಿ, ಕನ್ಯಾಕುಮಾರಿಯಿಂದ ಶ್ರೀಲಂಕಾಗೆ ಹೋದ್ವಿ, ಶ್ರೀಲಂಕಾದಿಂದ ಕೊಚ್ಚಿನ್ ಬಂದ್ವಿ. ಶ್ರೀಲಂಕಾ ಹಾ ಸರ್, ಇದೇ 2 months ಬ್ಯಾಕ್ ಸರ್. ಅಲ್ಲಿನೂ ಇವೆಂಟ್ ಇತ್ತು ಸರ್. ಅಲ್ಲಿನೂ ಒಂದು ಫೆಸ್ಟಿವಲ್, ಒಂದು ಇದ್ರದ್ದು ದೇವಿ ಜಾತ್ರೆ ಇತ್ತು ಸರ್. ಅದು ಮುಗಿಸ್ಕೊಂಡು ಅಲ್ಲಿಂದ ಕೊಚ್ಚಿನ್ ಬಂದ್ವಿ ಸರ್. ಕೊಚ್ಚಿನ್ ಬಂದು ಮತ್ತೆ ತಮಿಳ್ನಾಡಿಗೆ ಹೋಗಿ, ತಮಿಳ್ನಾಡಿನಿಂದ ಮತ್ತೆ ಹುಬ್ಳಿಗೆ ಬಂದ್ವಿ. ಅಂದ್ರೆ ಶ್ರೀಲಂಕಾ ಹೋಗಿದ್ದು ಇದೇ ಸಿಸ್ಟಮ್ ಎಲ್ಲ ಇದೇ ಸಿಸ್ಟಮ್. ಎಲ್ಲಿ ಆಲ್ ಓವರ್ ಇಂಡಿಯಾ ಅಡ್ಡಾಡೋದು ಸರ್. ನಮ್ದು ಒಂದೇ ಒಂದು ಬ್ರ್ಯಾಂಡ್ ಸಿಸ್ಟಮ್ ಸರ್. ನಮ್ದೇನು ಬ್ರ್ಯಾಂಡ್ ಸಿಸ್ಟಮ್ ಅದ, ನಮ್ದೇ ಹೋಗ್ತೀವಿ, ನಾವೇ ಪ್ಲೇ ಮಾಡ್ತೀವಿ, ನಾವೇ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತೀವಿ. ಇಂಡಿಯಾ ಟೂರ್ ಮಾಡ್ತೀವಿ ಸರ್. ಆಕ್ಚುಲಿ ನಾವು ಟೂರ್ ಅಂದಿನಲ್ಲ ಸರ್, ನಾವು ಟೂರ್ ಮಾಡೋದೇ ಜಾಸ್ತಿ ಸರ್. ಒಂದ್ಸಲ ಹೇಳಿದ್ರೆ 7-8 ಆರ್ಡರ್ ಹೋಗ್ಬಿಡ್ತೀವಿ ಸರ್ ಆ ಕಡೆ. 2 months 2.5 months ಆಗುತ್ತೆ ಸರ್. ಎಷ್ಟು ರಿಸ್ಕ್ ಇದೆ ಸರ್ ಅದರಲ್ಲಿ ಟೂರ್ ಮಾಡೋದ್ರಲ್ಲಿ? ಏನು ರಿಸ್ಕ್ ಅನ್ನಕ್ಕೆ ಏನೂ ಇಲ್ಲ ಸರ್, ಬಟ್ ಫುಡ್ ತುಂಬಾ ಚೇಂಜಸ್ ಆಗುತ್ತೆ ಸರ್. ನಮ್ಮ ಹುಬ್ಳಿ ಕರ್ನಾಟಕನಲ್ಲಿ ಸಿಕ್ಕಿದಂಗೆ ಊಟ ಇಲ್ಲಿ ಸಿಗೋದಿಲ್ಲ. ಸ್ಪೈಸಿ ಅಂದ್ರೆ ಇಷ್ಟ. ಕೇರಳನಲ್ಲಿ ನೀವು ರೈಸ್ ಹುಡುಕಾಡಿದ್ರು ಸಿಗೋದಿಲ್ಲ ಸರ್. ರೈಸ್ ಸಿಗೋದೇ ಇಲ್ಲ ಸರ್. ಅವ್ರ ಪರೋಟ ಸರ್, ಅವ್ರು ಇಲ್ಲ ಸರ್, ಅವ್ರದ್ದು ರೈಸ್ ಬಟಾಣಿ ಹಂಗೆ ದಪ್ಪದಿರುತ್ತೆ ಸರ್. ನಮ್ಗೆ ಅದು ಆಗೋದಿಲ್ಲ ಸರ್. ಎಲ್ಲ ಕಡೆ ನಾವು ಆಲ್ ಓವರ್ ಇಷ್ಟು ಅಡ್ಡಾಡಿವಲ್ಲ ಸರ್, ಆಲ್ ಓವರ್ ಇಂಡಿಯಾ ಟೂರ್ ಮಾಡಿದ್ವಿ. ನಮಗೆ ಬಂದಿದ್ದು ಕಷ್ಟ ಅಂದ್ರೆ ಊಟದ ಕಡೆ ಅಷ್ಟೇ ಸರ್. ಎಲ್ಲ ಏನ್ ಟೆನ್ಷನ್ ಇಲ್ಲ ಸರ್. ತುಂಬಾ ಓಲ್ಡ್ ಮೆಮೊರೀಸ್ ಈ ಸಲ ಪ್ಲೇ ಮಾಡ್ತೀವಿ ಸರ್ ಅಲ್ಲಿ. 100% ಸರ್. 80s 90s ಎಲ್ಲಾರು ಕುಣಿಬೇಕು ಸರ್. ಆ ಟೈಪ್ 80s 90s ಇದ್ರೂ ಮಜಾ. 100% ಅದ ಮಜಾ ಸರ್. ಅದ ಸಾಂಗ್, ಹಳೆ ಕನ್ನಡ ಸಾಂಗ್ ಆಗ್ಲಿ, ಹಿಂದಿ ಸಾಂಗ್ ಆಗ್ಲಿ, ಅವ್ ಮಜಾ. ನೆಕ್ಸ್ಟ್ ವಿಸಿಟ್ ಮಟೀರಿಯಲ್ ಬಂದಾಗ ನಾನು ಸದಾ ಕಾಲ್ ಮಾಡಿ ನಿಮ್ಗೆ ಬರ್ತೀನಿ ಸರ್. ಎಸ್ ಸರ್. ಓಕೆ ಸರ್, ನಮ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಡೈಲಿ ನೀರ್ ಹಾಕಿ ಸರ್, ಅಷ್ಟೇ. ಅದು ಬಿಟ್ರೆ ಉಳ್ಕಿದ್ ನಾವ್ ಏನ್ ಕೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್.